ಕುಳಿತುಕೊಳ್ಬೇಕು ಅಂತ. ಇವತ್ತಿನಿಂದ 1 ವಾರಗಳ ಕಾಲ ವಾಲ್ಮೀಕಿ ರಾಮಾಯಣದ ಬಗ್ಗೆ ವಿದ್ವಾಂಸರಾದಂತಹ ಕೃಷ್ಣರಾಜ ಭಟ್ ಅವರು ಪ್ರವಚನವನ್ನು ನಡೆಸಿಕೊಡುತ್ತಾರೆ. ವಾಲ್ಮೀಕಿ ರಾಮಾಯಣ ನಮ್ಮ ಭಾರತ ದೇಶದಲ್ಲಿ ರಾಮಾಯಣ ಮತ್ತು ಮಹಾಭಾರತ 2 ಗ್ರಂಥಗಳಿಗೆ ಒಂದು ವಿಶಿಷ್ಟವಾಗಿರತಕ್ಕಂತಹ ಸ್ಥಾನ ಇದೆ. ಆ 2 ಗ್ರಂಥಗಳಲ್ಲಿಯೂ ಕೂಡ ಮನುಷ್ಯನಿಗೆ ಬೇಕಾಗತಕ್ಕಂತಹ ದೊಡ್ಡ ಅಮೂಲ್ಯ ಸಂಪತ್ತು ಆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ನಮಗೆ ಸಿಗ್ತಾ ಇದೆ. ಆ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ತಿಳಿಸಿದ ಆ ಅಯೋಧ್ಯಾಕಾಂಡದಲ್ಲಿ ಎಂತಹ ಪ್ರಸಂಗದಲ್ಲಿ ಕೂಡ ರಾಮಚಂದ್ರ ವಿಚಲಿತನಾಗದೆ ಅವನು ಯಾಕೆ ಅವನನ್ನು ಪುರುಷೋತ್ತಮ ಅಂತ ನಾವು ಕರೀತೇವೆ ಅನ್ನೋದಕ್ಕೆ ಆ ಅಯೋಧ್ಯಾಕಾಂಡದ ಭಾಗವನ್ನು ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ. ಹೀಗೆ ನೀವು ಕೇಳ್ಬೋದು, ಪ್ರತಿ ವರ್ಷ ಶ್ರೀಗಳವರು ವಾಲ್ಮೀಕಿ ರಾಮಾಯಣವನ್ನೇ ಪ್ರವಚನ ಹಿಡಿಸ್ತಾರೆ, ನಾವು ಕೇಳಿದ್ದೇವಲ್ಲ ಅಂತ ಅಂದ್ಕೊಳ್ಬೋದು. ಆದರೆ ಒಬ್ಬೊಬ್ಬ ವಿದ್ವಾಂಸರು ಅದನ್ನು ನಿರೂಪಣೆ ಮಾಡಬೇಕಾದ್ರೆ ಹೊಸ ಹೊಸ ವಿಷಯಗಳು ನಮಗೆ ಅದರಲ್ಲಿ ಸಿಗ್ತಾ ಇದೆ. ಮತ್ತು ಆ ರಾಮಾಯಣ ಮತ್ತು ಮಹಾಭಾರತ ಇವುಗಳನ್ನು ಎಷ್ಟು ಆಳಕ್ಕೆ ಹೋದರೂ ಕೂಡ ನಮಗೆ ಆ ಸಂಪತ್ತು, ಜ್ಞಾನ ಸಂಪತ್ತು ನಮಗೆ ದೊರಕ್ತಾ ಇದೆ. ಅಂತಹ ಅದ್ಭುತವಾಗಿರತಕ್ಕಂಥ ರಾಮಾಯಣ ಪ್ರವಚನವನ್ನು ಕೃಷ್ಣರಾಜ ಭಟ್ ಅವರು ಇವತ್ತಿನಿಂದ 1 ವಾರಗಳ ಕಾಲ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಭಂಡಾರಕೆರೆ ಮಠ ಭಾಗವತಾಶ್ರಮದ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಎಲ್ಲ ಶ್ರೋತೃವರ್ಗಕ್ಕೂ ಕೂಡ ಸ್ವಾಗತವನ್ನು ಬಯಸ್ತಾ ಪ್ರಾರಂಭದಲ್ಲಿ ಶ್ರೀಪಾದಂಗಳವರು ಭಗವಂತನಿಗೆ ಆರತಿಯನ್ನು ಬಿಡುವ ಮೂಲಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಭಂಡಾರಕೆರೆ ಮಠದ ಬಾಲಕೇಂದ್ರದ ಮಕ್ಕಳು ದೇವರಿಗೆ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾರೆ.
ಎಲ್ಲ ಮಕ್ಕಳು ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಮಂತ್ರಾಕ್ಷರ ತೋಡಿ ಪ್ರಾರ್ಥನೆಯನ್ನು ನಡೆಸಿದಂತಹ ಬಾಲಕೇಂದ್ರದ ಮಕ್ಕಳಿಗೆ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ವಿದ್ವಾಂಸರಾದ ಕೃಷ್ಣರಾಜ ಭಟ್ ಅವರು 1 ವಾರಗಳ ಕಾಲ ರಾಮಾಯಣ ಪ್ರವಚನವನ್ನು ನಡೆಸಿಕೊಡಬೇಕು ಎಂಬುದಾಗಿ ಭಾಗವತಾಶ್ರಮ ಪ್ರತಿಷ್ಠಾನ ಹಾಗೂ ಭಂಡಾರಕೆರೆ ಮಠದ ವತಿಯಿಂದ ಅವರನ್ನು ಕೇಳಿಕೊಳ್ತೀವಿ. व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतडगते रूप्यपीठालयस्थं काञ्चीग्रैवेयहाराङ्गतकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिशसुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् रामाय रामभद्राय रामचन्द्राय वेधसे नाथाय रघुनाथाय सीतायाः पतये नमः वाल्मीके गौर्पुनीयान्नो महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् ರಾಮ ಸೇವಾಸಕ್ತರಾದಂತಹ ಪೂಜ್ಯ ಗುರುಗಳಲ್ಲಿ ವಿನಮ್ರನಾಗಿ ಪ್ರಾರ್ಥಿಸುತ್ತಾ ಅನುಜ್ಞೆಯನ್ನು ಬೇಡುತ್ತಾ ಶ್ರದ್ಧಾಳುಗಳಾಗಿ ರಾಮನ ಕಥೆಯನ್ನು ಕೇಳುವುದಕ್ಕೆ ಉತ್ಸುಕರಾದ ಸಜ್ಜನ ಬಾಂಧವರನ್ನು ನಮಿಸಿ 7 ದಿನಗಳ ಕಾಲ ರಾಮನ ಪ್ರೇರಣೆಯಿಂದ ಪ್ರೀತ್ಯರ್ಥವಾಗಿ ಕಥಾ ಸರಿತ್ತನ್ನು ಹೊಕ್ಕು ಈಜಿ ಮೇಲೆ ಬರುವ ಬಂದು ಎದ್ದು ನಿಂತು ಸಂತೋಷ ಪಡುವ ಹೆಮ್ಮೆಯ ಘಟನೆಗಳಿಗೆ ಸಾಕ್ಷಿಯಾಗುವ ಎನ್ನುತ್ತಾ ರಾಮಾಯಣ ಅನ್ನುವ ಗ್ರಂಥ ಸಮಗ್ರ ಭಾರತ ದೇಶದ ಅಷ್ಟೇ ಅಲ್ಲದೆ ವಿಶ್ವವಿಖ್ಯಾತವಾಗಿ ಜಗತ್ತಿನ ಅನೇಕ ಭಾಷೆಗಳಿಗೆ ಅನುವಾದಗೊಂಡ ಒಂದು ಸುಂದರವಾದ ಕೃತಿ. ರಾಮನ ಅಯನ, ಅವನ ಹೆಜ್ಜೆಗಳು ಅಂತ. ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಅನ್ನುವ ಮಾತು ಇದೆ. ಯಾರು ದೊಡ್ಡವರು ನಡೆದು ಸಾಗಿ ತೋರಿಸುತ್ತಾರೋ ಆ ದಾರಿಯಲ್ಲಿ ಜನ ಅನುಸರಿಸಿಕೊಂಡು ನಡೆಯುತ್ತಾರೆ ಅಂತ. ಹಾಗಾಗಿ ರಾಮ ಮರ್ಯಾದಾ ಪುರುಷೋತ್ತಮ ಅನ್ನುವ ಬಿರುದನ್ನು ಸಾರ್ಥಕಗೊಳಿಸುವ ನಿಟ್ಟಿನಲ್ಲಿ ಮನುಷ್ಯನಂತೆ ಪ್ರವರ್ತಿಸುವ ಒಬ್ಬ ವ್ಯಕ್ತಿ ಏನೇನು ಅನುಭವಿಸುತ್ತಾನೆ ಅಂತ ತೋರಿಸುವ ಅನೇಕ ಘಟನೆಗಳನ್ನು ನಾವು ರಾಮಾಯಣದಲ್ಲಿ ನೋಡುತ್ತೇವೆ. ಅದಕ್ಕೆ ಪೂರ್ವ ಪ್ರಸಂಗವನ್ನು ಕೂಡ ವಾಲ್ಮೀಕಿಗಳೇ ಆರಂಭದಲ್ಲಿ ಕೊಡ್ತಾ ಹೋಗ್ತಾರೆ. ತಪಸ್ವಾಧ್ಯಾಯ ನಿರತಂ ಅಂತ ಶುರುವಾಗಿ ತನ್ನ ನಿರಂತರವಾದ ಆಲೋಚನೆ, ತನ್ನ ಅಧ್ಯಯನ ಶುರು ಮಾಡುವುದರಲ್ಲಿ ಬಹಳ ಸುಂದರವಾದ ಸಂಗತಿ ಎನ್ನುವುದೇ ಈ ಕೃತಿಯನ್ನು ಬರೆಯುವ ಮುನ್ನ ಅವರಲ್ಲಿ ಸ್ವಾಧ್ಯಾಯ ಇತ್ತು ಅಂತ.
ಯಾಕೆಂದರೆ ಎಷ್ಟೋ ಸರ್ತಿ ನಾವು ಕ್ಯಾಬಿನೆಟ್ ಕಿಚನ್ ವ್ಯವಸ್ಥೆಯನ್ನು ನೋಡ್ತೇವೆ ಇವತ್ತು ಪತ್ರಿಕೆಗಳಲ್ಲಿ. ಅಲ್ಲಿಂದ ಇಲ್ಲಿಂದ ಎಲ್ಲ ಪುಸ್ತಕಗಳಿಂದ ತೆಗೆದು ಒಂದಿಷ್ಟು ಲೇಖನ ಬರೆದು ಹಾಕಿದರೆ ಅದು ನಮ್ಮದೊಂದು ಹೊಸ ಕೃತಿ ಅನ್ನುವ ಹಾಗೆ. ಆದರೆ ತಪಸ್ಸು ಇತ್ತು, ಜೊತೆಗೆ ಸ್ವಾಧ್ಯಾಯವೂ ಇತ್ತು. ಹಾಗಾಗಿ ವಾಲ್ಮೀಕಿಗಳೆಂಬ ಹಸುವಿನಿಂದ ಒಳ್ಳೆಯ ಅಮೃತದ ರಸ ಹರಿದು ಬಂತು ಅನ್ನುವುದು ನಮಗೆ ಗೊತ್ತಾಗುತ್ತೆ. ಮೂಲತಃ ನಮಗೆ ಇಲ್ಲಿ ರಾಮಾಯಣದ ಕಥೆ ಅನ್ನುವುದು ಶುರುವಾಗುವಾಗ ಇವತ್ತಿನ ಜನಜನಿತವಾದ ಒಬ್ಬ ಬೇಡವಾಗಿದ್ದ ಅನ್ನುವ ಕಥೆ ಏನೇನೋ ಇದೆ. ಆದರೆ ಮೂಲತಃ ವಾಲ್ಮೀಕಿಗಳನ್ನು ನಾವು ಅವರ ಸ್ವತಃ ಕೃತಿಯಲ್ಲೇ ನಾವು ಗಮನಿಸಿದಾಗ ಭೃಗುವಿನ ತಮ್ಮ ಅನ್ನೋದು ಗೊತ್ತಾಗುತ್ತೆ. ವರುಣನ 10 ಮಕ್ಕಳಲ್ಲಿ 10ನೆಯವನು ಅಂತ ಅರ್ಥ ಆಗುತ್ತೆ. ಹೀಗೆ ಸಹಜವಾಗಿ ಪ್ರಚೇತಸನ ಮಗ ಆದ್ರಿಂದಾಗಿ ಪ್ರಾಚೇತಸ್ ಅನ್ನುವ ಹೆಸರಿನಿಂದ ಪ್ರಸಿದ್ಧಿಗೊಂಡು ಭಗವಂತನ ಚಿಂತನೆಯನ್ನು ನಾನು ಲೋಕಕ್ಕೆ ಬಿತ್ತರಿಸಬೇಕು ಅನ್ನುವ ಆಲೋಚನೆಯಲ್ಲಿ ನಾರದರು ಎದುರಾದಾಗ ಕೇಳಿದ ಪ್ರಶ್ನೆ, ಲೋಕದಲ್ಲಿ ಅತ್ಯಂತ ಅತೀತನಾದ ಆದರೆ ಅತ್ಯಂತ ಸಾಮಾನ್ಯನಂತೆ ಕಾಣುವಂತಹ ಭಗವಂತನ ಬಗ್ಗೆ ಒಂದು ಚರಿತ್ರೆಯನ್ನು ರಚನೆ ಮಾಡುವ ಅಪೇಕ್ಷೆ ನನಗಿದೆ. ಅಂತಹ ಒಬ್ಬ ಮಹಾತ್ಮನ ಕಥೆಯನ್ನು ನನಗೆ ನೀವು ಉಸುರಬೇಕು ಅಂತ ಕೇಳಿಕೊಂಡಾಗ ನಾರದರು ಮೊದಲಿಗೆ ಕೊಡುವಂತಹ ಪರಿಚಯವೇ ಬಹಳ ಸುಂದರ. ಇಕ್ಷ್ವಾಕು ವಂಶಪ್ರಭವ ರಾಮೋ ನಾಮ ಜನೈಶ್ರುತಃ ನಿಯತಾತ್ಮ ಮಹಾವೀರ್ಯ ಶ್ರುತಿಮಾನ್ ಧೃತಿಮಾನ್ ವಶೀ. ಇಲ್ಲಿ ಹೇಳಿದ ಅಷ್ಟೂ ಶಬ್ದಗಳು ಕೂಡ ಸಮಗ್ರ ಇಡೀ ರಾಮಾಯಣದಲ್ಲಿ ಎಲ್ಲೆಲ್ಲಿ ರಾಮನ ಪಾತ್ರದಲ್ಲಿ ಅಂತಹ ಘಟನೆಗಳು ಬರ್ತಾವೋ ಆಗ ಎಲ್ಲ ತನ್ನ ಗುಣಗಳನ್ನು ಆ ಕಾಲದಲ್ಲಿ ಸರಿಯಾಗಿ ಪ್ರಕಟಿಸಿ ಭಕ್ತಾದಿಗಳಿಗೆ ಅಥವಾ ಪ್ರಜೆಗಳಿಗೆ ತನ್ನ ಉದಾತ್ತವಾದ ಚರಿತ್ರೆಯ ಪರಿಚಯವನ್ನು ಮಾಡಿಕೊಟ್ಟವನು ಅನ್ನುವುದು ಗೊತ್ತಾಗುತ್ತೆ. ನಿಯತಾತ್ಮ, ತನ್ನ ಮೇಲಿನ ಹತೋಟಿ ಇತ್ತು, ಅವ ರಾಜನಾಗಿ ಇರಬೇಕಾದದ್ದು. ಮಹಾವೀರ್ಯ, ಹಿಡಿದ ಕೆಲಸವನ್ನು ಮುಗಿಸುವವ, ಇನ್ನೊಬ್ಬರು ಹೇಳುವುದನ್ನು ಕೇಳಿಸಿಕೊಳ್ತಾ ಇದ್ದ. ರಾಜರಿಗೆ ಸಹಜವಾಗಿ ಸ್ವಭಾವ ಏನು ಅಂದ್ರೆ ತಾನು ಹೇಳಿದ್ ಮಾಡಬೇಕಷ್ಟೇ ಅಂತ. ಆದರೆ ಶ್ರುತಿಮಾನ್, ಇನ್ನೊಬ್ಬರನ್ನ ಮೊದಲು ಕಿವಿಕೊಟ್ಟು ಕೇಳಿ ಆಮೇಲೆ ಅದರ ನಿರ್ಧಾರವನ್ನು ಪ್ರಕಟಿಸ್ತಾ ಇದ್ದ. ಅಷ್ಟೇ ಅಲ್ಲ, ಪ್ರತಿಭಾನವಾನ್, ಯಾವ ಕಾಲಕ್ಕೆ ಏನನ್ನು ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಸರಿಯಾದ ನಿರ್ಣಯವನ್ನ ತೀರ್ಮಾನವನ್ನು ಕೈಗೊಳ್ಳುವಲ್ಲಿ ಸಫಲನಾಗ್ತಾ ಇದ್ದ. ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇ ರತಃ. ಧರ್ಮಜ್ಞನಾಗಿದ್ದ, ಸತ್ಯದ ವಿಷಯದಲ್ಲಿ ಸಂಧಾನ ಇತ್ತು ಹೊರತು ಅಸತ್ಯದ ವಿಷಯದಲ್ಲಿ ಅವನಲ್ಲಿ ಸಂಧಾನ ಯಾವತ್ತೂ ನಡೆಯುತ್ತಿರಲಿಲ್ಲ. ಪ್ರಜಾನಾಂಚ ಹಿತೇ ರತಃ, ಪ್ರಜೆಗಳ ಹಿತದಲ್ಲಿ ಸದಾ ರತನಾಗಿರ್ತಿದ್ದ. ಚುನಾವಣೆ ಬಂದಾಗ ಮಾತ್ರ ರಸ್ತೆಗೆ ಡಾಂಬರ್ ಹಾಕುವ ಹಾಗಲ್ಲ ಅಂತ ಅರ್ಥ. ಸದಾ ಭಗವಂತನ ಆ ಪ್ರಜ್ಞೆ ಜನರಲ್ಲಿ ಜಾಗೃತವಾಗಬೇಕಾದ್ರೆ ರಾಜಾಧರ್ಮ ಕಾಲಸ್ಯ ಕಾರಣಂ ಅನ್ನುವ ನಿಯತಿಯನ್ನ ಲೋಕದಲ್ಲಿ ಚೆನ್ನಾಗಿ ತೋರಿಸಿಕೊಟ್ಟ. ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ. ಎಲ್ಲವನ್ನು ಧರ್ಮದ ರಕ್ಷಣೆ ಅಂತನ್ನುವುದು ಭಗವಂತನ ಮುಖ್ಯ ಗುರಿ ಅನ್ನುವ ಕಾರಣದಿಂದ ರಾಮನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಲೋಕದಲ್ಲಿ ನೋಡುವ ಮುಖದಲ್ಲಿ ದೃಷ್ಟಿಕೋನದಲ್ಲಿ ತಪ್ಪು ಅಂತ ಅನಿಸಿದ್ರು ರಾಜನಾಗಿ ಮತ್ತು ಒಬ್ಬ ಗಂಡನಾಗಿ ಅಥವಾ ತಮ್ಮನಾಗಿ ಅಥವಾ ಮಗನಾಗಿ ಅಥವಾ ಯಾವುದೋ ಒಂದು ತಂದೆಯಾಗಿ ಹೀಗೆ ಎಲ್ಲ ಸ್ಥಾನಗಳಲ್ಲೂ ನಿಂತು ನಿರ್ವಹಿಸಬೇಕಾದಂತಹ ಕರ್ತವ್ಯವನ್ನ ಹೇಗೆ ರಾಮಚಂದ್ರ ತೋರಿಸಿಕೊಟ್ಟ ಅನ್ನುವುದನ್ನ ಮುಂದೆ ನೋಡ್ತಾ ಹೋಗಬಹುದು. ಈ ಕಥೆಯನ್ನ ಮುಗಿಸುವಾಗ ಕೊನೆಗೆ ವಾಲ್ಮೀಕಿಗಳ ಮನಸ್ಸಿಗೆ ಮುಟ್ಟುವಂತಹ ಅಂದ್ರೆ ಇಡೀ ಚರಿತ್ರೆಯನ್ನು ಒಂದು ಸರ್ತಿ 1ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಸಮಗ್ರ ರಾಮಾಯಣದ ಕಥೆ ಒಂದು ಸರ್ತಿ ಪೂರ್ತಿ ಬಂದು ಹೋಗುತ್ತೆ, ಬಹಳ ಸಂಕ್ಷೇಪವಾಗಿ. ಅದು ಒಂದು ಶೈಲಿ. ನಿಜವಾಗಿ ಯಾವುದೋ ಒಂದು ಪ್ರಸಂಗವನ್ನ ಎದುರುಗಡೆಯವರಿಗೆ ಕೇಳಲಿಕ್ಕೆ ಇಷ್ಟ ಇರುತ್ತೋ ಗೊತ್ತಿಲ್ಲ, ಹಾಗಾಗಿ ಮೊದಲೊಂದು ಸರ್ತಿ ಸಂಕ್ಷೇಪವಾಗಿ ಹೇಳಿಬಿಡುದು. ಆಗ ಎದುರಿನವನು ಇಲ್ಲಿ ಏನೋ ಪ್ರಶ್ನೆಯಲ್ಲಿ ಅವರು ಅನೇಕ ವಿಷಯಗಳನ್ನು ಮುಚ್ಚಿಟ್ಟಿದ್ದಾರೆ ಅಂತ ಅನಿಸಿ ಮತ್ತೆ ದೀರ್ಘವಾದ ಜಿಜ್ಞಾಸೆಯನ್ನ ಬಯಸಿದಾಗ ಮಾತ್ರ ಮುಂದಿನ ವಿವರಣೆಯನ್ನು ಕೊಡುವುದು. ಸಮಾಸೌ ವ್ಯಾಸಯೋಗತಃ. ಕೆಲವರಿಗೆ ಅಷ್ಟು ದೀರ್ಘ ಕೂತು ಕೇಳಲಿಕ್ಕೆ ವ್ಯವಧಾನವೂ ಇರುವುದಿಲ್ಲ, ತಾಳ್ಮೆಯೂ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇಷ್ಟೇ ಕಥೆ ಕೇಳ್ಕೊಂಡು ಹೋಗ್ತಾರೆ. ಆದರೆ ಇಷ್ಟು ಕಥೆ ಕೇಳಿದ ಮೇಲೆ ಈ ಕಥೆಯಲ್ಲಿ ಇಂಥ ಒಂದು ವಿಷಯ ನಡೆಯುತ್ತಲೋ ಇದು ದೀರ್ಘವಾಗಿ ಹೇಗೆ ನಡೆಯಿತು ಅನ್ನುವುದನ್ನು ರಾಮಾಯಣ ಮುಂದೆ ಬಿಡಿಸುವುದು ಬಹಳ ಚಂದ. ನಾರದರಿಂದ ರಾಮನ ಕಥೆಯನ್ನ ತಿಳಿದುಕೊಂಡ್ರು. ರಾಜವಂಶಾನ್ ಶತಗುಣಾನ್ ಸ್ಥಾಪಯಿಷ್ಯತಿ ರಾಘವ ಚಾತುರ್ವರ್ಣ್ಯಂಚ ಲೋಕೇಸ್ಮಿನ್ ಸ್ವೇ ಸ್ವೇ ಧರ್ಮೇ ನಿಯೋಕ್ತ್ಯಪಿ. ಆ ಕಾಲದ ಪ್ರತಿಯೊಬ್ಬರ ಕರ್ತವ್ಯವನ್ನ ಏನು ಮಾಡಬೇಕೋ ಅದನ್ನು ಮಾಡಿಸುವ ನಿಟ್ಟಿನಲ್ಲಿ 11,000 ವರ್ಷಗಳ ಕಾಲ ಭೂಮಿಯನ್ನು ಆಳ್ತಾನೆ ಅಂತ.
ಮತ್ತೆ ಮುಂದೆ ಅದರ ಪ್ರಶ್ನೆ ಇದೆ. ಒಂದು ಕಡೆ 13,000 ವರ್ಷ ಅಂತಿದೆ, ಒಂದು ಕಡೆ 11,000 ವರ್ಷ ಇದೆ. ಇದು ಹೇಗೆ? ನೀವು ಇದೇ ನಮಗೆ ಇಷ್ಟ ಆಗುದಿಲ್ಲ. ನೀವು ಒಂದು ಕಡೆ ಕೊನೆಗೆ ಹೇಳುವಾಗ ಅದು ಒಂದು ಕಲ್ಪದಲ್ಲಿ, ಇದು ಒಂದು ಕಲ್ಪದಲ್ಲಿ ಅಂತ. ಆದರೆ ರಾಮಾಯಣ ಮಹಾಭಾರತಕ್ಕೆ ಮತ್ತೆ ಕಲ್ಪಭೇದವನ್ನು ಹೇಳಲಿಕ್ಕಿಲ್ಲ ಅಂತ ನಿಯಮ ಇದೆ. ಹಾಗಾಗಿ ರಾಮನ ಅವತಾರದ ಅಂದರೆ ಇಡೀ ಜಗತ್ತಿನ ಆಳ್ವಿಕೆ ಅಂತ ಅನ್ನೋದು ಎಷ್ಟು ಕಾಲ ಅಂತ ಪ್ರಶ್ನೆ ಬಂದಾಗ ನೀವು ಒಂದು ಕಡೆ 11,000 ಅಂತ ಹೇಳ್ತೀರಿ, ಇನ್ನೊಂದು ಕಡೆ 13,000 ಅಂತ ಹೇಳ್ತೀರಿ. ಅಂದರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವತ್ಸರಗಳ ಲೆಕ್ಕವನ್ನು ಹೇಳುವಾಗ 5 ತರದ ವತ್ಸರಗಳನ್ನು ನಿರೂಪಣೆ ಮಾಡ್ತಾರೆ. ಇಡಾವತ್ಸರ, ಅನುವತ್ಸರ, ವತ್ಸರ, ಸಂವತ್ಸರ, ಪರಿವತ್ಸರ ಅಂತ. ಹೀಗೆ 5 ಪ್ರಭೇದಗಳಲ್ಲಿ 24 ದಿನಗಳು ಅಂತ ಇಟ್ಟುಕೊಂಡು ಅದನ್ನು 27 ದಿನಗಳು ಅಂತ ಇಟ್ಟುಕೊಂಡು, ಅಂದರೆ 27 ನಕ್ಷತ್ರಗಳಿಗೆ ಒಂದು ತಿರುವು ವೃತ್ತ ಮುಗಿಯಿತು ಅಂತಂದಾಗ ಒಟ್ಟು 324 ದಿನ ಆಗುವಂತಹ ಒಂದು ಅಂದರೆ ವರ್ಷದ ಗಣನೆ ಇದೆ. ಎರಡನೇದ್ದು ಬರೀ 30, ಅದು ಲೋಕದ ವ್ಯವಹಾರಕ್ಕೋಸ್ಕರ. ಬಡ್ಡಿ ಇತ್ಯಾದಿಗಳನ್ನೆಲ್ಲ ಮಾಡುವಾಗ ನೀವು ಅದನ್ನು ಇಲ್ಲ ನಮ್ಮ ಸೌರಮಾನದ ಪ್ರಕಾರ ಇನ್ನೂ ಡೇಟ್ ಆಗಿಲ್ಲ ಅಂತ ತಪ್ಪಿಸುವ ಹಾಗಿಲ್ಲ. ಅದಕ್ಕೋಸ್ಕರ 360 ಅಂತ ಅನ್ನೋದು ಒಂದು ಜನರಲ್, ಅದು ಯಾವ ಕಾಲದಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು 360 ದಿನ. ಮಾಸವನ್ನು ಇಟ್ಟುಕೊಂಡು, ಚಂದ್ರನ ಗಣನೆಯನ್ನು ಇಟ್ಟುಕೊಂಡು ಹೇಳುವಂತಹದ್ದ ಮಾಸ ಅಂತ ನಾವೇನು ಹೇಳ್ತೇವೋ ಅದು 355 ದಿನಗಳು. ಆಮೇಲೆ ಸೂರ್ಯನ ಗಣನೆಯನ್ನು ಇಟ್ಟುಕೊಂಡು ಹೇಳುವಂತಹದ್ದು 365 ಕಾಲು ದಿನ. ಗುರುವಿನ ವೃತ್ತವನ್ನು ಅಂದರೆ ಅವನು ಈ 12 ಮಾಸಗಳಲ್ಲಿ ಸುತ್ತು ಬರುವಾಗ, ರಾಶಿಗಳಲ್ಲಿ ಸುತ್ತು ಬರುವಾಗ 390-92 ದಿನಗಳ ಕಾಲದ ಒಂದು ವತ್ಸರ ಕ್ರಮ ಇದೆ. ಈಗ 11,000 ವರ್ಷ ಅಂತ ನಾವು ಲೆಕ್ಕ ಹಾಕಿ ಆ ಕಡೆಯಿಂದ 13,000 ಅಂತ ಯೋಚನೆ ಮಾಡಬೇಕಾದದ್ದು 2 ವತ್ಸರದ ಕ್ರಮದಲ್ಲಿ ಹೇಳಿದ್ದು. ಮೊದಲು ಹೇಳಿದ್ದು 11,000 ವರ್ಷ ಅಂತ, ಅದು ಸಂವತ್ಸರದ ಲೆಕ್ಕದಲ್ಲಿ. ಆಮೇಲೆ 13,000 ವರ್ಷ ಅಂತ ಹೇಳಿದ್ದು ನಕ್ಷತ್ರಮಾನದ ವತ್ಸರದಲ್ಲಿ. ಅದನ್ನು ಮತ್ತೆ ದಿನಗಣನೆಯಲ್ಲಿ ನಾವು ಗುಣಿಸಿ ನೋಡಿದಾಗ ಎರಡೂ ಸಮಾನವಾದ ಕ್ರಮದಲ್ಲೇ ಬರುತ್ತೆ. ಅದರಿಂದಾಗಿ ಒಂದಕ್ಕೊಂದು ವಿರೋಧ ಇಲ್ಲ ಅಂತ ಹೀಗೆ ಪರಿಹಾರ ಮಾಡಿದವರು ಒಬ್ಬರೇ, ಅದು ಆಚಾರ್ಯ ಮಧ್ವರು ಮಾತ್ರ. ಇನ್ಯಾರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ಅಲ್ಲಿ ಅದ್ರ ಪಾಡಿಗಾಯ್ತು, ಇಲ್ಲಿ ಇದ್ರ ಪಾಡಿಗಾಯ್ತು ಅಂತ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ರಾಮೋ ರಾಜ್ಯಮುಪಾಸಿತ್ವ ಬ್ರಹ್ಮಲೋಕಂ ಪ್ರಯಾಸ್ಯತಿ. ಭವಿಷ್ಯತ್ ಕಾಲದ ಮಾತನ್ನ ಹೇಳಿ ನಾರದರು ಈಗ ಇರುವ ಅಂದರೆ ಈ ಕಥೆಯನ್ನ ವಾಲ್ಮೀಕಿಗಳು ಕೇಳುವಾಗ ರಾಮಚಂದ್ರ ರಾಜ್ಯವನ್ನು ಆಳ್ತಾ ಇದ್ದಾನೆ, ಇನ್ನೂ ಅವರ ಆಶ್ರಮಕ್ಕೆ ಸೀತೆ ಬಂದಿಲ್ಲ ರಾಮನ ಕಥೆಯನ್ನು ಕೇಳುವಾಗ ಮೊದಲಿಗೆ. ಹೀಗೆ ಕಥೆಯನ್ನು ಕೇಳಿ ಅವರು ಅದರಲ್ಲೇ ನಿರಂತರ ತಮ್ಮ ಮನಸ್ಸನ್ನು ತೊಡಗಿಸಿಕೊಂಡು ಆ ಕಥೆಯ ವಿಶೇಷತೆಯನ್ನೆಲ್ಲ ಅರ್ಥ ಮಾಡಿಕೊಂಡು ಮತ್ತಷ್ಟು ಧ್ಯಾನಸ್ಥರಾದ ಸಂದರ್ಭದಲ್ಲಿ ಬಹಳ ಕಾಲಗಳು ಕಳೆದಿದೆ. ಅದನ್ನೇ ನಿರಂತರ ಯೋಚನೆ ಮಾಡ್ತಾ ಇದ್ದಾರೆ. ಆ ಹೊತ್ತಿಗೆ ಒಂದು ಸರ್ತಿ ನದಿಯ ತೀರದಲ್ಲಿ ನಿತ್ಯದ ಅರ್ಘ್ಯವನ್ನು ಬಿಡುವ ಹೊತ್ತಿಗೆ, ಅರ್ಘ್ಯವನ್ನು ಬಿಟ್ಟು ಮರಳಿ ಬರುವಾಗ ಮರದ ಮೇಲೆ ಕುಳಿತಂತಹ ಜೋಡಿ ಹಕ್ಕಿಗಳನ್ನು ನೋಡಿ ಸಂತೋಷ ಪಟ್ಟದ್ದನ್ನು, ಅವುಗಳು ಸಂತೋಷದ ಇದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಅದೇ ಹೊತ್ತಿಗೆ ಒಬ್ಬ ಬೇಡ ಬಂದು ಅದನ್ನು ಬಾಣ ಬಿಟ್ಟು ಒಂದನ್ನು ಬೀಳಿಸಿದ್ದಾನೆ. ಆಗ ಅವರಿಗೆ ತುಂಬ ನೋವಾಯಿತು. ಪ್ರಕೃತಿಯ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಒಂದು ಸೌಂದರ್ಯವನ್ನು ಆಸ್ವಾದಿಸುವುದು ಋಷಿಗಳಿಗೆ ಒಂದು ಸಹಜವಾದ ಸ್ವಭಾವ. ಹಾಗೆ ಅಂತ ಹೇಳಿ ಅವರು ಲೋಕದ ಯಾವುದೇ ವಿಷಯದ ಬಗ್ಗೆ ತಪಸ್ಸು ಮಾಡ್ತಾರೆ ಅಂದ ತಕ್ಷಣ ಅನಕ್ಷರಸ್ಥರೂ ಅಲ್ಲ, ಅಥವಾ ಲೋಕದ ಕಾಳಜಿ ಇಲ್ಲದವರು ಅಂತನೂ ಅರ್ಥ ಅಲ್ಲ. ಇದನ್ನು ನಾವು ಬಹಳ ಬಾರಿ ಮತ್ತೆ ಋಷಿಗಳ ಜೀವನದ ಮಾತುಕತೆಗಳನ್ನು ಗಮನಿಸುವಾಗ ಗೊತ್ತಾಗುವ ಸಂಗತಿ. ಕೋಪದಿಂದ ಬೀಳಿಸಿದಂತಹ ಆ ಪಕ್ಷಿಯ ಸಾವಿಗೆ ನೊಂದು ಮಾನಿಷಾದ ಪ್ರತಿಷ್ಠಾಂತ್ವಂ ಅಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಃ ಅಂತ ಬೇಡನನ್ನು ಶಪಿಸಿದ್ರು. ನೀನು ಇಂತಹ 2 ಸಂತೋಷದಲ್ಲಿರುವ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಬೀಳಿಸಿದ ಕಾರಣಕ್ಕಾಗಿ ನೀನು ಬಿದ್ದು ಹೋಗು, ನಿನಗೆ ದುಃಖವೇ ಪ್ರಾಪ್ತವಾಗಲಿ ಅಂತ ಶಪಿಸಿದ್ರು. ಇದೇ ಇಡೀ ಒಂದು ಪದ್ಯದ ಸಾಲು ರಾಮಾಯಣವನ್ನೂ ಹೇಳುತ್ತೆ ಅಂತ ನಾವು ಯೋಚನೆ ಮಾಡಬಹುದು. ಜೋಡಿಯಾಗಿದ್ದಂತಹ ರಾಮ ಸೀತೆಯರಲ್ಲಿ ಒಬ್ಬಳನ್ನ ಸೀತೆಯನ್ನ ಕರೆದುಕೊಂಡು ಹೋಗಿ ಅವರಲ್ಲಿ ಬೇರ್ಪಡಿಸಿ ದುಃಖವನ್ನು ಉಂಟು ಮಾಡಿದಂತಹ ಆ ದುಷ್ಟ ನಶಿಸಿ ಹೋಗಲಿ ಅಂತ ಶಪಿಸಿದ ಅನ್ನುವ ಮಾತಿನ ರೂಪದಲ್ಲಿ ಇಡೀ ರಾಮಾಯಣದ ಕಥೆ, ರಾವಣನಿಂದ ಅಪಹೃತರಾದ ಸೀತೆಯ ದುಃಖದ ಕಥೆಯನ್ನ ವಾಲ್ಮೀಕಿ ಆಗಲೇ ಅನುಭವಿಸಿ ಶುರು ಮಾಡಿದ. ಹೀಗೆ ಕೋಪದಿಂದ ಶೋಕಃ ಶ್ಲೋಕತ್ವಮಾಗತಃ, ಶೋಕ ಅನ್ನೋದು ಶ್ಲೋಕವಾಗಿ ಬಂತಲ್ವ ಅಂತ ಅಚ್ಚರಿಯಿಂದ ಪಕ್ಕದಲ್ಲಿ ಕುಳಿತಿದ್ದ ಭರದ್ವಾಜ ಋಷಿಗಳು, ಶಿಷ್ಯರಾಗಿದ್ದವರು ಆಚಾರ್ಯರ ಗುರುಗಳ ಮಾತನ್ನು ಕೇಳಿ ಅದನ್ನು ರಿಪೀಟ್ ಮಾಡಿದ್ರಂತೆ. ಒಂದೇ ಸರ್ತಿ ಕೇಳಿದ್ದು,
ಈ ಶ್ಲೋಕ ತುಂಬ ಚೆನ್ನಾಗಿದೆ ಗುರುಗಳೇ. ನಿಮ್ಮ ಈ ಮಾತು ಕೇಳಿ ನಮ್ಮ ಮನಸ್ಸು ಬಹಳ ತುಂದಿಲವಾಗಿ ಬಿಟ್ಟಿದೆ ಆನಂದದಿಂದ. ಅದರಿಂದಾಗಿ ಇದೇ ಥರದ ಮಾತುಗಳನ್ನು ನಾವು ಮತ್ತೆ ಮತ್ತೆ ಕೇಳಬೇಕು ಅಂತ ಬಯಸ್ತೇವೆ ಅಂತ ಅವರಲ್ಲಿ ಇನ್ನೂ ಕೂಡ ಆ ಪ್ರಜ್ಞೆ ಹಾಗೆ ಜಾಗೃತವಾಗಿ ಇದೇನು ಅಂತ ಅಚ್ಚರಿ ಪಡುವುದರಲ್ಲಿ ಬ್ರಹ್ಮದೇವರ ದರ್ಶನ ಆಯಿತು. ದರ್ಶನ ಆಗಿ ಮತ್ತೆ ರಾಮನ ಈ ಕಥೆಯನ್ನ ನೀನು ಬರೀಬೇಕು ಅನ್ನೋದಕ್ಕೆ ಅನುಜ್ಞೆ ಸಿಕ್ಕಿ ಇಡೀ ರಾಮನ ಇನ್ನಷ್ಟು ಕೆಲವು ಅಂತರಂಗದ ವಿಷಯಗಳೆಲ್ಲ ನಾರದರು ಮೇಲಿನ ಕಥೆಯನ್ನು ಮಾತ್ರ ಹೇಳಿದರು. ಆ ಕಥೆಯ ಹಿಂದೆ ಇರುವ ಕೆಲವು ಸ್ವಾರಸ್ಯಗಳನ್ನು ಮತ್ತೆ ಅದರಲ್ಲಿರುವ ಅಪೂರ್ವತೆಗಳನ್ನು ಚತುರ್ಮುಖನಿಂದ ಉಪದೇಶ ಪಡೆದು ಮತ್ತೆ ಅನುಜ್ಞೆಯೂ ಸಿಕ್ಕಿ ನಿನ್ನಿಂದ ಇಡೀ ರಾಮಾಯಣದ ಚರಿತ್ರೆಯು ಲೋಕಕ್ಕೆ ಸಿಗುವಂತಾಗಲಿ, ಇದನ್ನ ಲೋಕ ಎಲ್ಲವೂ ಕೂಡ ಭಗವಂತನ ಕಥೆಯನ್ನ ಹೇಳುವ ಮೂಲಕ ಅವರ ಜೀವನದಲ್ಲಿ ಮಾಂಗಲ್ಯ ಉಂಟಾಗಲಿ, ಮಂಗಳ ಕಲ್ಯಾಣಕರವಾದಂತಹ ಬದುಕನ್ನು ಪಡೆಯುವುದಕ್ಕೆ ಈ ಕಥೆ ಕಾರಣ ಆಗಲಿ ಅಂತ ಅನುಗ್ರಹಿಸಿದ್ರು. ಈ ಇಡೀ ಕಥೆಯನ್ನ ಮತ್ತೆ ನಮಗೆ ನಿರ್ಣಯವನ್ನ ಮಾಡಿಕೊಡ್ಲಿಕ್ಕೋಸ್ಕರ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಆರಂಭದಲ್ಲಿ ಮೊದಲ 3 ಅಧ್ಯಾಯದ ಕೊನೆಯಿಂದ ಆರಂಭ ಆಗಿ ಪೂರ್ತಿ ನಿರ್ಣಯವನ್ನು ಕೊಟ್ಟಿದ್ದಾರೆ. ಅಂದರೆ ಕೆಲವು ಕಥೆಗಳನ್ನು ನಾವು ತೆಗೆದುಕೊಳ್ಳುವಾಗ ನಿಜವಾಗಿ ಏನಾಯಿತು ಅಂತ ಗೊತ್ತಾಗುವುದಿಲ್ಲ. ಹಾಗೆ ಕಥೆಯನ್ನು ಓದುವಾಗ ನಮಗೆ ಮೂಲ ಕಥೆಯ ಸ್ವಾರಸ್ಯ ಗೊತ್ತಾಗುವುದಿಲ್ಲ. ಈ 2 ಕಥೆಗಳ ಅಂದರೆ ರಾಮಾಯಣದಲ್ಲಿ ಬಂದ ವಾಲ್ಮೀಕಿಗಳ ರಾಮನ ಕಥೆ ಮತ್ತು ಆಚಾರ್ಯರು ಕೊಟ್ಟಂತಹ ಭಗವದ್ ಅವತಾರದ ರಾಮನ ಕಥೆಯ ನಿರ್ಣಯದ ವಿಶೇಷತೆ, ಇದೆರಡನ್ನು ಜೋಡಿಸಿ ನಮಗೆ ಆಚಾರ್ಯರಿಂದ ಅನೇಕ ಅನುಗ್ರಹವನ್ನು ಪಡೆದು ಆ ಮೂಲಕವಾಗಿ ಅವರ ತತ್ವಜ್ಞಾನದ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಅಂತ ಮತ್ತೊಂದು ಕೃತಿಯನ್ನು ರಚಿಸಿಕೊಟ್ರು. ಒಂದು ರೀತಿಯಲ್ಲಿ ಅದು ಮಹಾಕಾವ್ಯವೇ ಹೌದು. ನಾವು ಇಡೀ ದೇಶದಲ್ಲಿ ಮಹಾಕಾವ್ಯ ಅಂತ 5 ಗುರುತಿಸಿದರೆ ತೌಳವರು ಅಂತ ಅನ್ನಿಸಿಕೊಂಡಂತಹ ಅಂದರೆ ಆಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಹತ್ತಿರದವರು ಅಂತ ಅನ್ನಿಸಿಕೊಂಡವರಲ್ಲೇ ನಾವು ಮಹಾಕಾವ್ಯಗಳನ್ನು ನೋಡಲಿಕ್ಕೆ ಬರುತ್ತೆ. ಅದರಲ್ಲಿ ಒಂದು ಸಂಗ್ರಹ ರಾಮಾಯಣ. ಅಂದರೆ ರಾಮನ ಕಥೆಯನ್ನು ಹೇಳುತ್ತಲೇ ಅದರಲ್ಲಿರುವ ಅಪೂರ್ವತೆಯನ್ನ, ಹಿಂದಿರುವ ರಹಸ್ಯವನ್ನ ಜೊತೆಗಿಟ್ಟುಕೊಂಡು ಸೇತುವೆಯಾಗಿ ತಾತ್ಪರ್ಯ ನಿರ್ಣಯಕ್ಕೆ ಮತ್ತು ವಾಲ್ಮೀಕಿ ರಾಮಾಯಣಕ್ಕೆ ಸೇತುವೆಯಾಗಿ ಏನನ್ನ ಓದಿದ್ರೆ ಈ ಕಥೆಯಲ್ಲಿ ನಮಗೆ ಸಂದೇಹ ಬರುವುದಿಲ್ಲ ಅನ್ನುವ ರೀತಿಯಲ್ಲಿ ನಿರೂಪಣೆ ಮಾಡ್ತಾರೆ. ಅವರೇ ನಮಗೆ ವಾಲ್ಮೀಕಿಗಳ ಬಗ್ಗೆ ಕೊಟ್ಟಂತಹ ಸುಂದರವಾದ ಶ್ಲೋಕ, ವಾಲ್ಮೀಕೇ ಗೌ ಪುನೀಯಾನ್ನಃ. ವಾಲ್ಮೀಕಿ ಅನ್ನುವಂತಹ ಗೌಹು ನಹ ಪುನೀಯಾತ್, ವಾಲ್ಮೀಕಿ ಗೌರ್ ಪುನೀಯಾನ್ನಃ ಮಹೀಧರ ಪದಾಶ್ರಯ. ಮಹೀಧರ ಅಂದರೆ ಈಗ ಸಾಮಾನ್ಯ ಒಂದು ನದಿ ಹರಿದು ಬರುವಾಗ ಬೆಟ್ಟದ ತುದಿಯಿಂದ ಹರಿದು ಬರುತ್ತೆ. ಅನೇಕ ಆ ಹರಿದು ಬಂದ ನದಿಯ ದಡದಲ್ಲಿ ಬೆಳೆದ ಹುಲ್ಲುಗಳನ್ನು ಮೇಯುವುದಕ್ಕಾಗಿ ಹಸುಗಳು ಕರುಗಳೆಲ್ಲ ಜೊತೆ ಸೇರಿ ಮೇಯುತ್ತವೆ ಅನ್ನುವುದು ಒಂದು ಅಭಿಪ್ರಾಯದಲ್ಲಿ ವಾಲ್ಮೀಕಿಗಳು ಹರಿಸಿದಂತಹ ರಾಮಾಯಣವೆಂಬ ನದಿಯನ್ನ, ಬೆಟ್ಟದ ಪದದಿಂದ ಹರಿದು ಬಂದ ನದಿಯನ್ನ ಲೋಕದಲ್ಲಿರುವಂತಹ ಉಳಿದ ಎಲ್ಲ ಭಕ್ತ ಸಮೂಹ ಹಸುಗಳಂತೆ ಕರುಗಳಂತೆ ಮೇಯ್ತಾ ಇವೆ. ಮಹೀಧರ ಅಂದರೆ ರಾಜನಾಗಿ ಅತ್ಯಂತ ಪಾಲನೆಗೆ ಯೋಗ್ಯನಾದಂಥ ಕ್ಷತ್ರಕುಲ ವಂಶ ಸಂಜಾತನಾದ ರಾಮನ ಪದವನ್ನ ಆಶ್ರಯಿಸಿರುವಂತಹ ಮಾತುಗಳೆಂಬಂತಹ ಹರಿವಿನಿಂದ ಇಳಿದು ಬಂದ ಈ ಅಮೃತದ ರಸವನ್ನ ಲೋಕದ ಎಲ್ಲ ಕವಿಗಳು ಕೂಡ ಮುಂದಿನ ನಾವು ಈ ಸಂಸ್ಕೃತದ ಸಾಹಿತ್ಯವನ್ನ ಅಥವಾ ಲೋಕದ ಬೇರೆ ಪ್ರಾಕೃತ ಭಾಷೆಗಳ ಸಾಹಿತ್ಯವನ್ನ ಗಮನಿಸಿದ್ರೆ ಅದಕ್ಕೂ ಹೆಚ್ಚಾಗಿ ನಾವು ದಾಸ ಸಾಹಿತ್ಯದಲ್ಲಿ ನೋಡಿದಾಗ ರಾಮ ಅಂತ ಅನ್ನುವ ಒಂದು ಪದಾರ್ಥ ಇಲ್ಲದೇ ಇದ್ರೆ ನಮಗೆ ಎಷ್ಟೋ ಕಥೆಗಳು ಅದು ಪಾಯಸವೂ ಇರ್ತಿರ್ಲಿಲ್ಲ, ಸಕ್ಕರೆಯೂ ಇರ್ತಿರ್ಲಿಲ್ಲ. ನಮಗೆ ಹೇಳಬೇಕು ಅಂತಂದ್ರೆ ರಸ, ಅಮೃತ ರಸ. ಎಷ್ಟು ಸಾಮಾನ್ಯ ಭಜನಾ ಮಂಡಳಿಗಳು ಅಂತಂದಾಗ ಅದು ರಾಮಸೇವಾ ಭಜನಾ ಮಂಡಳಿ, ರಾಮಸೇವಾ ಮಂಡಳಿ, ಎಷ್ಟು ಕಡೆ ಮಂಡಳಿಗಳನ್ನೆಲ್ಲ ನೋಡುದು ರಾಮನ ಹೆಸರಿನಲ್ಲೇ. ಅದು ಆರಾಮವಾಗಿ ಆ ಬದುಕನ್ನು ನಡೆಸಿಕೊಡುವಂತಹ ಶಕ್ತಿ ಆ ಪದಕ್ಕಿದೆ ಅನ್ನುವುದರಿಂದ ನಾವು ಲೋಕದಲ್ಲಿ ಅಂತಹ ಹೆಸರಿನಿಂದ ಧರ್ಮದ ಕಾರ್ಯಕ್ಕೆ, ಜಾಗೃತಿಯ ಕಾರ್ಯಕ್ಕೆ, ಸತ್ಯದ ಅನ್ವೇಷಣೆಯ ಕಾರ್ಯಕ್ಕೆ ಬಳಸುವಂತಹ ಹೆಸರನ್ನಾಗಿ ನಾವು ಗಮನಿಸಬಹುದು. ಹೀಗೆ ವಾಲ್ಮೀಕಿಗಳ ಹೆಸರನ್ನ ಗುರುತಿಸಿ ಅಲ್ಲಿ ಆರಂಭದಲ್ಲಿ ಭಗವಂತನನ್ನ ನೆನಪಿಸಿಕೊಳ್ತಾ ಹನುಮಂತನ ಬಗ್ಗೆ ಒಂದು ವಿಶೇಷವಾದ ಮಾತನ್ನ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದನ್ನು ನಾವು ಗಮನಿಸಿಕೊಳ್ಬೇಕು. ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಹೇ ಅನ್ನುವ ಮಾತನ್ನು ಹೇಳ್ತಾ ಸಮಗ್ರ ಮಹಾವ್ಯಾಕರಣದ ದೊಡ್ಡ ಕಡಲಿನಲ್ಲಿ ಇಳಿದು ಆರಾಮವಾಗಿ ಈಜಾಡಿ ಹೊರಬಂದು ಅದರ ದೊಡ್ಡದಾದಂತಹ ಅಂದ್ರೆ ಮಥಿಸಿದ್ರಿಂದ ಹೊರಬಂದಂತಹ ಅಮೃತದ ರಸವನ್ನ ನಿರಂತರವಾಗಿ ರಾಮನಾಮವನ್ನು ಜಪ ಮಾಡುತ್ತಾ ಹಾಡುತ್ತಿರುವಂತಹ ಹನುಮಂತನನ್ನು ನಾನು ಸ್ಮರಿಸುತ್ತೇನೆ. ಯಾಕೆಂದ್ರೆ ಕಥಾಸೇವಕ ಅಂದ್ರೆ ಇಡೀ ಜಗತ್ತಿನಲ್ಲಿ ರಾಮನ ಕಥೆಯನ್ನ ಚೆನ್ನಾಗಿ ಹೇಳಬಲ್ಲಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಹನುಮಂತ ದೇವರು.
ಹಾಗಾಗಿ ಅವರ ಅಪ್ಪಣೆಯನ್ನು ಪಡೆಯದೆ ನಾವು ಕಥೆಯೊಳಗೆ ಪೂರ್ಣವಾಗಿ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಮುಂದೆ ರಾಮಚಂದ್ರ ದೇವರೇ ಹೇಳ್ತಾರೆ, ನಾನು ಇಲ್ಲಿಯ ತನಕ ಮಾತನಾಡಿದವರಲ್ಲಿ ಇಷ್ಟು ಚೆನ್ನಾಗಿ ಮಾತಾಡಿದವರನ್ನ ಕಾಣಲೇ ಇಲ್ಲ, ಇದೇ ಅತ್ಯಂತ ಸುಂದರವಾದ ಮಾತುಗಾರ ಅಂತ ನನಗೆ ಗೊತ್ತಾಯಿತು ಅಂತ. ಅಂದರೆ ಲೋಕದಲ್ಲಿ ಸಾಮಾನ್ಯವಾಗಿ ಕಪಿಗಳು ಅಂತಂದಾಗ ಅತ್ಯಂತ ಚಂಚಲ ಅಂತಿದ್ದಾಗಲೂ ಅಂತಹ ಕಪಿಗಳ ವಂಶದಲ್ಲಿ ಬಂದಂತಹ ಎಲ್ಲ, ಅಂದರೆ ಅವನಿಗೆ ಕಪಯಃ ಕುತಃ ಸಹಾಯಾಹ, ಅದು ವಸ್ತುತಃ ಅವನಿಗೆ ಸಹಾಯಕ್ಕೆ ಬೇಕಿಲ್ಲ ಅಂತಾದರೂ ಭಗವಂತನ ಸೇವೆಗೆ ಸಿಕ್ಕಿದ ಅವಕಾಶ ಅಂತ ಬಂದ ವಾನರ ರೂಪಿ ಕಪಿಗಳಿಂದ ಲೋಕಕ್ಕೆ ಬೇಕಾದ ಅನೇಕ ಕಥೆಗಳ ಜೊತೆಗೆ ಅಪೂರ್ವವಾದ ಭರವಸೆಯನ್ನು ತುಂಬುವಂತಹ ಘಟನೆಗಳು ನಡೆಯುವುದಕ್ಕೆ ಕಾರಣವಾಯಿತು ಅಂತ ಈ ಆರಂಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಇಡೀ ಕಥೆ ಹುಟ್ಟಿದ್ದಕ್ಕೆ ಮೂಲ ಸೃಷ್ಟಿಯ ಕಥೆಯಿಂದ ಶುರು ಮಾಡ್ತಾರೆ. ಇಕ್ಷ್ವಾಕು ವಂಶ ಶುರುವಾಗುವುದರಿಂದ ಹಿಡಿದು ಮುಂದೆ ರಾಮನ ಕಥೆಯ ತನಕ ಬಂದದ್ದಕ್ಕೆ ಏನೇನು ಕಾರಣ ಆಯಿತು, ಇಲ್ಲಿಂದ ಮುಂದೆ ಏನೇನು ಆಗ್ಲಿಕ್ಕಿದೆ ಅನ್ನೋದನ್ನು ಹೇಳ್ತಾರೆ. ವಾಲ್ಮೀಕಿಗಳು ಇದನ್ನ ಮುಂದೆ ಹೇಳ್ತಾರೆ. ಆದರೆ ಈ ವಿವರಣೆಯನ್ನು ಕೊಡುವಾಗ ಮೊದಲು ಯಾವುದನ್ನು ಗ್ರಹಿಸಬೇಕು ಅಂತ ಹೇಳುವುದಕ್ಕಿಂತ ಮುಂಚೆ ರಾಮಾಯಣ ಹುಟ್ಟಿದ್ದರ ಬಗ್ಗೆ ಹೇಳಿ, ಆಮೇಲೆ ದಶರಥ ಮಹಾರಾಜ ಯಾವಾಗ ಯಜ್ಞದಲ್ಲಿ ಹವಿಸ್ಸನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಋಷ್ಯಶೃಂಗ ಮಾತನಾಡಿಕೊಳ್ಳುವಾಗ ಬ್ರಹ್ಮದೇವರ ಭಗವಂತನ ಮಾತುಕತೆ, ದೇವತೆಗಳ ಮಾತುಕತೆ, ಬ್ರಹ್ಮದೇವರು ದೇವತೆಗಳಿಗೆ ಆಜ್ಞೆ ಮಾಡುವಂಥದ್ದು, ಈ ಕಥೆ ಅಲ್ಲಿ ಬಂದದ್ದನ್ನ ನಾರಾಯಣ ಪಂಡಿತಾಚಾರ್ಯರು ಮೊದಲಿಗೆ ಪೀಠಿಕೆಯಾಗಿ ಶುರು ಮಾಡಿ ಇಡೀ ಕಥೆಯ ಮೂಲ ಬೇರನ್ನ ಮೊದಲಿಗೆ ಹಾಕಿಕೊಟ್ರು, ಪಂಚಾಂಗವನ್ನ ಗಟ್ಟಿ ಮಾಡಿಕೊಟ್ರು. ಅಂದ್ರೆ ಆರಂಭವಾಗುವಾಗ ಕಥೆಯಲ್ಲಿ ನಾರದರಿಂದ ಉಪದಿಷ್ಟವಾದ ಕಥೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಡೀ ರಾಮಾಯಣದ ರಚನೆ ಆಯಿತು ಬ್ರಹ್ಮದೇವರ ಆದೇಶದಂತೆ. ರಚನೆ ಆಗುವುದು ಅಂದರೆ ನಾವು ಈಗ ಕೂತು ಪೆನ್ನಿನಲ್ಲಿ ಬರೆದಿಟ್ಟ ಹಾಗಲ್ಲ, ಅದು ಕೇವಲ ಮನಸ್ಸಿನಲ್ಲಿ ಅದರ ಧಾರಣೆ ಅಷ್ಟೇ. ಪ್ರತಿಯೊಂದು ಕಥೆಯನ್ನು ನೆನಪಿಸಿಕೊಳ್ತಾ ಶ್ಲೋಕ ರೂಪದಲ್ಲಿ ಅಷ್ಟೂ ಮಾತು ಧಾರಣೆಯಾಗಿದೆ. ಅದೊಂದು ಭಾರತದ ವಿಶೇಷವೂ ಕೂಡ. ಸಂಸ್ಕೃತ ಸಾಹಿತ್ಯದಲ್ಲಿ ಸಾಮಾನ್ಯ ನೀವು ಎಲ್ಲೇ ಗ್ರಂಥವನ್ನು ಗಮನಿಸಿದ್ರೂ ಅದು ಶ್ಲೋಕ ರೂಪದಲ್ಲಿರುತ್ತೆ. ಎರಡು ಕಾರಣ, ಒಂದು ಕಲಿಯುವವರಿಗೆ ಬಹಳ ಸುಲಭ, ಮತ್ತೆ ಸಹಜವಾಗಿ ಶ್ಲೋಕಕ್ಕೆ ಒಗ್ಗಿಕೊಳ್ಳುವ ಎಷ್ಟು ವಿಷಯವನ್ನು ಬೇಕಾದರೂ, ಎಂಥ ವಿಷಯವನ್ನು ಬೇಕಾದರೂ ಶ್ಲೋಕದಲ್ಲಿ ಹೇಳಬಹುದಾದ ಗಟ್ಟಿತನವನ್ನು ಭಾಷೆಯಾಗಿ ಸಂಸ್ಕೃತ ಹೊಂದಿದೆ ಅನ್ನುವ ಕಾರಣದಿಂದ ಸಂಸ್ಕೃತದ ಮಹತ್ವ ಮತ್ತು ಆ ಸಂಸ್ಕೃತದ ಭಾಷೆಯಲ್ಲಿರುವ ರಿದಮಿಕ್ ಲ್ಯಾಂಗ್ವೇಜ್ ಅಂತ ವಿದೇಶಿಯರು ಕೂಡ ಒಪ್ಪಿಕೊಂಡು ಅದನ್ನು ಪ್ರಾಚೀನರ ಕಾಲದಲ್ಲಿ ಶ್ರುತಿ ಮತ್ತು ಸ್ಮೃತಿ ಅಂತ ಇಡೀ ಭಾಗವತವನ್ನ, ರಾಮಾಯಣವನ್ನ, ಭಾರತವನ್ನ ನಿರಂತರ ಕಥೆಯಾಗಿ ನೆನಪಿಟ್ಟುಕೊಳ್ಳುವುದಕ್ಕೆ ಅನುಕೂಲ ಆಗುವಂತಹ ಶೈಲಿಯಲ್ಲಿ ಆ ಕಥೆಯನ್ನ ಶ್ಲೋಕ ರೂಪದಲ್ಲಿ ಜೋಡಿಸಿಟ್ಟುಕೊಂಡದ್ದನ್ನ ಶಿಷ್ಯರಿಗೆ ಉಪದೇಶಿಸಿದ್ದಾರೆ. ಅಂದ್ರೆ ಈ ಕಥೆಯನ್ನ ರಚನೆ ಆಗುವ ಹೊತ್ತಿಗೆ ರಾಮಾಯಣದ ಮುಖ್ಯವಾದ ಒಂದು ಘಟನೆ, ಸೀತೆಯನ್ನು ಬಿಟ್ಟದ್ದು, ತಂದು ವಾಲ್ಮೀಕಿಗಳ ಆಶ್ರಮದಲ್ಲಿ ಇದ್ದದ್ದು, ಅಲ್ಲಿ ಲವಕುಶರು ಹುಟ್ಟಿದ್ದು, ಈ ಕಥೆಯ ಪೂರ್ತಿಯಾದ ಒಂದು ರಚನೆಯನ್ನ ಶಿಷ್ಯರ ಮುಂದೆ ಪ್ರಸ್ತುತಪಡಿಸಿದ್ದು ಎಲ್ಲ ಈ ಘಟನೆ ನಡೆಯುತ್ತೆ. ಏಕಸಂಧಿಗ್ರಾಹಿಗಳು ಅಂತ ಒಂದು ಸರ್ತಿ ಕೇಳಿದ ಮೇಲೆ ಮತ್ತೊಂದು ಸರ್ತಿ ಅದೇನೋ ಹೇಳಿದ್ರಲ್ಲ ಇನ್ನೊಮ್ಮೆ ಹೇಳಿ ಇಲ್ಲ, ಒಂದು ಸರ್ತಿ ಕೇಳಿದ ಮೇಲೆ ಅದನ್ನು ಕೇಳಿಸಿಕೊಳ್ತಾ ಹೋಗುದು, ಧಾರಣೆ ಮಾಡ್ತಾ ಹೋಗುದು, ಶ್ರವಣ ಮಾಡ್ತಾನೆ ಅರ್ಥೈಸಿಕೊಳ್ಳುತ್ತಾ, ಅರ್ಥೈಸಿಕೊಂಡದ್ದನ್ನು ಹಾಗೇ ಧಾರಣೆ ಮಾಡುತ್ತಾ ಮತ್ತೊಂದು ಇಡೀ ಘಟನೆ ಮುಗಿದು, ಅಂದ್ರೆ ಗುರುಗಳು ಒಂದು ಸರ್ತಿ ಉಪದೇಶಿಸಿದ ಮೇಲೆ ಅದನ್ನ ಮರಳಿ ಒಪ್ಪಿಸುವುದು ಶಿಷ್ಯರಾಗಿ ಅದು ಕರ್ತವ್ಯ. ಅದು ಗುರುಕುಲದ ಸಿಸ್ಟಮ್ ಇದ್ದದ್ದೇ ಹಾಗೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಯಾವತ್ತು ಟೆಕ್ಸ್ಟ್ ಬುಕ್ ನೋಟ್ಸು ಈ ಸಮಸ್ಯೆ ಇರ್ತಿರ್ಲಿಲ್ಲ. ನಮ್ಗೆ ಏನಂದ್ರೆ ಇವತ್ತು ನಾವು ಯಾವಾಗ ಬರೆದಿಡುವುದು ಅಂತ ಒಂದು ಅಭ್ಯಾಸ ಶುರು ಮಾಡಿದೆವು, ಅವತ್ತಿನಿಂದ ನಮ್ಮ ಮನಸ್ಸು ಹೇಳಿತು ಪುಸ್ತಕದಲ್ಲಿ ಇದೆಯಲ್ವಾ, ಇನ್ಯಾಕೆ ಅದನ್ನು ನೆನ್ಪಿಟ್ಕೊಳ್ಬೇಕು, ಬಿಟ್ಟು ಬಿಡುತ್ತೆ. ನಾವು ಎಷ್ಟು ಸೌಕರ್ಯ ಮಾಡಿಕೊಡ್ತೇವೋ ಮನಸ್ಸು ಅಷ್ಟು ಉದಾಸೀನ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂತ ಏನಲ್ಲ, ಕೆಲವೊಂದು ಸರ್ತಿ ತುಂಬಾ ಅಗತ್ಯವಾದ ಸಂಗತಿ ಆದರೆ ನಮ್ಮ ಮನಸ್ಸು ನೆನಪಿಟ್ಟುಕೊಳ್ಳುತ್ತೆ. ಎಲ್ಲೋ ಒಂದು ಅಪಘಾತದ ಸಂದರ್ಭದಲ್ಲಿ ಎದುರುಗಡೆ ಒಬ್ಬ ಹೊಡೆದು ಹಾಗೆ ಓಡಿದ ಅನ್ನುವಾಗ ನಮಗೆ ನೆನಪಿಟ್ಟುಕೊಂಡ ನಂಬರು 10 ವರ್ಷ ಆದ್ಮೇಲಾದ್ರೂ ಕೂಡ ಅವತ್ತೊಂದು ಘಟನೆ ನನ್ನ ಕಣ್ಣೆದುರುಗಡೆ ಆಗಿದ್ದು ಅನ್ಯಾಯ, ನನಗೀಗಲೂ ಆ ನಂಬರ್ ನೆನಪಿದೆ ಅಂತ ಹೇಳ್ತೀವಿ ನಾವು. ಆದ್ರೆ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದರಿಂದಾಗಿ ಅಯ್ಯೋ ಅದು ಅಲ್ಲೇ ಇರುತ್ತೆ ಅನ್ನುವ ಯೋಚನೆ ನಮಗೆ ಯಾವಾಗ ಬಂತೋ ನಮ್ಮ ಮನಸ್ಸು ಅದನ್ನು ಬಹಳವಾಗಿ ಸಲೀಸಾಗಿ ಮರೆತು ಬಿಡುವುದಕ್ಕೆ ಶುರು ಮಾಡಿತು. ಇವತ್ತಿಗೂ ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೇವೆ. ಕಥೆಯನ್ನು ಕೇಳಿಸಿಕೊಂಡಂತಹ ಹುಡುಗರು ಆದೇಶ ಮಾಡಿದರು ಹುಡುಗರಿಗೆ, ಗುರುಗಳು ಒಂದು ದಿವಸ ಪ್ರಸ್ತುತಪಡಿಸೋಣ. ಬಹಳ ಸುಂದರವಾದ ಘಟನೆ ಅದು. ಆ ವಾಲ್ಮೀಕಿಗಳ ಆಶ್ರಮದ ಸುತ್ತ ಎಲ್ಲರಿಗೂ ಕರೆ ಕಳಿಸಿದ್ದಾರೆ. ಇವತ್ತು ವಾಲ್ಮೀಕಿಗಳು ಬರೆದಿಟ್ಟಂತಹ ವಾಲ್ಮೀಕಿ ರಾಮಾಯಣದ ಕಥೆಯ ಬಿತ್ತರ ಇದೆ.
ತಾವೆಲ್ಲರೂ ಬಂದು ಅದನ್ನು ಹೇಗಿದೆ ಅಂತ ಕೇಳಬೇಕು. ಅವರ ಮೊದಲ ಪ್ರಸ್ತುತಿ ಇದು. ಇದನ್ನು ಅವರು ಬಹಳ ಶ್ರದ್ಧೆಯಿಂದ ಮತ್ತು ನಿಮ್ಮ ಮುಂದೆ ನಾನೇನೋ ದೊಡ್ಡ ಪ್ರದರ್ಶನ ಮಾಡ್ತೇನೆ ಅಂತಲ್ಲ, ವಿನಮ್ರರಾಗಿ ನಿಮ್ಮೆಲ್ಲರ ಕೇಳುವಿಕೆಯಿಂದ ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ತಿದ್ದಿ ಏನಾದರೂ ತೀಡಿಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ. ತಾವೆಲ್ಲರೂ ಬರಬೇಕು ಅಂತ ಅಕ್ಕಪಕ್ಕದ ಎಷ್ಟೋ ದೂರದ ಎಲ್ಲ ಆಶ್ರಮದ ಋಷಿ ಮುನಿಗಳಿಗೆ, ಶಿಷ್ಯರಿಗೆ, ಇನ್ನೂ ಅನೇಕ ದೊಡ್ಡ ದೊಡ್ಡ ತಪಸ್ವಿಗಳಿಗೆ ಹೇಳಿ ಕಳುಹಿಸಿದ್ದಾರೆ. ಎಷ್ಟು ಜನ ಅಂತ ಒಂದು ದೊಡ್ಡ ಲಿಸ್ಟೇ ಇದೆ, ಯಾರ್ಯಾರು ಬಂದಿದ್ರು ಅಂತ. ಬಂದು ಎಲ್ಲರೂ ಕೂಡ ಕೂತು ಕೇಳಿದ್ದಾರೆ ಅಂದರೆ ಲವಕುಶರು ಒಂದು ಸರ್ತಿ ಗುರುಗಳ ಹತ್ರ ಕೇಳಿದ್ದನ್ನ ಎಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ರಾಗವಾಗಿ, ಛಂದೋಬದ್ಧವಾಗಿ, ಸ್ವಲ್ಪವೂ ತಡವರಿಸದೆ ಆರಾಮವಾಗಿ ತಾವೇ ತಮ್ಮ ಕಣ್ಣ ಮುಂದೆ ಆ ಘಟನೆ ನಡೀತಾ ಇದೆ ಅಂತನ್ನುವ ಅನುಸಂಧಾನವನ್ನ ಅನುಭವಿಸುತ್ತಾ ಹೇಳ್ತಾ ಇದ್ದಾರೆ. ಹೇಳ್ತಾ ಪ್ರತಿಯೊಬ್ಬರ ಆ ಕಣ್ಣಿನಲ್ಲೂ ಕೂಡ ಭಾಷ್ಪ ಗದ್ಗದಯ ಗಿರ. ಅವರಿಗೆ ಆ ಘಟನೆಗಳು ಕೆಲವೊಂದು ಹೇಳಬೇಕಾದ್ರೆ ಮಾತುಗಳೆಲ್ಲ ಹಾಗಾಗಿ ತಗ್ಗಿ ಬಗ್ಗಿ, ಎಲ್ಲಿ ಏರಬೇಕು, ಎಲ್ಲಿ ಇಳಿತಬೇಕು, ಎಲ್ಲಿ ಕೋಪ ಬೇಕು, ಎಲ್ಲಿ ಶಾಂತ ಬೇಕು, ಇದೆಲ್ಲ ಧ್ವನಿಗಳಲ್ಲೇ ತೋರಿಸಿಕೊಡ್ತಾ ಇದ್ದದ್ರಿಂದ ಎದುರುಗಡೆ ಕೂತವರಿಗೆಲ್ಲ ತಮ್ಮ ಎದುರುಗಡೆನೇ ರಾಮಾಯಣ ನಡೀತಾ ಇದೆ ಅಂತ ಅನ್ನಿಸುವಷ್ಟು ಆ ಕಾಲಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ರು. ಆ ಘಟನೆಯೊಳಗೆ ತಾವು ಎಲ್ಲೋ ಇಲ್ಲೇ ಪಕ್ಕದಲ್ಲಿ ನಿಂತು ರಾಮಚಂದ್ರ ಇದು ಹೀಗಾಗಬಾರ್ದಿತ್ತು ಅಂತ ಪಕ್ಕದಲ್ಲಿ ಕೂತವರು ರಾಮಚಂದ್ರನಿಗೆ ನಾವೇ ಹೇಳಿ ಏನಾದರೂ ಸಮಾಧಾನ ಮಾಡಿ ತಡೀಬೇಕು, ಅವನು ಅಳ್ತಾ ಇದ್ದದನ್ನು ನಮ್ಗೆ ನೋಡ್ಲಿಕ್ಕಾಗಲ್ಲ, ಸೀತೆಯನ್ನು ಸಮಾಧಾನ ಮಾಡಬೇಕು, ಲಕ್ಷ್ಮಣನ ಕೋಪವನ್ನು ಶಮನ ಮಾಡಬೇಕು ಅಂತ ಪ್ರತಿಯೊಬ್ಬರೂ ಅದರ ಒಳಗೆ ನಿಂತು ತಾವೇ ಪಾತ್ರವಾಗಿ ಗಮನಿಸ್ತಾ ಇದ್ರು. ಹೀಗೆ ಗಮನಿಸ್ತಾ ತಚ್ಛ್ರುತ್ವ ಮುನಯಸ್ಸರ್ವೇ ಭಾಷ್ಪ ಪರ್ಯಾಕುಲೇಕ್ಷಣ ಸಾಧು ಸಾಧ್ವಿತಿ ತಾವೂಚುಹು ಪರಂ ವಿಸ್ಮಯಮಾಗತಾಹ ಚಿರವೃತ್ತಂ ಅಪ್ಯೇತತ್ ಪ್ರತ್ಯಕ್ಷಮಿವ ದರ್ಶಿತಂ. ಬಹಳ ಎಷ್ಟೋ ದಿನಗಳ ಹಿಂದೆ ನಡೆದಂತಹ ಘಟನೆಯಾದರೂ ಕೂಡ ತಮ್ಮ ಮುಂದೆಯೇ ಆ ಘಟನೆ ನಡೀತಾ ಇದೆ ಅಂತ ಎಲ್ಲರೂ ಯೋಚಿಸಿ ಆ ಮಾತುಗಳನ್ನೆಲ್ಲ ಹೇಳಿ ನಿಲ್ಲಿಸಿದಾಗ ಇನ್ನೂ ಅವರು ಕಣ್ಣು ಮುಚ್ಚಲಿಕ್ಕೆ ಮರ್ತೇ ಬಿಟ್ಟಿದ್ರಂತೆ. ಇನ್ನೂ ಕಥೆ ಕೇಳಲಿಕ್ಕಿದೆ ಅಂತ ಹಾಗೆ ಕೂತಿದ್ದಾರೆ. ಯಾವಾಗ ಕಥೆ ಮುಗಿಯಿತೋ ಬಹಳ ಹೊತ್ತು ಯಾರೂ ಮಾತು ಮುರಿಲೇ ಇಲ್ಲ, ನನ್ನ ಮೌನ ಮುರಿಲೇ ಇಲ್ಲ, ಮಾತಾಡಲೇ ಇಲ್ಲ. ಅದು ಒಂದು ನಿಜವಾದ ಸ್ಥಿತಿ. ನಾವು ಯಾವತ್ತಾದರೂ ಒಂದು ವಿಶೇಷವಾದ ವಿಷಯವನ್ನು ಕೇಳಿದ ಮೇಲೆ ತಕ್ಷಣ ಪಕ್ಕದವರ ಹತ್ರ ಮಾತಾಡಬಾರ್ದು. ಕೇಳಿಸಿಕೊಂಡು ಮನೆಗೆ ಹೋಗುವ ತನಕ ಅದನ್ನು ಧಾರಣೆ ಮಾಡಿ ನಾಳೆಗೆ ಅದನ್ನು ಕೇಳಲಿಕ್ಕೆ ಬೇಕಾದ ಪಂಚಾಂಗವನ್ನು ಹಾಕಿಕೊಂಡು ನಾವು ಮತ್ತೆ ಮಾತು ಶುರು ಮಾಡಬೇಕು. ನಾವು ಇಲ್ಲಿ ಕಥೆ ಕೇಳಿ ಮುಗಿಯುವಾಗಲೇ ನಮ್ಮ ಲೋಕಕ್ಕೆ ನಾವು ವಾಪಸ್ ಬಂದಾಗಿರುತ್ತೆ. ಈಗ ಯಾವ ಧಾರಾವಾಹಿ ಇದೆ, ಇನ್ಯಾವುದೋ ಕಾರ್ಯಕ್ರಮ ಇದೆ, ಇನ್ನೆಲ್ಲಿಗೆ ಹೋಗ್ಲಿಕ್ಕಿದೆ, ಅಡಿಗೆ ಏನಾಗಬೇಕಾಗಿದೆ, ನಮ್ಗೆ ಇಲ್ಲಿದ್ದೇನು ಅಂದರೆ ಅದು ಕೇಳುವ ತನಕ ಮಾತ್ರ. ಆದರೆ ಈ ಕಥೆಯಿಂದ ಅವರು ಸೂಚಿಸುವ ಸಂಗತಿ ಏನು ಅಂದರೆ ಆ ಕಥೆ ಕೇಳಿ ಬಹಳ ಹೊತ್ತು ತಲ್ಲೀನರಾಗಿ ಏನು ಮಾತಾಡದೆ ಮೌನ ಧ್ಯಾನದೊಳಗೆ ಇದ್ರಂತೆ. ಬಹಳ ಹೊತ್ತು ಹೀಗೆ ಇತ್ತು. ಆದ ಮೇಲೆ ಒಬ್ಬರಿಗೆ ಯಾರಿಗೋ ಸಹಜವಾದ ಪ್ರಾಕೃತಿಕವಾದ ಅಕ್ಷಿ ಬಂತೋ, ಹಿಕಪ್ಸ್ ಬಂತೋ, ಏನೋ ಒಂದು ಆಗಿ ಟಕ್ಕ ಎಚ್ಚರ ಆಯ್ತಂತೆ. ಎಚ್ಚರ ಆದಮೇಲೆ ಮುಗಿದು ಹೋಯ್ತಲ್ವಾ, ಯಾಕೆ ಮುಗಿಸಿದ್ರಿ ಅಂತ ಎಲ್ಲರಿಗೂ ಮತ್ತೆ ಅಂದ್ರೆ ಅವರು ಇನ್ನೂ ಕೂಡ ರಾಮ ಅಲ್ಲಿ ಬಂದ ನಿಂತ ಅಂತ ಆ ಕಥೆಯನ್ನೇ ನೆನಪಿಸಿಕೊಂಡು ಕೂತವರು ಕೊನೆಗೆ ಇಲ್ಲ, ಕಥೆಯನ್ನ ಇಲ್ಲಿಯ ತನಕ ಕೇಳಿದ್ದನ್ನು ನಾವು ಗುರುಗಳಿಂದ ಕೇಳಿದ್ದನ್ನು ಮುಕ್ತಾಯ ಮಾಡಿದ್ದೇವೆ ಅಂತ ಹೇಳಿದ ಮೇಲೆ ಇಷ್ಟು ಚಂದದ ಮಾತುಗಳನ್ನ ಕೇಳಿಸಿಕೊಂಡು ನಾವು ಹಾಗೇ ಜಾಡಿಸಿಕೊಂಡು ಹೋಗುವುದು ತಪ್ಪು. ಇಂಥ ಕಥೆಯನ್ನು ಕೇಳಿದ ಮೇಲೆ ನಾವೇನಾದರೂ ಕೊಡಬೇಕು ಅಂತ ಅವರೆಲ್ಲರಿಗೂ ಮನಸ್ಸಿಗೆ ಬಂತಂತೆ. ಇದು ಒಂದು ಸಹಜವಾಗಿ ಒಂದು ಪ್ರತ್ಯರ್ಪಿಸುವ, ಅಂದರೆ ನಾವೇನಾದರೂ ಕೇಳಿದ್ದಕ್ಕೆ ಪ್ರತಿಯಾಗಿ ತೊಡುಗೆಯನ್ನ ಅಥವಾ ಕೊಡುಗೆಯನ್ನ ಏನಾದರೂ ಒಂದು ಕೊಡಬೇಕು ಅಂತ ಯೋಚಿಸಿದ್ರಂತೆ. ಆದರೆ ತುಂಬ ಪಾಪ ಕಾಡಿನಲ್ಲಿದ್ದವರು ಅವರೆಲ್ಲ ಹೇಗೋ ಸಿರಿವಂತರು ಅಂತ ಹೇಳಿ ತಕ್ಷಣ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಿ ಪ್ಯಾಕ್ ಮಾಡಿಕೊಂಡು ಆ ವಿಶೇಷವಾದ ಆ ಉಪಮಾನವನ್ನು ಉಡುಗೊರೆಯನ್ನು ಬಹುಮಾನವನ್ನು ಕೊಡುವಂತಿರಲಿಲ್ಲ. ಆದರೆ ಅವರೆಲ್ಲ ಬರುವಾಗ ಋಷಿಗಳಲ್ವಾ, ಬಂದಾಗ ಅವರು ನಿತ್ಯದ ಕೈಂಕರ್ಯಕ್ಕೆ ಬೇಕಾದಂತಹ ಅಜಿನವೋ, ಕಮಂಡಲವೋ, ದರ್ಬೆಯೋ, ಆಸನವೋ, ಕೌಪೀನವೋ ಏನೋ ಒಂದು ತಂದುಕೊಂಡಿದ್ರಲ್ವಾ, ಅದನ್ನೇ ಕೊಟ್ರಂತೆ. ಇದರಲ್ಲಿ ಉಪಯೋಗಿಸದೇ ಇರುವಂತಹ ಒಂದು ಕುಶದ ದರ್ಭೆಯೋ, ಬಟ್ಟೆಯೋ ಅಥವಾ ವಲ್ಕಲವೋ ಅಥವಾ ತಲೆಗೆ ಕಟ್ಟಿಕೊಳ್ಳಿಕ್ಕೆ ಹಾಕಿದಂತಹ ಮುಡಿಯನ್ನು ಕಟ್ಟಿಕೊಳ್ಳಿಕ್ಕೆ ಇದ್ದಂತಹ ಹಗ್ಗ ಏನೇನು ಕೊಟ್ಟರು ಅಂತ ಕೌಪೀನ ಕೊಟ್ರಂತೆ, ವಲ್ಕಲ ಕೊಟ್ರಂತೆ. ಹೀಗೆ ಪ್ರತಿಯೊಂದನ್ನ ಕೊಟ್ಟು ಇಬ್ಬರೂ ಆ ಹುಡುಗರ ಬಾಯಿಯಲ್ಲಿ ತಲೆಯನ್ನು ನೇವರಿಸಿ ನೆತ್ತಿಯನ್ನು ಮೂಸಿ ನಮ್ಮ ಕಣ್ಣಿಗೆ ಆನಂದವನ್ನು ತಂದುಕೊಟ್ಟಂಥವರು ನೀವಿಬ್ರು ಎಂಥ ಚಂದ ಸುಶ್ರಾವ್ಯವಾಗಿ ಹಾಡಿದ್ರಿ ಅಂತ ಋಷಿಗಳನ್ನು ಕೂಡ ಅಭಿನಂದಿಸಿ, ಆಗ ಋಷಿಗಳು ಕೇಳಿದ್ರು, ವಾಲ್ಮೀಕಿಗಳು, ನಾನೇನಾದರೂ ಇದು ನನ್ನ ಪುಟ್ಟ ಪ್ರಯತ್ನ,
ಇದರಲ್ಲಿ ಏನಾದರೂ ದೋಷ ಇದ್ರೆ ತಾವು ಹೇಳಬೇಕು ಅಂತ. ಅಯ್ಯೋ, ರಾಮನ ಕಥೆಯಲ್ಲಿ ಹೇಳಿದ ಮೇಲೆ ದೋಷ ಅಂತ ಎಲ್ಲಿಂದಪ್ಪ ಹೇಳುವುದು? ರಾಮನ ಕಥೆಯ ಜೊತೆಗೆ ನಿಮ್ಮ ಮಾತು ಸೇರಿದ ಮೇಲೆ ಮಾತು ಪವಿತ್ರ ಆಗಿಯೇ ಆಯಿತು. ಅದರ ಮೇಲೆ ಮತ್ತೆ ಅದರಲ್ಲಿ ದೋಷ ಅಂತ ಹೇಳಲಿಕ್ಕಿಲ್ಲ. ನಮ್ಮ ಬದುಕಿ ಬಹಳ ಖುಷಿಯಾದ ಸಂಗತಿಯನ್ನು ಇಡೀ ಜೀವನದಲ್ಲಿ ನೆನಪಿಟ್ಕೊಳ್ಬೇಕಾದದ್ದು ಸಿಕ್ಕಿತು ಅಂತ ಹೀಗೆ ಸಂತೋಷಪಟ್ಟು ಅವರೆಲ್ಲ ಹೊರಟು ಹೋದ್ರು. ಅದನ್ನ ಮತ್ತೆ ಲವಕುಶರು ಅಯೋಧ್ಯೆಯ ಪ್ರತಿಯೊಂದು ಗಲ್ಲಿಗಳಲ್ಲಿ ಹೇಳಿಕೊಂಡು ಹಾಡ್ತಾ ಬರುವಾಗ ರಾಮನ ಸಭೆಗೂ ಕೂಡ ಇದನ್ನ ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಂಡಾಗ ರಾಮನ ಮುಂದೆ ಕಥೆ ಶುರುವಾಗುವುದೇ ರಾಮಾಯಣ ಶುರುವಾಗುತ್ತೆ. ರಾಮಾಯಣದ ಕಥೆ ಶುರುವಾಗುವುದು ಅಂತಂದ್ರೆ ದಶರಥನ ಕಥೆಯನ್ನ ಆರಂಭಗೊಳಿಸ್ತಾರೆ. ಆ ದಶರಥನ ಕಥೆಯನ್ನ ಹೇಳುವುದಕ್ಕೆ ಅವರು ಅಪೇಕ್ಷೆ ಪಡ್ತಾ ಅವನ ರಾಜ್ಯ ಹೇಗಿತ್ತು ಅನ್ನೋದನ್ನ ಹೇಳ್ತಾ ಕಪಾಟ ತೋರಣವತೀಂ ಉಷಿತಾಂ ಸರ್ವಶಿಲ್ಪಿಭಿಃ ಸರ್ವಯಂತ್ರಾದಿ ಆಯುಧವತೀಂ ಸುವಿಭಕ್ತಾಂತರಾಪಣಂ. ಎತ್ತರದ ಪ್ರಾಸಾದಗಳಿಂದ ಕೂಡಿದ ದೊಡ್ಡ ದೊಡ್ಡ ಕಟ್ಟಡಗಳು, ಯಂತ್ರಗಳಿಂದ ನಿರ್ಮಿಸಲ್ಪಟ್ಟಂತಹ ಹೊರಗಿನ ರಕ್ಷಣೆಗೆ ಬೇಕಾದಂತಹ ಶತಘ್ನಿ, ಒಂದೇ ಬಾರಿಗೆ 100 ಜನರನ್ನು ಕೊಲ್ಲಬಹುದಾದ ಅಂದ್ರೆ ದುರ್ಗ, ರಕ್ಷಣೆಗೆ ಬೇಕಾದಂತಹ ಹೊರಕೋಟೆ ಮತ್ತು ಒಳಕ್ಕೆ ಬಂದ ಮೇಲೆ ತಪ್ಪಿಸಿಕೊಳ್ಳಿಕ್ಕೆ ಬೇಕಾದಂತಹ ತಡೆಗಳು, ಇದೆಲ್ಲವನ್ನು ಕೂಡ ಹೊಂದಿದ್ದಂತಹ ಸುಂದರವಾದ ಕೋಟೆ ಇತ್ತು. ಬೇರೆ ಬೇರೆ ಯಂತ್ರಗಳನ್ನೆಲ್ಲ ಬಳಸಿದ್ರು. ನಮಗೆ ಆ ಶಬ್ದ ಗೊತ್ತಾಗತ್ತೆ ಹೊರತು ಯಾವ ರೀತಿಯಾದ ಯಂತ್ರ ಅನ್ನುವ ನಿರೂಪಣೆ ಇಲ್ಲ. ಆದರೆ ಯಂತ್ರಗಳ ಬಳಕೆ ಇತ್ತು ಅನ್ನೋದು ಗೊತ್ತಾಗತ್ತೆ. ಸರ್ವ ಶಿಲ್ಪಿಗಳಿಂದ ಬಹಳ ಒಳಗಿದ್ದವರಿಗೆ ತಾವು ಹೇಗೆ ಹೊರಗಿನಿಂದ ರಕ್ಷಿಸಿಕೊಳ್ಳಬೇಕು ಅಂತ ತಿಳಿಯಬಹುದಾದ ಸುಂದರವಾದ ರಚನೆಗಳು ಕೋಟೆಯ ಹೊರಭಾಗದಲ್ಲಿತ್ತು. ಅಷ್ಟೇ ಅಲ್ಲ, ಬೇರೆ ಬೇರೆ ತರದ ಅಂಗಡಿಗಳು, ಅನೇಕ ತರದ ವಸ್ತುಗಳು ಒಂದು ಕಡೆಗೆ ಸಿಗುವಂತಹ ಮಹಲುಗಳು, ಬೇರೆ ಬೇರೆ ನೃತ್ಯಾಗಾರಗಳು, ಹೀಗೆ ಒಂದು ಪಟ್ಟಣವನ್ನ ಕಟ್ಟಲಿಕ್ಕೆ ನಾವು ಇವತ್ತು ಏನೇನು ಬೇಕು ಅಂತ ಬಯಸ್ತೇವೋ ಅಂತಹ ಎಲ್ಲಾ ಭವನಗಳ ರಚನೆ ಅಲ್ಲಿ ಆಗಿತ್ತು. ಯಾರಿಗೂ ಕೂಡ ಯಾವತ್ತೂ ಕೂಡ ಯಾವುದೇ ರೀತಿಯಾದ ಕೊರತೆ ಉಂಟಾಗದಂತೆ ದಶರಥನ ರಾಜ್ಯಭಾರ ಇತ್ತು. ಸುಂದರವಾದ ಮನೆಗಳು, ಅತ್ಯಂತ ಬೇರೆ ಬೇರೆ ತರದ ಹಣ್ಣುಗಳಿಂದ ಕೂಡಿದ ಮರಗಳುಳ್ಳ ತೋಟಗಳು, ನೃತ್ಯ ಗೀತ ವಾದ್ಯಗಳಿಗೆ ಸಂಬಂಧಪಟ್ಟಂತಹ ಕೇಂದ್ರಗಳು ಎಲ್ಲವೂ ಇತ್ತು ಅಂತ. ಅದರ ಜೊತೆಗೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಕೇಳುವಾಗ ಅವನಿಗೆ 8 ಜನ ಮಂತ್ರಿಗಳಿದ್ರು ಅಂತ ಹೇಳ್ತಾರೆ. ಘೃಷ್ಟಿ ಜಯಂತೋ ವಿಜಯ ಸ್ವರಾಷ್ಟ್ರೋ ರಾಷ್ಟ್ರವರ್ಧನ ಅಕೋಪೋ ಧರ್ಮಪಾಲಶ್ಚ ಸುಮಂತ್ರಶ್ಚಾಷ್ಟಮೂರ್ಥವಿತ್. ಇದು ಹೆಸರಾಗಿ ನಮಗೆ 8 ಇದೆ. ಇದರಲ್ಲಿ ಇನ್ನೊಂದು ಸೂಚನೆಯೂ ಇದೆ ನಮಗೆ ನೋಡ್ಲಿಕ್ಕೆ ಹೋದ್ರೆ. ಧೃಷ್ಟಿ ಜಯಂತಃ ವಿಜಯ ಸ್ವರಾಷ್ಟ್ರ ರಾಷ್ಟ್ರವರ್ಧನ ಅಕೋಪ ಧರ್ಮಪಾಲ ಸುಮಂತ್ರ. ಇದು ಅವರಲ್ಲಿದ್ದ ಗುಣ, ಕೇವಲ ಹೆಸರು ಮಾತ್ರ ಅಲ್ಲ ಅದು. ಇಂತಹ ಒಳ್ಳೆಯ ಮಂತ್ರಿಗಳು ರಾಜನ ಸುತ್ತ ಇದ್ರೆ ಮಾತ್ರ ರಾಜನಿಗೆ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಕೂಡ ಒಬ್ಬ ಮಂತ್ರಿ ಅಂತಂದಾಗ ಅವನು ತುಂಬಾ ಸುತ್ತ IAS ಆಫೀಸರ್ಸ್ ಎಲ್ಲ ಇರ್ತಾರೆ. ಅವರ ಸುತ್ತ ಇದ್ದ ಜನರಿಗೆ ಸ್ವಲ್ಪ ಸರಿಯಾದ ಪ್ರಜ್ಞೆ ಇದ್ದವರಾದ್ರೆ ನಿರ್ಣಯ ತೆಗೆದುಕೊಳ್ಳುವಾಗ ಸರಿಯಾದ ನಿರ್ಣಯ ತೆಗೆದುಕೊಳ್ಳಿಕ್ಕಾಗತ್ತೆ. ಧೈರ್ಯವಂತರಾದ, ಜಯವನ್ನೇ ದೂರದಲ್ಲಿ ಗಮನಿಸಬೇಕು ಅಂತನ್ನುವ ಎಚ್ಚರವುಳ್ಳ, ಸದಾ ಬೇರೆ ಬೇರೆ ರೀತಿಯಾದ ಎಲ್ಲ ವಿಷಯಗಳಲ್ಲೂ ಜಯವನ್ನ ಗಳಿಸಬಲ್ಲ, ನಮ್ಮ ದೇಶ ಅನ್ನುವ ಭಕ್ತಿಯುಳ್ಳ, ರಾಷ್ಟ್ರದ ಏಳಿಗೆಗೆ ಏನೆಲ್ಲ ಯೋಚಿಸಬಹುದೋ ಅಂತಹ ರಾಷ್ಟ್ರವರ್ಧನರಾದ, ಯಾವತ್ತೂ ಇಂತಹ ಲೋಕದ ರಾಷ್ಟ್ರದ ಹಿತಚಿಂತನೆಯ ಸಂದರ್ಭದಲ್ಲಿ ಕೋಪಗೊಳ್ಳದ, ಧರ್ಮವನ್ನ ಸದಾ ಪಾಲಿಸುವ, ಒಳ್ಳೆಯ ರೀತಿಯಾದ ಮನನಿಂದ ಕೂಡಿದಂತಹ ಮಾತುಗಳನ್ನಾಡುವ ಸುಮಂತ್ರರೆಂಬಂತಹ 8 ಜನ ಅದು ರಾಷ್ಟ್ರದಲ್ಲಿ ರಾಜನಲ್ಲೂ ಇತ್ತು. ಆ ರಾಜನಲ್ಲಿ ಇರಲಿಕ್ಕೆ ಕಾರಣವಾದ ಮಂತ್ರಿಗಳಲ್ಲೂ ಈ ಗುಣ ಇತ್ತು. ಆದ್ರಿಂದಾಗಿ ದಶರಥನ ರಾಜ್ಯ 10 ದಿಕ್ಕುಗಳಿಂದ ಏನೇ ಅಪಾಯಗಳು ಬಂದು ಒದಗಿದಾಗಲೂ ಅದು ಅಯೋಧ್ಯ ಆಗಿತ್ತು. ಯಾರೂ ಕೂಡ ಅದರ ಮೇಲೆ ಯುದ್ಧ ಮಾಡಿ ಗೆಲ್ಲಬಲ್ಲೆವು ಅನ್ನುವ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಅದರ ಹತ್ತಿರಕ್ಕೆ ಬಂದವರೇ ಇಲ್ಲ, ಸುಳಿದವರೇ ಇಲ್ಲ ಅನ್ನುವ ಹೆಸರಿನಿಂದ ಸಾರ್ಥಕವಾಗಿ ನಡೆಯಿತು. ರಾಜ ಹೀಗೆ ನಿರಂತರವಾಗಿ ಧರ್ಮದ ಕರ್ತವ್ಯಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡಿದ್ದಾನೆ. ಸಹಜವಾಗಿ ಒಬ್ಬ ರಾಜ ಅಂತಂದಾಗ ಅವನಿಗೆ ಮುಂದಿನ ಪೀಳಿಗೆಯ ಬಗ್ಗೆ ಬಹಳ ಯೋಚನೆ. ಮದುವೆಯಾಗಿ ಯಾವಾಗ ವಿಶ್ವಾಮಿತ್ರರು ಬರ್ತಾರೋ ಆಗ ಹೇಳ್ತಾನೆ, 60 ವರ್ಷ ಸಹಸ್ರಾಣಿ ಜಾತಸ್ಯ ಮೇ, ನನಗೆ 60,000 ವರ್ಷ ಆಯಿತು ಅಂತ ಹೇಳಿಕೊಳ್ತಾನೆ. ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳನ್ನ ಪಡೆಯಬೇಕು ಅಂತ ಮದುವೆ ಆದಂಥವನು ಕೋಸಲ ದೇಶದ ಮಗಳಾದ ಕೌಸಲ್ಯೆಯನ್ನ
ಕೇಕಯ ದೇಶದ ಮಗಳಾದಂತಹ ಕೈಕೇಯಿಯನ್ನ ಮತ್ತು ಸುಮಿತ್ರೆಯನ್ನ ಮದುವೆಯಾಗಿ ಮಕ್ಕಳನ್ನ ಪಡೆಯದೇ ಇದ್ದಾಗ ಸುಮಂತ್ರನಲ್ಲಿ ಜಿಜ್ಞಾಸೆಯನ್ನು ವ್ಯಕ್ತಪಡಿಸಿದ. ಏನು ಹೀಗಾದ್ರೆ ಒಳ್ಳೆಯ ರಾಜ್ಯವನ್ನು ಪಡೆದಿದ್ದೇವೆ, ಸೂರ್ಯವಂಶ ಅಂತ ಹೇಳಿಕೊಳ್ಳಿಕ್ಕೆ ದೊಡ್ಡ ಪರಂಪರೆ ನಮ್ಮ ಬೆನ್ನ ಹಿಂದಿದೆ, ಆದರೆ ಮುಂದೆ ನಡೆಸಲಿಕ್ಕೆ ಬೇಕಾದ ಸರಿಯಾದ ಯೋಗ್ಯವಾದ ಮಕ್ಕಳನ್ನು ನನಗೆ ಪಡೀಲಿಕ್ಕಾಗಲಿಲ್ಲಲ್ಲ ಅಂತ ಯೋಚಿಸಿದಾಗ ಸುಮಂತ್ರ, ನನ್ನ ಬಳಿ ಸನತ್ ಕುಮಾರರು ಒಂದು ಬಾರಿ ಹೇಳಿದ ಅಪರೂಪದ ಮತ್ತು ಯಾರಿಗೂ ತಿಳಿಯದ ರಹಸ್ಯವೊಂದನ್ನು ನಿಮ್ಮ ಮುಂದೆ ನಾನು ಬಿತ್ತರಿಸಲಿಕ್ಕೆ ಇಷ್ಟಪಡ್ತೇನೆ. ಅವರು ನನಗೆ ಮೊದಲೇ ಹೇಳಿದ್ರು, ನಾನು ಈ ಉಪಾಯವನ್ನು ಹಿಂದೆ ಹೇಳ್ಬೋದಿತ್ತು, ಆದರೆ ಅದು ಸಮಸ್ಯೆ ಬರದೆ ಉತ್ತರವನ್ನು ಕೊಟ್ಟರೆ ಅದು ಉತ್ತರ ಅಂತ ಗೊತ್ತಾಗುದಿಲ್ಲ, ಅದ್ರ ಬಗ್ಗೆ ನಿರ್ಲಕ್ಷ್ಯವಿರುತ್ತೆ. ನಾನೇ ಪಡಿತೇನೆ ಮಕ್ಕಳನ್ನ, ಅದನ್ನು ಯಾಕೆ ಇನ್ನೊಬ್ಬರಿಂದ ನಾನು ಕೇಳಿ ಪಡಿಬೇಕು ಅಂತನ್ನುವ ಒಂದು ಸಹಜವಾದ ನಿರಾಸಕ್ತಿ ಇರುತ್ತೆ. ಹಾಗಾಗಿ ಉತ್ತರ ಬೇಕು ಅಂತ ಜಿಜ್ಞಾಸೆ ಹುಟ್ಟಿ ಚೆನ್ನಾಗಿ ಕಾವಲಿ ಕಾದಾಗಲೇ ನಾವು ಅದಕ್ಕೆ ದೋಸೆ ಹಿಟ್ಟನ್ನು ಹುಯ್ಯಿದ್ರೆ ಮಾತ್ರ ಚೆನ್ನಾದ ದೋಸೆಯನ್ನು ಪಡಿಬಹುದು. ಹೇಗೋ ಹಾಗೆ ಸಮಸ್ಯೆ ಬಿಗಡಾಯಿಸಿ ಉತ್ತರ ಬೇಕೇ ಬೇಕು ಅಂತನ್ನುವ ಅನಿವಾರ್ಯವಾದ ಸ್ಥಿತಿ ಉಂಟಾದಾಗ ನಿನ್ನ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೇನೆ ಅಂತ ಹೇಳಿ, ವಿಭಾಂಡಕ ಅಂತ ಒಬ್ಬ ಋಷಿ ಇದ್ದಾನೆ. ಅವನು ಪಡೆದಂತಹ ಋಷಿಶೃಂಗ ಎಂಬ ಹುಡುಗ ಆ ಕಾಡಿನಲ್ಲಿ ತಂದೆಯ ಸೇವೆಯನ್ನು ಮಾಡಿಕೊಂಡು ಅತ್ಯಂತ ದೊಡ್ಡ ತಪಸ್ವಿಯಾಗಿ ತನ್ನ ಅಂತರಂಗದಲ್ಲಿ ಯಾವುದೇ ವಿಷಯ ಪದಾರ್ಥದ ಕೊಳೆಯನ್ನು ಇಟ್ಟುಕೊಳ್ಳದೆ ತಪಸ್ಸು ನಡೆಸ್ತಾ ಇದ್ದಾನೆ. ತಂದೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾನೆ. ಅಂತಹ ಒಬ್ಬ ಹುಡುಗನಿಗೆ ಹೊರ ಪ್ರಪಂಚದ ಪರಿಚಯವಿರಲಿಲ್ಲ. ಇನ್ನೂ ವಿಚಿತ್ರ ಏನು ಅಂತಂದ್ರೆ, ತಾಯಿಯನ್ನೇ ನೋಡದ ಆ ಹುಡುಗ ಸುತ್ತಲಿನಲ್ಲಿ ಎಲ್ಲೂ ನಾರಿಯರನ್ನೇ ಕಾಣದವ, ಹೆಣ್ಣು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದವ. ಅವನಲ್ಲಿ ಒಂದು ಬ್ರಹ್ಮಚರ್ಯ ಇತ್ತು. ದ್ವೈವಿಧ್ಯಂ ಬ್ರಹ್ಮಚರ್ಯಸ್ಯ, ಎರಡು ರೀತಿಯಾದ ಬ್ರಹ್ಮಚರ್ಯ ಇದೆ. ಒಂದು, ವಿಷಯದ ಪದಾರ್ಥದಲ್ಲಿ ಯಾವತ್ತೂ ಸಂಪರ್ಕ ಇಲ್ಲದೆ ಹೆಣ್ಣಿನ ಪ್ರವೇಶವನ್ನೇ ಪಡೆಯದೇ ಇದ್ದ ಬ್ರಹ್ಮಚರ್ಯ ಒಂದಾದರೆ, ಎರಡನೇದು ಮದುವೆಯಾದ ಮೇಲೂ ಕೂಡ ತನ್ನ ಹೆಂಡಿನಲ್ಲಿ ಋತುವಿನ ಕಾಲದಲ್ಲಿ ಮಾತ್ರ ಪ್ರವೇಶ ಮಾಡ್ತಾ ತನ್ನ ಬದುಕಿನ ಕೇವಲ ಸಂತತಿಗೋಸ್ಕರವಾಗಿ ಯಾರು ಸಂಸಾರವನ್ನು ನಡೆಸ್ತಾನೋ ಅವನು ಬ್ರಹ್ಮಚರ್ಯದ ಪಾಲನೆ ಮಾಡಿದ್ದಾನೆ ಅಂತ ಅರ್ಥ. ಇದರ ಅಂಶ ನಮಗೆ ಗೊತ್ತಾಗುವುದು ಅರ್ಜುನ ಯಾವಾಗ ಬ್ರಹ್ಮಾಸ್ತ್ರವನ್ನು ಮರಳಿ ಪಡೆಯುವುದಕ್ಕೆ ವೇದವ್ಯಾಸರು ಆದೇಶ ಮಾಡಿದಾಗ ಪಡೆದ ಅನ್ನುವ ಕಥೆಯಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಬ್ರಹ್ಮಚರ್ಯದ ದೃಷ್ಟಿಯಿಂದ ಈತನಲ್ಲಿ ಮಾಲಿನ್ಯ ಮನಸ್ಸಿನಲ್ಲಿ ಇಲ್ಲ. ಆದ್ರಿಂದಾಗಿ ಇವನನ್ನ ಒಂದು ಬಾರಿ ರೋಮಪಾದ, ಅಂಗದೇಶದ ರಾಜ, ನೀನು ಯಾರಿಗೆ ನಿನ್ನ ಮಗಳನ್ನ ಶಾಂತ ಅನ್ನುವಳನ್ನ ದತ್ತು ಕೊಟ್ಟು ಆತನ ಮೇಲೆ ಪ್ರೀತಿಯಿಂದ ಸಖ್ಯದಿಂದ ಸಂಬಂಧವನ್ನ ಬಾಂಧವ್ಯವನ್ನು ಉಳಿಸಿಕೊಂಡಿದ್ದೀಯೋ ಅವನ ಊರಿನಲ್ಲಿ ದೊಡ್ಡದಾದ ಮಳೆ ಇಲ್ಲದ ಬರ ಉಂಟಾಯಿತು. ಆಗ ಸಜ್ಜನರ ಹತ್ರ ಅವನು ತುಂಬ ಜಿಜ್ಞಾಸೆ ವ್ಯಕ್ತಪಡಿಸ್ತಾನೆ. ಏನು ಮಾಡಿದರೂ ನನ್ನ ದೇಶದಲ್ಲಿ ಜನರಿಗೆ ಅಗತ್ಯವಾದ ಪ್ರಜಾಕ್ಷೇಮ ಅನ್ನೋದೇ ನನ್ನ ಮೊದಲ ಕರ್ತವ್ಯ. ಅದಕ್ಕೆ ಬೇಕಾಗಿ ನನ್ನ ಮಳೆ ಬೆಳೆಯನ್ನು ನಾನು ಯಾವ ರೀತಿ ಮುಂದುವರಿಸಬಹುದು, ಬರುವಂತೆ ಮಾಡಬಹುದು ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಆ ಋತ್ವಿಜರೆಲ್ಲ ಸಲಹೆ ಕೊಟ್ಟರಂತೆ, ಒಂದು ಬಾರಿ ಋಷ್ಯಶೃಂಗನನ್ನ ಊರಿಗೆ ಕರೆಸಿ ಅಂತ. ಆದರೆ ಋಷ್ಯಶೃಂಗನನ್ನ ಕರೆಸಲಿಕ್ಕೆ ಅಂತ ಮೊದಲು ಅನೇಕ ಪ್ರಯತ್ನಗಳು ನಡೆದಾಗಲೂ ಅವನು ಇನ್ನೆಲ್ಲಿ ಕೋಪ ಮಾಡಿಕೊಳ್ಳುತ್ತಾನೋ ಅಂತ ಭಯಪಟ್ಟು ಯಾರೂ ಹೋಗಲಿಕ್ಕೆ ಒಪ್ಪಿಕೊಳ್ಳದೆ ಇದ್ದಾಗ ಅಲ್ಲಿ ಇದ್ದಂತಹ ಗಣಿಕ ಸ್ತ್ರೀಯರು ನಾವು ಕರ್ಕೊಂಡು ಬರ್ತೇವೆ ಅಂತ ಸೀದಾ ವಿಭಾಂಡಕ ಮುನಿ ಇಲ್ಲದೆ ಇದ್ದ ಹೊತ್ತಿಗೆ ಹೋಗಿದ್ದಾರೆ. ಅವರು ಕೂಡ ತಲೆಮುಡಿಯನ್ನು ಮೇಲಕ್ಕೆ ಕಟ್ಟಿಕೊಂಡು ಹಾಕಿಕೊಂಡಂತಹ ವಿಚಿತ್ರವಾದ ಬಟ್ಟೆಯನ್ನು ನೋಡಿ, ನೀವು ಎಂಥ ತಪಸ್ವಿಗಳು, ಬಹಳ ಚೆನ್ನಾಗಿದ್ದೀರಿ ನೋಡಲಿಕ್ಕೆ, ಆದರೆ ನಮ್ಮಕ್ಕಿಂತ ಸ್ವಲ್ಪ ವಿಶಿಷ್ಟವಾಗಿದ್ದೀರಿ, ನಿಮ್ಮ ಕಣ್ಣು ಬಹಳ ಉದ್ದಕ್ಕಿದೆ, ಎದೆಯ ಮೇಲೆ ವಿಶಿಷ್ಟವಾದ ಕಲಶಗಳನ್ನು ಹೊತ್ತಿದ್ದೀರಿ, ಈ ರೀತಿಯಾದ ತಪಸ್ಸು ಮಾಡುವುದಂತ ಹೊಸ ಮುನಿಗಳನ್ನು ನಾನು ಮೊದಲ ಬಾರಿಗೆ ನೋಡಿದ್ದು ಅಂತ ಏನೇನೋ ಮಾತುಗಳನ್ನು ಆಡುವಾಗ, ಇಲ್ಲ ನಾವು ಕೂಡ ಅಂಥದ್ದೇ ತಪಸ್ವಿಗಳು ಅಂತ ಅವರು ತಮ್ಮನ್ನು ಪರಿಚಯಿಸಿಕೊಂಡು ಹೋಗುವಾಗ ಅನೇಕ ಥರದ ಪದಾರ್ಥಗಳನ್ನು, ಮೋದಕಗಳು ಅವರೆಲ್ಲ ಹೋಗುವಾಗ ಹೋಗಿದ್ದನ್ನು ಕೊಟ್ಟು, ವಿಭಾಂಡಕ ಮುನಿ ಬರುವ ಮುನ್ನವೇ ಅಲ್ಲಿಂದ ನಮ್ಮನ್ನು ಭೇಟಿಯಾಗಬೇಕು ಅಂತ ಅನಿಸಿದರೆ ಇಂತಹ ಜಾಗಕ್ಕೆ ಬನ್ನಿ, ನಾವು ಅಲ್ಲಿ ತಪಸ್ಸು ಮಾಡ್ತಾ ಇರ್ತೇವೆ ಅಂತ ಹೇಳಿ ಹೊರಟು ಹೋಗಿದ್ದಾರೆ. ಹೋಗಿ ತಂದೆ ಬಂದಾದ ಮೇಲೂ ನಿತ್ಯದ ಹಾಗೆ ಅವನಲ್ಲಿ ಅಧ್ಯಯನದ ಆಸಕ್ತಿ ಕಳಚಿ ಏನೋ ಹೊಸತನ್ನು ಕಂಡ ಕುತೂಹಲ ಮನಸ್ಸಿನಲ್ಲಿ ಹಾಗೆ ಗಾಢವಾಗಿ ತಟ್ಟಿ ಸ್ವಲ್ಪ ದಿವಸ ಆಗುವುದರಲ್ಲೇ ಮತ್ತೆ ಅವರನ್ನು ಭೇಟಿಯಾಗಬೇಕು ಅಂತ ಹೋಗ್ತಾನೆ. ಯಾವಾಗ ಅವನು ಆ ರಾಜ್ಯವನ್ನು ಪ್ರವೇಶ ಮಾಡ್ತಾನೋ ತಕ್ಷಣದಲ್ಲೇ ಇಡೀ ರಾಜ್ಯದಲ್ಲಿ ಹೆಜ್ಜೆ ಇಟ್ಟೊಡನೆ ಮಳೆ ಓಡೋಡಿ ಬಂದಂತೆ, ಅವನಿಗೋಸ್ಕರ ಬಂದ ಹಾಗೆ ರೋಮಪಾದನಿಗೆ ಇದ್ದ ಊರಿನ ಮಳೆಯ ಅನಾವೃಷ್ಟಿಯ ಸಮಸ್ಯೆ, ಬರದ ಸಮಸ್ಯೆ ಪರಿಹಾರ ಆಗುತ್ತೆ. ರಾಜ್ಯಕ್ಕೆ ಕರೆಸಿಕೊಂಡು ಅವನನ್ನು ವಿಶೇಷವಾಗಿ ಪೂಜೆ ಮಾಡಿ, ಈ ಪ್ರಜೆಗಳನ್ನು ರಾಜ್ಯವನ್ನು ಅನುಗ್ರಹಿಸಿದ ನಿನ್ನ ಕೆಲಸಕ್ಕಾಗಿ ನಾವು ಪ್ರತಿಯಾಗಿ ನನ್ನ ಮಗಳಾದ ಶಾಂತೆಯನ್ನ ನಿನಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ವಿಭಾಂಡಕ ಮುನಿಯ ಸಂಬಂಧವನ್ನೂ ಬೆಳೆಸಿ ಕರೆದು
ಅವರಲ್ಲಿ ಮತ್ತಷ್ಟು ಸಂಬಂಧವನ್ನು ಉಳಿಸಿಕೊಳ್ಳಿಸಕ್ಕೆ ನೀವು ಯಾವುದೇ ರೀತಿಯಾದ ಕರ್ತವ್ಯವನ್ನು ರಾಜ್ಯದಲ್ಲಿ ಯಜ್ಞ ಯಾಗಾದಿಗಳನ್ನು ನಡೆಸಲಿಕ್ಕೆ ನನ್ನ ಪೂರ್ಣವಾದ ಸಹಕಾರ ಇದೆ ಅಂತ ಹೇಳಿದ್ದ. ಹಾಗಾಗಿ ಅವನು ಅಲ್ಲೇ ಇದ್ದಾನೆ. ಅಂತಹ ಋಷ್ಯಶೃಂಗ ನಿನಗೆ ಮಕ್ಕಳಾಗದೇ ಇದ್ದ ಸಂದರ್ಭದಲ್ಲಿ ಅವನಿಂದ ಯಾಗವನ್ನು ಮಾಡಿಸಿದಾಗ ನಿನ್ನ ಯಜಮಾನ 4 ಮಕ್ಕಳನ್ನು ಪಡೆಯುತ್ತಾನೆ. ಅವರಿಂದಾಗಿ ಮುಂದೆ ಇಕ್ಷ್ವಾಕು ವಂಶ, ಸೂರ್ಯವಂಶ ಬೆಳೆಯತ್ತೆ ಅನ್ನುವುದನ್ನ ನನಗೆ ಸನತ್ ಕುಮಾರರು ಹೇಳಿದ್ರು ಅಂತ ಈ ಕಥೆಯನ್ನು ದಶರಥನಿಗೆ ಹೇಳಿದ್ದಾಗ ತಕ್ಷಣದಲ್ಲೇ ಈ ಪ್ರಕ್ರಿಯೆಗೆ ತಾನು ಮುಂದಾಗಬೇಕು ಅಂತ ನಿರ್ಣಯವನ್ನು ಕೈಗೊಂಡು ಅಲ್ಲೇ ಇದ್ದ ಮಂತ್ರಿಗಳನ್ನ, ಋತ್ವಿಜರನ್ನೆಲ್ಲ ಕರೆದು ರೋಮಪಾದ ಅಂಗದೇಶದ ರಾಜ ತನ್ನ ಆತ್ಮೀಯನೂ ಹೌದು, ಅವನಲ್ಲಿಗೆ ಹೋಗಿ ಆ ಋಷ್ಯಶೃಂಗರನ್ನ ಶಾಂತೆಯಿಂದ ಕೂಡಿಕೊಂಡು ಕರೆದುಕೊಂಡು ಬನ್ನಿ ಅಂತ ಹೇಳಿ ಕಳುಹಿಸಿದ್ದಾನೆ. ತಕ್ಷಣ ಕಳುಹಿಸಿದ ಮರುಕ್ಷಣದಲ್ಲೇ ಬಂದಿದ್ದಾರೆ. ಬಂದಾಗ ಋಷ್ಯಶೃಂಗನ ಬಳಿ ದಶರಥ ತನ್ನ ನೋವನ್ನು ಹೇಳಿಕೊಂಡಿದ್ದಾನೆ. ಹೀಗೆ ನಾನು ಯಾಗವನ್ನು ಮಾಡಿ ಆ ಮೂಲಕ ಮಕ್ಕಳನ್ನು ಪಡೆಯಬೇಕು ಅಂತ ನಿಮ್ಮ ಅನುಗ್ರಹದಿಂದ ಇದು ಪಡೆಯುವುದು ಸಾಧ್ಯ ಅಂತ ಗೊತ್ತಾಗಿ ಈ ಕರ್ತವ್ಯವನ್ನು ನಾನು ನೆರವೇರಿಸಲಿಕ್ಕೆ ನಿಮ್ಮ ಆಧ್ಯಕ್ಷವನ್ನು ನಾನು ಬಯಸಿದ್ದೇನೆ. ನಿಮ್ಮ ಮುಂದಾಳುತ್ವದಲ್ಲೇ ಈ ಯಾಗ ನಡೆಯಬೇಕು ಅಂತ. ಈ 2-3 ಅಧ್ಯಾಯಗಳಲ್ಲಿ 13-14ನೆಯ ಸರ್ಗಗಳಲ್ಲಿ ಇಡೀ ಯಜ್ಞ ಪ್ರಕ್ರಿಯೆಗೆ ಸಂಬಂಧಪಟ್ಟ ಸುಂದರವಾದ ವರ್ಣನೆ ಇದೆ. ವಸ್ತುತಃ ಅದು ಒಂದು ಯಜ್ಞ ಶಾಲೆಯಲ್ಲಿ ಪಾಠ ಮಾಡುವ ಸಂದರ್ಭದಲ್ಲಿ ಹೇಳಬೇಕಾದಂತಹ ಮಾತುಗಳು. ಹೇಗೆ ಯಾವ ಮಂತ್ರಗಳನ್ನು ಎಷ್ಟೆಷ್ಟು ದಿನದಲ್ಲಿ, ಬೆಳಗ್ಗೆ ಏನು ಸವನ, ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ, ಇದು ಹೇಗಿರಬೇಕು, ಅದಕ್ಕೇನೇನು ವಸ್ತುಗಳನ್ನು ಜೋಡಿಸಿಕೊಳ್ಬೇಕು, ಅಲ್ಲಿ ಯಾವ ದೈವತ್ಯದಿಂದ ಆ ಯಾಗ ಪೂರ್ಣ ಆಗುತ್ತೆ, ಈ ಎಲ್ಲ ಮಾತುಗಳನ್ನು ಋಷ್ಯಶೃಂಗರ ಬಳಿ ಜಿಜ್ಞಾಸೆ ಮಾಡಿ ಕೇಳಿಸಿಕೊಳ್ತಾನೆ. ಹೀಗೆ ಕೇಳಿಸಿಕೊಂಡು ಭಗವಂತನ ಪ್ರೀತಿಯನ್ನು ಸಂಪಾದಿಸಿ ಆ ಯಜ್ಞದಿಂದ ಬೇಕಾದಂತಹ ಎಲ್ಲ ರೀತಿಯಾದ ಕರ್ತವ್ಯವನ್ನು ಮಾಡಲಿಕ್ಕೆ ಎಲ್ಲರಿಗೂ ಆದೇಶ ಮಾಡಿದ್ದಾರೆ. ಯಜ್ಞ ಭೂಮಿ ಯಾವುದು ಅಂತ ನೋಡಿಕೊಂಡು ಬನ್ನಿ ಅಂತ ಋಷ್ಯಶೃಂಗರು ಆ ಋತ್ವಿಜರಿಗೆಲ್ಲ ತಿಳಿಸಿದ್ದಾರೆ. ರಾಜನು ಕೂಡ ಎಲ್ಲರಿಗೂ ಕೂಡ ಕರೆ ಕಳುಹಿಸಬೇಕು ಅಂತ ಸುಮಂತ್ರನಿಗೆ ಹೇಳಿದ್ದಾನೆ. ಸುಮಂತ್ರನು ಕೂಡ ಆ ಕಾಲದಲ್ಲಿದ್ದಂತಹ ಮಂತ್ರಿಗಳನ್ನು 8 ದಿಕ್ಕುಗಳಿಗೆ ಕಳುಹಿಸಿ ಇಡೀ ದೇಶದ ಎಲ್ಲರನ್ನೂ ಕರೆತರಬೇಕು. ಸರೈವಾಶ್ಚ ಉತ್ತರೇ ತೀರೆ ಯಜ್ಞಭೂಮಿರ್ ವಿಧೀಯತಾಂ. ಸರಯೂ ನದಿಯ ಉತ್ತರದ ತೀರದಲ್ಲಿ ಯಜ್ಞಭೂಮಿಯನ್ನ ಸಿದ್ಧಗೊಳಿಸಿ ಅಂತ ಹೇಳಿ, ಯಜ್ಞದ ಸಿದ್ಧತೆಯಾಗುವಾಗ ಮಾತ್ರ ಒಂದು ತುಂಬ ಜಾಗ್ರತೆ ಇರಬೇಕು ಅಂತ ಹೇಳ್ತಾನೆ. ಋಷ್ಯಶೃಂಗನ ಮಾತು ಬಹಳ ಸುಂದರವಾದದ್ದು. ಚಿತ್ರಂ ಹಿ ಮೃಗಯಂತ್ಯೇತೆ ವಿದ್ವಾಂಸೋ ಬ್ರಹ್ಮರಾಕ್ಷಸಾಃ ವಿಧಿಹೀನಸ್ಯ ಯಜ್ಞಸ್ಯ ಸದ್ಯಃ ಕರ್ತಾ ವಿನಶ್ಯತಿ. ಯಜ್ಞ ಮಾಡುವಾಗ ಬಹಳ ಜಾಗ್ರತೆಯಿಂದ ಮಾಡಬೇಕು. ಅದಕ್ಕೆ ಸಿದ್ಧಗೊಳಿಸುವ ಸಂಭಾರ ಅಥವಾ ಹೇಳುಗರಾದ ಮಂತ್ರ ವಿಧರಾದವರು ಏನೇನು ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತೋ ಅದರಲ್ಲಿ ಉಚ್ಚಾರದ ದೋಷ ಇಲ್ಲದಂತೆ ನೋಡಿಕೊಳ್ಳಬೇಕು. ಸಂಭಾರಗಳು ಕೊರತೆ ಆಗದಂತೆ ನೋಡಬೇಕು. ಕಾಲವನ್ನು ಸರಿಯಾಗಿ ವಿನಿಯೋಗಿಸಬೇಕು. ಇದರಲ್ಲಿ ಯಾವುದರಲ್ಲಿ ಒಂದು ಚೂರು ತಪ್ಪಾದರೂ ಕೂಡ ಈ ಹಿಂದೆ ಇಂಥದ್ದೇ ಯಜ್ಞದಲ್ಲಿ ತಪ್ಪುಗಳನ್ನು ನಡೆಸಿ ಬ್ರಹ್ಮರಾಕ್ಷಸರಾಗಿ ನಿಂತಹ ದುಷ್ಟ ಶಕ್ತಿಗಳು ನಮ್ಮ ಯಜ್ಞದ ಎಲ್ಲ ಪುಣ್ಯವನ್ನು ಅಪಹರಿಸಿ ಯಜ್ಞದ ಯಜಮಾನನನ್ನ ತಕ್ಷಣ ಸದ್ಯಏವ ವಿನಶ್ಯತಿ, ಕೂಡಲೇ ಅವನನ್ನು ನಾಶ ಮಾಡುತ್ತೆ. ಹಾಗಾಗಿ ಯಜ್ಞದ ಬಗ್ಗೆ ತುಂಬ ಜಾಗ್ರತೆ ಇರಬೇಕು ಅಂತ ಬಹಳ ಮುಖ್ಯವಾದ ಒಂದು ಮಾತು ಹೇಳಿದೆ. ಅನೇಕ ಎಚ್ಚರಿಕೆಗಳನ್ನು ಋಷ್ಯಶೃಂಗರು ಅಲ್ಲಿ ಕೊಡ್ತಾರೆ. ಇದು ನಮಗೂ ಕೂಡ ಎಚ್ಚರದಲ್ಲಿ ಇರಬೇಕಾದ ಸಂಗತಿ. ಇದೆಲ್ಲ ತೊಂದರೆಗಳು ಆಗದಂತೆ ನೋಡಿಕೊಳ್ಳಬೇಕು ಅಂತ ವಿಧಾನ ಮಾಡಿದ್ರಿಂದಾಗಿ ಮುಂದೆ ಯಜ್ಞ ಸಾಂಗವಾಗಿ ನಡೆದು ಆ ವಿಶೇಷವಾದ ಯಜ್ಞದ ಫಲವಾಗಿ ದಶರಥ 4 ಮಕ್ಕಳನ್ನು ಪಡೆದ. ಯಜ್ಞದಲ್ಲಿ ನ್ಯೂನತೆ ಇಲ್ಲ ಅಂದರೆ ಖಂಡಿತ ಇವತ್ತಿಗೂ ಕೂಡ ನಾವು ಅಂಥದ್ದೇ ಏನು ಫಲವನ್ನ ಪಡೆಯಬಹುದು ಅಂತ ವೇದಗಳಲ್ಲಿ ಹೇಳ್ತಾರೋ ಅಂಥದ್ದನ್ನು ಪಡೆಯುವ ಸಾಧ್ಯತೆ ಇದೆ. ವೇದ ಅನ್ನುವುದನ್ನು ನಿತ್ಯದ ಅಧ್ಯಯನವನ್ನಾಗಿಟ್ಟುಕೊಂಡು ಅದರ ವಿಶೇಷ ಶಕ್ತಿಯನ್ನು ಹಿನ್ನೆಲೆಯನ್ನು ಅರಿತವನಿಗೆ ವೇದ ಫಲ ಕೊಡುವುದು ಸಾಧ್ಯ ಇದೆ. ಆದರೆ ನಮಗೆ ಇವತ್ತೊಂದು ಗಾದೆನೇ ಇದೆ, ಏನು, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ. ನಾವು ಯಾವತ್ತೂ ಕೂಡ ಮಂತ್ರವನ್ನು ಉಚ್ಚರಿಸಿದವರು ಅಲ್ಲ, ಅದರ ಮೇಲೆ ಪ್ರಯೋಗವನ್ನು ಮಾಡಿದವರಲ್ಲ, ಅದರ ಮೇಲೆ ಶ್ರದ್ಧೆ ಇಟ್ಟವರೇ ಅಲ್ಲ. ಅಂದಮೇಲೆ ನಮಗೆ ಖಂಡಿತ ಉದುರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಾಗಂತ ನಮಗೆ ಉದುರಿಸ್ಲಿಕ್ಕೆ ಬರುವುದಿಲ್ಲ ಅಂತ ವೇದವೇ ಅಸತ್ಯ. ಇನ್ನೂ ಒಂದು ಗಾದೆ ಇದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ಹೀಗೆ ನಮ್ಮಲ್ಲಿ ಕೆಲವೆಲ್ಲ ಮಾತಿಗೆ ಬಹಳ ಗಟ್ಟಿಮುಟ್ಟಾಗಿ ನಾವು ಧೈರ್ಯವಾಗಿ ಮಾತಾಡ್ತೇವೆ. ಆದರೆ ಅದರಿಂದ ನಾವು ಮಾಡುವ ಅಪಚಾರ ಏನು ಅಂತ ಯೋಚಿಸುವುದಿಲ್ಲ. ಅದೊಂದು ಗಾದೆ ಅಷ್ಟೇ ಅಂತ. ಹಾಗಾಗುವುದಿಲ್ಲ. ವೇದದ ಮೇಲೆ ನಮಗೆ ಎಷ್ಟು ನಂಬಿಕೆ ಇರಬೇಕು ಅಂದರೆ ನಮ್ಮ ಇವತ್ತಿನ ಉಳಿಕೆ ಇರುವುದೇ ಈ ರಾಮಾಯಣವೂ ಕೂಡ ಇಡೀ ವೇದದ ಅನೇಕ ಮಂತ್ರಗಳ ಸಾರವನ್ನು ಹೇಳುವುದಕ್ಕೋಸ್ಕರ ಇದೆ ಅಂತ ಅನ್ನೋದನ್ನು ಮುಂದೆ ವಾಲ್ಮೀಕಿಗಳೇ ಹೇಳ್ತಾರೆ. ಇದು ವೇದದ ಸಾರಭೂತವಾದ ಸಂಗತಿ ಅಂತ. ಹಾಗಾಗಿ ಗಾಯತ್ರಿಯ
ಮಂತ್ರದ ಅರ್ಥವೂ ಹೌದು, ಸಮಗ್ರ ವೇದದ ಅನೇಕ ಮಂತ್ರಗಳ ವಿವರಣೆಯೂ ಇಲ್ಲಿ ಇದೆ. ಅದರಿಂದಾಗಿ ನಾವು ವೇದವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಓದಲಿಲ್ಲ ಅಂದರೆ ಸರಿ, ಅದೇನು ನಮ್ಮ ಪರಿಸ್ಥಿತಿಯಲ್ಲಿ ಒದಗಿ ಬಂದಂತಹ ಸಮಸ್ಯೆ. ಆದರೆ ಅಷ್ಟಕ್ಕೆ ನಾವು ವೇದದ ಮಾತುಗಳನ್ನೇ ನಿರಾಕರಿಸುವಂತಹ ಮಾತು ಮಾತ್ರ ತಪ್ಪಿಯೂ ಆಡಲಿಕ್ಕೆ ಹೋಗಬಾರ್ದು. ಯಜ್ಞದಲ್ಲಿ ಈ ಎಚ್ಚರಿಕೆಯನ್ನು ಸ್ವೀಕರಿಸಿ ನೀವು ಮಾಡಿದರೆ ಯಾವುದೇ ದೋಷ ಉಂಟಾಗುವುದಿಲ್ಲ. ಆಗ ಯಾರ್ಯಾರು ಬಂದ್ರು ಅದಕ್ಕೆ ಹೇಳ್ತಾರೆ, ಸ್ಥಾಪತ್ಯೇ ನಿಷ್ಠಿತಾಶ್ಚೈವ ವೃದ್ಧಾನ್ ಪರಮಧಾರ್ಮಿಕಾನ್ ಕರ್ಮಾಂತಿಕಾನ್ ಶಿಲ್ಪಕರಾನ್ ವರ್ಧಕೀನ್ ಖನನಾನಪೀನ್ ಗಣಕಾನ್ ಶಿಲ್ಪಿನಶ್ಚೈವ ಪುರುಷಾನ್ ಸುಬಹುಶ್ರುತಾನ್. ಅನೇಕ ಶಾಸ್ತ್ರಗಳ ಪರಿಚಯ ಇದ್ದ ಶಿಲ್ಪಿಗಳೆಲ್ಲ ವರ್ಧಕಿಗಳು, ಅಂದರೆ ಬಡಗಿಗಳು, ಚಮ್ಮಾರರು, ಕಮ್ಮಾರರು, ಕುಂಬಾರರು ಎಲ್ಲರೂ ಕೂಡ ಆ ಯಜ್ಞಕ್ಕೆ ಬೇಕಾದ ಶರಾವಗಳನ್ನು, ಗ್ರಹಗಳನ್ನು, ಕುಂಡಗಳನ್ನು ಇದೆಲ್ಲ ಹಿಂದೆ ನಾವು ಯೋಚಿಸಬೇಕಾದ್ದೇನು ಅಂದರೆ ಗಣನೆ ಮಾಡಬೇಕಾದ. ಯಾಕೆಂದ್ರೆ ಒಂದು ಕುಂಡ ರಚನೆ ಮಾಡುವಾಗ ಸುಮ್ಮನೆ ಹೀಗೊಂದು 4 ಇಟ್ಟಿಗೆ ಇಟ್ಟರೆ ಆಗುದಿಲ್ಲ, ಅದಕ್ಕೆ ಲೆಕ್ಕ ಇದೆ. ಯಾವ ರೀತಿಯ ಒಂದು ಕುಂಡವನ್ನು ರಚನೆ ಮಾಡಿ ಅದರ 4ನೇ ಒಂದು ಭಾಗದ ಕುಂಡ ಇಲ್ಲಿ ಇನ್ನೊಂದು ಕಡೆ ಬರಬೇಕು. ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಆಗುವ ಸಂದರ್ಭದಲ್ಲಿ ನೀವು ಉತ್ಸವ ಆಗುವ ಹಿಂದಿನ ದಿವಸ ನೋಡಿದ್ರೆ ದೇವಸ್ಥಾನದ ಸುತ್ತ ಅನೇಕ ಆಕಾರಗಳುಳ್ಳ ಕುಂಡಗಳನ್ನು ರಚನೆ ಮಾಡುವುದನ್ನು ನಾವು ನೋಡ್ತೇವೆ. ಅಲ್ಲಿ ಅರ್ಧ ಚಂದ್ರಾಕಾರ, ಪೂರ್ತಿ ಸೂರ್ಯಾಕಾರ, ನಕ್ಷತ್ರದ ಆಕಾರ, ತ್ರಿಕೋನದ ಆಕಾರ, ಆಯತದ ಆಕಾರ. ನಾವಿವತ್ತು ಆಲ್ಜಿಬ್ರಾದಲ್ಲಿ ಏನೆಲ್ಲ ಕೋನಗಳನ್ನು ಹೇಳ್ತೇವೋ ಅಷ್ಟೂ ಕೋನಗಳ ಸಂಖ್ಯೆಯನ್ನು ಹೇಗೆ ಯಜ್ಞದಲ್ಲಿ ವಿನಿಯೋಗಿಸಬೇಕು ಅಂತನ್ನುವ ಮಾತು. ಅದು ಎಷ್ಟು ಆಳ ಇರಬೇಕು, ಎಷ್ಟು ಎತ್ತರ ಇರಬೇಕು, ಎಂಥ ಆಕೃತಿಯಲ್ಲಿ ಬರಬೇಕು, ಅದು ಗರುಡನ ಚಿತಿಯ ಆಕಾರ ಹೇಗೆ ಬರಬೇಕು, ಅದರ ಬಾಲ ಎಷ್ಟು ಉದ್ದ ಇರಬೇಕು, ಅದಕ್ಕೆ ಎಷ್ಟು ಇಟ್ಟಿಗೆ ಉಪಯೋಗಿಸಬೇಕು, ಅದು ನಮ್ಮ ದೇಹಕ್ಕೆ ಮತ್ತು ಪ್ರಕೃತಿಗೆ ಮತ್ತು ಆ ಕುಂಡಕ್ಕೆ ಏನು ಸಂಬಂಧ, ಇದೊಂದು ದೊಡ್ಡ ಪ್ರಪಂಚ. ಅದನ್ನು ಮಾತಾಡ್ಲಿಕ್ಕೆ ಹೋದರೆ ನಾವು ನಿಜವಾಗಿ ಹಿಂದಿನವರನ್ನ, ವಿದೇಶದವರು ಕೊಟ್ಟಂತ ನಮ್ಮ ಇತಿಹಾಸವನ್ನು ಓದಿಕೊಂಡು ಅವರೆಲ್ಲ ಬರೀ ಒಂದಿಷ್ಟು ತುಪ್ಪ ಸುರಿತಾ ಇದ್ರು, ಬಿಟ್ಟರೆ ಏನು ಗೊತ್ತಿಲ್ಲ, ಯಜ್ಞದಲ್ಲಿ ವೇಸ್ಟ್ ಮಾಡ್ತಾ ಇದ್ರು ಅಂತ ಅನ್ನುವ ಮಾತುಗಳನ್ನು ಕೇಳಿಸಿಕೊಂಡು ನಾವು ಮತ್ತಷ್ಟು ಮೂರ್ಖರಾಗುವ ಸ್ಥಿತಿ ಇದೆ. ಆದರೆ ರಾಮಾಯಣದ ಈ ಅಧ್ಯಾಯಗಳನ್ನೆಲ್ಲ ಗಮನಿಸಿದರೆ ಎಷ್ಟು ಕಲ್ಪನೆ ಇತ್ತು ಅವರಿಗೆ. ಒಂದು ಮನೆಯನ್ನು ಕಟ್ಟುವಾಗ ನಮ್ಮ ಹಳಬರನ್ನೇ ನಾವು ನೋಡಿದರೆ ಸಾಕು, ಆವಾಗ ಎಲ್ಲ ಕೆಳಭಾಗ ಬಿಸಿ ಇರಬೇಕು, ಮೇಲೆ ತಂಪಿರಬೇಕು. ನಮ್ಮ ಈಗಿನ ನೆಲ ತಂಪಿರುತ್ತೆ, ಮೇಲೆ ಬಿಸಿ ಹೊಡ್ಕೊಳ್ತಾ ಇರುತ್ತೆ. ಅದು ಆರೋಗ್ಯಕ್ಕೆ ಮತ್ತಷ್ಟು ಬಾಧಕ. ಇದು ಹೇಗೆ ಒಂದು ಮನೆಯನ್ನು ಕಟ್ಟಬೇಕು. ಇವಾಗಲೂ ನಾವು ಹಳೆಯ ಕಾಲದ ದೇವಸ್ಥಾನಗಳ ಒಳಕ್ಕೆ ಪ್ರವೇಶ ಮಾಡಿದರೆ ಹೊರಗೆ ಎಂಥ ಬಿಸಿಲು ಸುಡುತ್ತಾ ಇದ್ರು, ಒಳಗೆ ತಂಪು ಚಳಿ ಕೊರೀತಾ ಇದ್ದ ಹಾಗೆ ಅನ್ನಿಸ್ತಾ ಇರುತ್ತೆ. ಬೇಸಿಗೆಯಲ್ಲಿ ತಂಪಾಗಿ, ಚಳಿಗಾಲದಲ್ಲಿ ಬಿಸಿಯಾಗಿ ಇರುವಂತಹ ಮನೆಗಳನ್ನು, ದೇವಸ್ಥಾನಗಳನ್ನು, ಪ್ರಾಸಾದಗಳನ್ನು ಆ ಸರಯೂ ನದಿಯ ತೀರದಲ್ಲಿ ಅವರವರಿಗೆ ಎಲ್ಲಿವರೆಗೆ ವೈದೇಶಿಕಾದಯ ಅಪಿ ಅನೇಕ ವಿದೇಶದ ಜನರೂ ಕೂಡ ಈ ಯಜ್ಞವನ್ನು ನೋಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಋತ್ವಿಜರು, ತಪಸ್ವಿಗಳು, ಜ್ಞಾನಿಗಳು ಎಲ್ಲರೂ ಸೇರಿಕೊಂಡು ಆ ಯಜ್ಞದ ಭಾಗವನ್ನು ವಹಿಸುವಾಗ ಅವರಿಗೆ ಉಳ್ಕೊಳ್ಳಿಕ್ಕೆ ತೊಂದರೆ ಬರಬಾರದು. ಅನ್ನಪಾನಾದಿ, ಊಟಕ್ಕೆ, ತಿಂಡಿಗೆ, ಅವರವರು ಮಾಡುವಂತಹ ನಿತ್ಯದ ಕರ್ಮಗಳಿಗೆ ಬೇಕಾದ ಯಜ್ಞ ಸಂಭಾರಗಳನ್ನು, ಮಹಾಯಜ್ಞ ಒಂದಾಯಿತು, ಅವರ ನಿತ್ಯ ಕರ್ಮದ ಯಜ್ಞಗಳಿರ್ತಾವೆ ನೋಡಿ. ಅವರು ಎಷ್ಟು ಗಮನಿಸ್ತಾರೆ. ಒಂದು ಯಜ್ಞ ಮಾಡುವಾಗ ನಮಗೇನು ಅಂದರೆ ಕ್ಷೇತ್ರದಲ್ಲಿ ಮಾಡುವಾಗ ಅದನ್ನೆಲ್ಲ ನೋಡಬಾರ್ದು, ಅದು ಸತ್ಯವೇ. ಆದರೆ ದೂರದಿಂದ ಬಂದವರಿಗೆ ಅಲ್ಲಿ ಯಾವತ್ತೂ ಒಂದು ರೀತಿಯಾದ ಇಷ್ಟೆಲ್ಲ ಮಾಡಿ ನಮಗೊಂದು ಸರಿಯಾದ ವ್ಯವಸ್ಥೆ ಇದ್ದಿದ್ರೆ ಬಹಳ ಅನುಕೂಲ ಆಗ್ತಿತ್ತು ಅಂತ ಮನಸ್ಸಿಗೆ ಬೇಸರ ಬರಬಾರ್ದು. ಹಾಗೆ ನೀವು ನೋಡ್ಕೊಳ್ಬೇಕು. ಅವರ ಪ್ರತಿಯೊಂದು ಯಾರೋ ಒಂದು 10 ಜನ ಬಂದದ್ದಲ್ಲ, ಬರೀ ಋತ್ವಿಜರೇ ಸಹಸ್ರಶಃ ಲಕ್ಷೋಪಲಕ್ಷಶಃ ಲಕ್ಷಕ್ಕಿಂತ ಮೀರಿ ಬಂದಂತಹ ಎಲ್ಲ ವರ್ಣದ ಜನರೂ ಇದ್ದಾರೆ. ಅವರಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರದು. ನಿಮಂತ್ರಯ ಸ್ವನೃಪತೀನ್ ಪೃಥಿವ್ಯಾಂ ಯೇ ಚ ಧಾರ್ಮಿಕಾಃ ಬ್ರಾಹ್ಮಣಾನ್ ಕ್ಷತ್ರಿಯಾನ್ ವೈಶ್ಯಾನ್ ಶೂದ್ರಾಂಶ್ಚೈವ ಸಹಸ್ರಶಃ ನ ಚಾವಜ್ಞಾ ಪ್ರಯೋಕ್ತವ್ಯ ಕಾಮಕ್ರೋಧವಶಾದಪಿ. ಕೆಲಸಗಾರರಿಗೆ ಒಂದು ಎಚ್ಚರ ಕೊಡ್ತಾರೆ. ನೀವು ಕೆಲಸ ಮಾಡುವಾಗ ಅಂದರೆ ಸಹಾಯಕರು, ಈ ಶಿಲ್ಪಿಗಳು, ಋತ್ವಿಜರು ಯಜ್ಞ ನಡೆಸುವಾಗ ಕೆಲವೊಮ್ಮೆ ಕೋಪದಲ್ಲಿ ಅದು ಬರಲಿಲ್ಲ, ಇದು ಬರಲಿಲ್ಲ ಅಂತ ಕೋಪ ಮಾಡ್ಕೊಳ್ಬಹುದು. ಆದರೆ ಅವರ ಕೋಪಕ್ಕೆ ಯಜ್ಞ ಕರ್ಮಸು ಯೋಕ್ತವ್ಯ, ಯಜ್ಞ ಕರ್ಮದಲ್ಲಿ ಯಾರೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೋ ಅವರು ಏನಾದರೂ ಕೋಪ ಮಾಡಿಕೊಂಡ್ರೆ ನೀವು ಅವರ ಮೇಲೆ ಕೋಪ ಮಾಡ್ಕೊಳ್ಬೇಡಿ. ಅವರು ಆ ಬಿಸಿಯ ಮುಂದೆ ಕೂತು ಸ್ವಲ್ಪ ವಸ್ತುಗಳು ಬರಲಿಲ್ಲ ಅಂದರೆ ಆತಂಕಕ್ಕೊಳಗಾಗಿ ಈ ಮುಹೂರ್ತದಲ್ಲಿ ಇಂತಹ ಕರ್ತವ್ಯ ನೆರವೇರಿಸಬೇಕು, ಆ ಕ್ಷಣ ಮೀರಿ ಹೋದರೆ, ಮುಹೂರ್ತ ತಪ್ಪಿ ಹೋದರೆ ಯಜ್ಞದ ಫಲ ಅನ್ನೋದು ಕೆಟ್ಟು ಹೋಗುತ್ತೆ ಎನ್ನುವ ಆತಂಕದಿಂದ ನಿಮ್ಮ ಮೇಲೆ ಚೂರು ಕೂಗಾಡಬಹುದು, ರೇಗಾಡಬಹುದು. ಅವರಿಗೆ ನೀವು ಯಾವತ್ತೂ ಎದುರಾಡಬೇಡಿ. ಯಾಕೆಂದರೆ ಅವರಿಂದಾಗಿ ಯಜ್ಞ ನಡೆಯುವಂತಹದ್ದು. ಯಾಕೆ ಹೇಳಿದೆ ಅಂದರೆ ಅವರು ಎಷ್ಟು ಸೂಕ್ಷ್ಮಗಳನ್ನು ಗಮನಿಸ್ತಾ ಇದ್ರು. ಎಲ್ಲದರಲ್ಲೂ ಕೂಡ ಯಾವುದೇ ವಿಷಯದಲ್ಲೂ ಕೂಡ ಕೊರತೆ ಉಂಟಾಗಬಾರದು ಅನ್ನೋದು ಸಮಗ್ರ ಈ ದಶರಥನ ಸುಮಂತ್ರನ ಮಾತುಕತೆಯ ಮಧ್ಯದಲ್ಲಿ ಬರುವಂತಹ ಸಂಗತಿ.
ಸರಿ, ಯಜ್ಞದ ಸಂಭಾರ ಸಿದ್ಧತೆ ಆಯಿತು. ಆದಮೇಲೆ ಇಷ್ಟಿಂ ತೇಹಂ ಕರಿಷ್ಯಾಮಿ ಪುತ್ರೀಯಾಂ ಪುತ್ರ ಕಾರಣಾತ್ ಅಥರ್ವ ಶಿರಸೈ ಪ್ರೋಕ್ತೈ ಮಂತ್ರೈ ಸಿದ್ಧಾಂ ವಿಧಾನತಃ. ಅಥರ್ವ ಶಿರಸ್ ಅನ್ನುವ ಮಂತ್ರಗಳಿಂದ ಪುತ್ರೀಯ ಮಕ್ಕಳನ್ನು ಪಡೆಯುವುದಕ್ಕೆ ಕಾರಣವಾದಂತಹ ಈ ಯಜ್ಞವನ್ನ ಮಕ್ಕಳನ್ನು ಪಡೆಯುವುದಕ್ಕಾಗಿ ನಾನು ನಿನಗೋಸ್ಕರ ನಡೆಸಿಕೊಡ್ತೇನೆ ಅಂತ ಹೇಳಿ ಬ್ರಹ್ಮ ತಸ್ಮಾತ್ ಸಮಾನುಷಾತ್ ವಧ್ಯೋ ಮೃತ್ಯೋರ್ನಾನ್ಯೋಸ್ಯ ವಿದ್ಯತೆ ಭಯಂ ತ್ಯಜತ ಭದ್ರಂವೋ ಹಿತಾರ್ಥಂ ಯುಧಿ ರಾವಣಂ ಹತ್ವಾ ಕ್ರೂರಂ ದುರಾಧರ್ಷಂ. ಈ ಮಾತನ್ನ ಹೇಳಿ ಯಜ್ಞ ಸಿದ್ಧವಾಗಿ ದೇವತೆಗಳೆಲ್ಲ ತಾವೇ ಸ್ವರೂಪತಃ ಬಂದು ಅವನ ಕೈಯಲ್ಲಿ ಹಾಗೆ ಹವಿಸ್ಸನ್ನು ಸ್ವೀಕರಿಸಿ ಹೋಗ್ತಾ ಇರಬೇಕಾದ್ರೆ ದೇವತೆಗಳ ಲೋಕದಲ್ಲಿ ಒಂದು ಜಿಜ್ಞಾಸೆ ಅಲ್ಲಿ ಮೂಡಿತು. ಯಾಕೆಂದ್ರೆ ಲೋಕದಲ್ಲಿ ಏನಾಯಿತು ಅಂತ ಅನ್ನೋದನ್ನು ಹೇಳ್ತಾರೆ. ಬ್ರಹ್ಮನ ಹತ್ರ ದೇವತೆಗಳು ಹೋಗಿ ಹೇಳಿದ್ದಾರೆ, ಭೂಮಿಯಲ್ಲಿ ಅನಾಹುತದ ಸುರಿಮಳೆಯೇ ಉಂಟಾಗ್ತಾ ಇದೆ, ಯಜ್ಞಗಳನ್ನು ನಡೆಸಲಿಕ್ಕಾಗ್ತಾ ಇಲ್ಲ, ಕಾಡುಗಳು ನಾಶ ಆಗ್ತಾ ಇದೆ, ಅದರ ಜೊತೆಗೆ ಧರ್ಮಜ್ಞರಾಗಿ ತಮ್ಮ ತಮ್ಮ ಕರ್ತವ್ಯವನ್ನು ನೆರವೇರಿಸುವವರಿಗೆ ಆ ಕರ್ತವ್ಯವನ್ನು ನೆರವೇರಿಸಲಿಕ್ಕೆ ಬಿಡ್ತಾ ಇಲ್ಲ. ಯಾವ ವ್ಯಕ್ತಿಯಲ್ಲಿ ಅಪೂರ್ವವಾದ ಒಂದು ವಸ್ತು ಇದೆ ಅಂತಂದಾಗ ಅದನ್ನು ಅವರ ಹತ್ರ ಇಟ್ಕೊಳ್ಳಿಕ್ಕೆ ಬಿಡದೆ ರಾವಣನೇ ಅಪಹರಿಸ್ತಾ ಇದ್ದಾನೆ. ಅದರ ಜೊತೆಗೆ ಬಹಳ ಅಪಾಯಕರವಾದ ಸಂಗತಿ, ಎಲ್ಲಿ ಸುಂದರವಾದ ಹೆಣ್ಣು ಮಕ್ಕಳಿದ್ದಾರೋ ಅವರೆಲ್ಲರನ್ನು ಕೂಡ ಅಪಹರಿಸಿಕೊಂಡು ಹೋಗ್ತಾ ಇದ್ದಾನೆ. ಇದರಿಂದಾಗಿ ಭೂಮಿಯಲ್ಲಿ ಬಹಳ ತೊಂದರೆ ಉಂಟಾಗ್ತಾ ಇದೆ. ಅವನ ತಪಸ್ಸಿನ ಪ್ರಭಾವದಿಂದ ಯಾರೂ ಅವನನ್ನ ದೇವತೆಗಳಾಗಲಿ ಸೋಲಿಸ್ಲಿಕ್ಕಾಗ್ತಾ ಇಲ್ಲ. ಅದರ ಜೊತೆಗೆ ಮಳೆಯನ್ನು ಕೊಡುವಂತಹ, ಗಾಳಿಯನ್ನು ಬೀಸುವಂತಹ ಪ್ರತಿಯೊಂದು ದೇವತೆಗಳಿಗೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಕಾಲಕಾಲಕ್ಕೆ ನಡೆಸಲಿಕ್ಕಾಗದೆ ಅವ್ಯವಸ್ಥೆ ಆಗ್ತಾ ಇದೆ. ಈ ಪರಿಸ್ಥಿತಿಯನ್ನು ಓದಿದ್ರೆ ನಮ್ಮ ಪರಿಸ್ಥಿತಿಯು ಅಂಥದ್ದೇ ಸರಿಯಾಗಿ ಹೊಂದುತ್ತಾ ಇದೆ. ಕಾಲಕಾಲಕ್ಕೆ ಯಾವಾಗ ಚಳಿ ಇರಬೇಕು ಅದು ಚಳಿ ಅದಕ್ಕಿಂತ ಮೊದಲೇ ಹೊರಟೋಗಿರುತ್ತೆ. ಯಾವಾಗ ಮಳೆ ಶುರುವಾಗಬೇಕು ಮಳೆ ಇನ್ನೂ ಶುರುವಾಗುವುದಿಲ್ಲ. ಇದು ಆ ಕಾಲದ ಇನ್ನೂ ಭಯಂಕರ. ಅಂದರೆ ಅದರ ಒಂದು ಸಣ್ಣ ಪರಿಣಾಮವನ್ನ ಲೋಕದಲ್ಲಿ ಕಾಲಕಾಲಕ್ಕೆ ಬೇಕಾದ ಮಳೆ ಬೆಳೆ ಉಂಟಾಗ್ತಾ ಇಲ್ಲ. ಇದರಿಂದ ಕರ್ತವ್ಯವನ್ನು ನೆರವೇರಿಸಲಿಕ್ಕೆ, ಯಾಕೆಂದ್ರೆ ಅವರ ಒಂದು ವಿಶೇಷ ಗಮನ ಹರಿಸುವಿಕೆ ಎಲ್ಲಿರುತ್ತೆ ಅಂದರೆ ಯಾವಾಗಲೂ ಆಯಾ ಋತುವಿನಲ್ಲಿ ಬಿಡುವ ಹೂವು, ಆಯಾ ಋತುವಿನಲ್ಲಿ ಬಿಡುವ ಧಾನ್ಯ, ಆಯಾ ಋತುವಿನಲ್ಲಿ ಸಿಗುವ ಹಣ್ಣು, ಇದನ್ನೇ ಉಪಯೋಗಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ರು ಅವರು. ಆ ಋತುವಿನ ವ್ಯತ್ಯಾಸ ಆದಾಗ ಹಣ್ಣುಗಳು ಬದಲಾವಣೆಯಾಗುತ್ತೆ, ಧಾನ್ಯಗಳು ಯಾವುದ್ಯಾವುದೋ ಕಾಲಕ್ಕೆ ಬಿಡುವುದು ಬಿಟ್ಟು ನಾಶ ಆಗಿ ಹೋಗುತ್ತೆ ಅಂತಂದಾಗ ಚಾತುರ್ಮಾಸ್ಯದಲ್ಲಿ ಅಂಥ ಪದಾರ್ಥಗಳೇ ಸಿಕ್ಕಿದ್ರೆ ಆಗ ಅದನ್ನು ಸರಿಯಾಗಿ ನಿರ್ವಹಿಸ್ಲಿಕ್ಕಾಗತ್ತೆ. ಈ ಎಲ್ಲ ಎಚ್ಚರದ ವ್ಯವಸ್ಥೆ ಹಾಳಾಗ್ತಾ ಇದೆ ಅಂತಂದಾಗ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸ್ತಾರೆ. ಬ್ರಹ್ಮ ಯೋಚನೆ ಮಾಡಬೇಡಿ, ಅವನು ನನ್ನ ವರದಿಂದ ವಧ್ಯ ಆಗಬಾರದು ಅಂತ ಕೇಳಿಕೊಂಡಿದ್ದಾನೆ. ಅವನು ವಧ್ಯ ಆಗೋದಿದ್ರೆ ಮೃತ್ಯು ನಾನ್ಯೋಸ್ಯ ವಿದ್ಯತೆ ಮಾನುಷಾತ್ ಏವ ವಧ್ಯ. ಕೇವಲ ಮನುಷ್ಯರನ್ನು ತಿರಸ್ಕರಿಸಿ ಉಳಿದ ಯಾವುದರಿಂದಲೂ ನನಗೆ ಸಾವು ಬರಬಾರದು ಅಂತ ಕೇಳಿಕೊಂಡ ಆತನಿಗೆ ಮನುಷ್ಯ ವ್ಯಕ್ತಿಯಿಂದ ಮಾತ್ರ ಸಾವು ಬರುತ್ತಾದ್ರಿಂದಾಗಿ ಭಯಂ ತ್ಯಜತ, ನೀವು ಭಯ ಬಿಟ್ಟು ಬಿಡಿ, ಭದ್ರಂ ವಹ, ನಿಮಗೆ ಭದ್ರವೇ ಉಂಟಾಗುತ್ತೆ, ಹಿತಾರ್ಥಂ, ಯುದ್ಧದಲ್ಲಿ ಅವನಿಗೆ ಸಾವನ್ನು ತಂದುಕೊಡುವುದಕ್ಕೋಸ್ಕರ, ನಿಮಗೆ ಹಿತವನ್ನು ಉಂಟು ಮಾಡುವುದಕ್ಕೋಸ್ಕರ ಆ ಕ್ರೂರನಾದ ದುರಾಧರ್ಶನಾದಂತಹ ರಾವಣನನ್ನು ಕೊಲ್ಲುವುದಕ್ಕೆ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ ಅಂತ ನೇರ ಕ್ಷೀರಸಾಗರ ಶಾಹಿಯಾದಂತಹ ನಾರಾಯಣನಲ್ಲಿಗೆ ಬಂದು ಬಹಳ ಸುಂದರವಾಗಿ ಆ ಕ್ಷೀರ ಸಮುದ್ರವನ್ನ, ಅಲ್ಲಿ ಮಲಗಿದ ನಾರಾಯಣನ ಅತ್ಯಂತ ದಿವ್ಯವಾದ ರೂಪವನ್ನು ವಾಲ್ಮೀಕಿಗಳು ವರ್ಣನೆ ಮಾಡುತ್ತಾರೆ. ಎಷ್ಟೋ ಜನ ಹೇಳುವುದುಂಟು, ರಾಮ ಅವನು ಮನುಷ್ಯ, ದೇವರೇ ಅಲ್ಲ ಅಂತ. ನಮಗೆ ರಾಮ ವಾಲ್ಮೀಕಿ ರಾಮಾಯಣದಿಂದ ಸಿಕ್ಕಿದ್ದಾನೆ ಅಂತಂದ ಮೇಲೆ ವಾಲ್ಮೀಕಿಗಳೇ ಹೇಳಿದ ನಾರಾಯಣನ ರೂಪವನ್ನು ಚಿಂತಿಸಿ ಅವನೇ ನಾನಾಗಿ ಬಂದಿದ್ದೇನೆ ಅಂತ ಅಷ್ಟು ಸ್ಪಷ್ಟ ಹೇಳಿದ ಮೇಲೆ ಅವನು ಮನುಷ್ಯ, ಅದರಿಂದಾಗಿ ಅವನು ಮನುಷ್ಯತ್ವದಿಂದ ದೇವತ್ವಕ್ಕೆ ಹೋದವನು ಹೊರತು ಅವನು ದೇವರಲ್ಲ ಅಂತ ಹೀಗೆ ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವವರಿದ್ದಾರೆ. ವಾಲ್ಮೀಕಿಗಳೇ ಸ್ಪಷ್ಟವಾಗಿ ನಾರಾಯಣನ ಸ್ವರೂಪವನ್ನ ನಿರೂಪಣೆ ಮಾಡಿ ಭಗವಂತನನ್ನ ಪ್ರಾರ್ಥಿಸ್ತಾರೆ. ಪ್ರಾರ್ಥಿಸಿದಾಗ ಭಗವಂತನು ಸಂತೋಷ ಪಡ್ತಾನೆ. ಮತ್ತೆ ಬ್ರಹ್ಮದೇವ ಪರಮಾತ್ಮನನ್ನು ಹೇಳಿಕೊಳ್ತಾ ಉತ್ಸಾದಯತಿ ಲೋಕಾನ್ ಸ್ತ್ರೀನ್ ಸ್ತ್ರೀಯಶ್ಚಾಪ್ಯುಪಕರ್ಷತಿ. ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಉತ್ಸಾದಯತಿ ತ್ರೀನ್ ಲೋಕಾನ್, 3 ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಬದುಕಿಗೆ ಒಂದು ಅಂದಣವೇ ಇಲ್ಲ ಅಂತನ್ನುವ ಸ್ಥಿತಿಯಾಗಿ ಹೋಗಿದೆ. ಅದರಿಂದಾಗಿ ನಿನ್ನ ಪ್ರೇರೇಪಣೆ ಈಗ ಆಗದೆ ಹೋದರೆ ಭೂಮಿಗೆ ಉಳಿಗಾಲ ಇಲ್ಲ, ದೊಡ್ಡ ಪ್ರಳಯವೇ ಆದೀತು ಅಂತ ಭಗವಂತ ಹೇಳ್ತಾನೆ. ಚತುರ್ಮೂರ್ತಿಗಳ ವಿಶೇಷವಾದ ಆವಿರ್ಭಾವ ನನ್ನ ಅಪೇಕ್ಷೆಯಂತೆ ಈಗ ಆಗ್ತಾ ಇರುವ ಯಜ್ಞದಲ್ಲಿ ಪ್ರಸಾದವಾಗಿ ನಾನೇ ಹೋಗಿ ಸೇರಿಕೊಳ್ತೇನೆ ಅಂತ ಹೇಳಿದ್ದಕ್ಕೆ ಅದೇ ಹೊತ್ತಿಗೆ ಭೂಮಿಯಲ್ಲಿ ಅಂದರೆ ಯಜ್ಞದ ಕುಂಡದಿಂದ ಉದಿಸಿ ಬಂದ ಪ್ರಜಾಪತಿ ಹೇಳ್ತಾನೆ, ಪ್ರಜಾಕರಂ ಗೃಹಾಣತ್ವಂ
ಧನ್ಯಂ ಆರೋಗ್ಯವರ್ಧನಂ. ಪ್ರಜಾಪತಿ ಬಂದು ಹವಿಸ್ಸನ್ನ ಕೊಟ್ಟದ್ದಕ್ಕೆ ಪ್ರತಿಯಾಗಿ ಪಾಯಸವನ್ನು ಒಂದು ಪಾತ್ರೆಯಲ್ಲಿ ಕೊಟ್ಟಿದ್ದಾನೆ. ಹೇಳ್ತಾನೆ, ಇದು ಪ್ರಜಾಕರಂ, ಪ್ರಜೆಗಳನ್ನು ಹುಟ್ಟಿಸುವಂತಹದ್ದು, ಅತ್ಯಂತ ಫಲದಾಯಕವಾದದ್ದು, ಆರೋಗ್ಯವನ್ನು ಹೆಚ್ಚಿಸುವಂತಹದ್ದು. ಇಂತಹ ಪಾಯಸವನ್ನು ಸ್ವೀಕರಿಸಿ ನಿನ್ನ ಕ್ಷೇತ್ರದಲ್ಲಿ ಇದನ್ನು ಹಂಚು ಅಂತ. ಈ ಹಂಚಿದ ವಿಚಾರವೇ ಬಹಳ ಸುಂದರವಾಗಿದೆ ಇಲ್ಲಿ. ಪಾಯಸಂ ಪ್ರತಿಗೃಹೀಶ್ವ ಪುತ್ರೀಯಂ ತ್ವಿದಮಾತ್ಮನಃ. ಸೀದ ಹೋಗಿ ಪಾತ್ರೆಯಲ್ಲಿ ಪಾಯಸವನ್ನು ಇನ್ನೊಂದು ಪಾತ್ರೆಗೆ ಬಗ್ಗಿಸಿಕೊಂಡು ಅರ್ಧವನ್ನು ತೆಗೆದು ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ. ತದಾ ಮೊದಲ ಅರ್ಧವನ್ನ ಕೌಸಲ್ಯಗೆ ಕೊಟ್ಟಿದ್ದಾನೆ. ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪಃ. ದದೌ ಮತ್ತೊಂದು ಬಾರಿ ಅರ್ಧಾತ್ ಅರ್ಧಂ ಅಂದ್ರೆ ಕಾಲು ಭಾಗವನ್ನ ಮತ್ತೆ ಸುಮಿತ್ರೆಗೆ ಕೊಟ್ಟಿದ್ದಾನೆ. ಕೈಕೇಯ್ಯೈ ಚ ಅವಶಿಷ್ಟಾರ್ಧಂ ದದೌ ಪುತ್ರಾರ್ಥ ಕಾರಣಾತ್. ದದೌ ಪುತ್ರಾರ್ಥ ಕಾರಣಾತ್ ಮತ್ತೊಂದು ಭಾಗವನ್ನ ಕೈಕೇಯಿಗೆ ಕೊಟ್ಟಿದ್ದಾನೆ. ಕೊನೆಗೆ ಪ್ರದದೌ ಚಾವಶಿಷ್ಟಾರ್ಥಂ ಪಾಯಸಂ ಅಮೃತೋಪಮಂ ಅನುಚಿಂತ್ಯ ಸುಮಿತ್ರಾಯಿ ಪುನರೇವ ಮಹಾಪತಿ. ಮೊದಲು ಕೌಸಲ್ಯಗೆ, ಮತ್ತೆ ಸುಮಿತ್ರೆಗೆ, ಮತ್ತೆ ಕೈಕೇಯಿಗೆ, ಮತ್ತೆ ಸುಮಿತ್ರೆಗೆ. ಮಕ್ಕಳು ಹುಟ್ಟಿದ್ದು ಇದೇ ಕ್ರಮ ಅಂತ ಹೇಳಲಿಕ್ಕೋಸ್ಕರ ಈ ಪಾಯಸದ ವಿವರಣೆ ಇಲ್ಲಿ ಹೇಳಿದ್ದು ನಾನು. ಅಂದ್ರೆ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಅನ್ನುವ ಕ್ರಮವನ್ನೇ ಮುಂದೆ ಮತ್ತೆ ಹುಟ್ಟುವ ಕ್ರಮದಲ್ಲೂ ಅದನ್ನೇ ಹೇಳ್ತಾರೆ. ಹೀಗೆ 4 ಭಾಗ ಮಾಡಿದ್ರು. ಆದ್ರೆ ಇಲ್ಲೊಂದು ವಿಶೇಷ ಏನು ಅಂದ್ರೆ, ಇದರ ಹಿನ್ನೆಲೆ ಗೊತ್ತಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದು ನಮಗೆ ಸ್ಪಷ್ಟ ಗೊತ್ತಾಗೋದು ಮತ್ತೆ ರಾಮನ ಸಿಂಹಾಸನದ ಮೇಲೆ ಕೂಡಿಸಬೇಕು, ಯೌವರಾಜ್ಯಾಭಿಷೇಕ ಮಾಡಬೇಕು ಅಂತ ಅನ್ನುವಾಗ ದಶರಥನ ಮನಸ್ಥಿತಿ ಗೊತ್ತಾಗುತ್ತೆ. ಇಲ್ಲಿ ಪುತ್ರಾರ್ಥ ಕಾರಣ ಉಳಿದವರಿಗೆ ಪ್ರದದವು ಅಂತ ಹೇಳಿದ್ರು, ಕೊಟ್ರು, ಮಕ್ಕಳಾಗಲಿ ಅಂತ ಕೊಟ್ರು ಅಂತ. ಯಾಕೆಂದ್ರೆ ಅಲ್ಲಿ ಪುತ್ರೀಯಂತು ಇದಂ ಪುತ್ರೀಯಂ, ಮಕ್ಕಳಾಗುವಂತಹದ್ದನ್ನ ಪಾಯಸಂ ಸ್ವೀಕರಿಸಿ ಅಂತ. ಇಲ್ಲಿ ಪುತ್ರಾರ್ಥ ಕಾರಣಾತ್. ಅರ್ಥ ಶಬ್ದ ಸಂಸ್ಕೃತದಲ್ಲಿ ಪ್ರಯೋಜನ ನಿವೃತ್ತಿಷು ಅರ್ಥೋಭಿಧೇಯೋ ರೈವಸ್ತು ಪ್ರಯೋಜನ ನಿವೃತ್ತಿಷು ಅಂತ ಅರ್ಥ ಶಬ್ದವನ್ನ ಮಕ್ಕಳಾಗದೇ ಇರಲಿ ಅಂತ ಕೊಟ್ಟ ಅಂತ ಕೈಕೇಯಿಗೆ. ಯಾಕೆ ಅಂದ್ರೆ ಮದುವೆ ಆಗುವಾಗ ಅಶ್ವಸೇನನ ಹತ್ರ ಮಾತು ತೆಗೆದುಕೊಂಡಿದ್ದೇನು ಅಂದ್ರೆ, ಅಕಸ್ಮಾತು ನನ್ನ ಹೆಂಡತಿಯ ನನ್ನ ಮಗಳಲ್ಲಿ ಮಗ ಹುಟ್ಟಿದ ಅಂತಂದ್ರೆ ಅವನಿಗೇ ರಾಜ್ಯ ಕೊಡಬೇಕು ಅಂತ ಕೇಳಿಕೊಂಡಿದ್ಲು. ಅಂದ್ರೆ ತಂದೆ ಕೇಳಿಕೊಂಡಿದ್ದ. ಹಾಗಾಗಿ ಇವಳಿಗೆ ಮಗ ಆದ್ರೆ ಮತ್ತೆ ರಾಜ್ಯ ಇವಳಿಗೆ ಕೊಡಬೇಕಾಗತ್ತೆ. ಕೌಸಲ್ಯನ್ನ ಮೊದಲು ಮದುವೆ ಆದದ್ದು, ಅದರಲ್ಲಿ ಮಧ್ಯಮ ಅಂತ ಅನ್ನಿಸಿಕೊಂಡವಳು ಕೈಕೇಯಿ, ಸುಮಿತ್ರೆ ಕೊನೆಯವಳು. ಆದ್ರೆ ಕೊಡುವಾಗ ಸುಮಿತ್ರೆಗೆ ಮೊದಲು ಕೊಟ್ಟು ಕೈಕೇಯಿಗೆ ಆಮೇಲೆ ಕೊಟ್ಟು ಮತ್ತದ್ರಲ್ಲಿ ಒಂದು ಪಾಲು ಮಾಡಿ, ಇಲ್ಲಾಂದ್ರೆ ವಸುತ 3 ಕೊಟ್ರೆ ಸಾಕಿತ್ತು, 3 ಭಾಗ ಮಾಡಿದ್ರೆ ಸಾಕಿತ್ತು. ಅದರಲ್ಲಿ ಮತ್ತೆ ಅವಶಿಷ್ಟಾರ್ಧಂ ಸುಮಿತ್ರಾಯಿ ಪ್ರದದೌ, ಅಲ್ಲಿ ಕೊಟ್ಟ, ಅವಳಿಗೆ ಮಕ್ಕಳಾಗ್ಲಿ ಅಂತ ಕೊಟ್ಟ. ಇಲ್ಲಿ ಮಕ್ಕಳಾಗದೇ ಇದ್ರೂ ಪರವಾಗಿಲ್ಲ ಅನ್ನುವ ಯೋಚನೆ ಅವನಲ್ಲಿ ಇತ್ತು. ಅಂದ್ರೆ ಅವನಿಗೆ ಮೊದಲೇ ದುಃಖ ಇತ್ತು, ಅಕಸ್ಮಾತ್ ಕೈಕೇಯಿಗೆ ಮಕ್ಕಳಾದ್ರೆ ಮುಂದೆ ಸಮಸ್ಯೆ ಆಗತ್ತೆ ಅನ್ನೋದಿತ್ತು. ಆದ್ರೆ ಪ್ರಸಾದ ಅದು ಎಷ್ಟು ಕುಡಿದ್ರು ತಿಂದ್ರು, ಅದು ಪ್ರಧಾನವಾದ ಪ್ರಸಾದ ಯಜ್ಞದಲ್ಲಿ ಬಂದದ್ದಾದ್ರಿಂದಾಗಿ ಅದನ್ನು ಸ್ವೀಕರಿಸಿದ. ಮಕ್ಕಳು ಯಥಾ ಪ್ರಕಾರ ಹುಟ್ಟಿದ್ರು. ಹುಟ್ಟುವಾಗ್ಲೂ ಕೂಡ ಜಜ್ಞಿರೇ ಪೃಥಕ್ ರಾಜ್ಞ ಪುತ್ರಾಹ ಮಹಾತ್ಮಾನಃ ಚತ್ವಾರೋ ಜಜ್ಞಿರೇ ಪೃಥಕ್, ಪ್ರತ್ಯೇಕವಾಗಿ ಹುಟ್ಟಿ ಬಂದಿದ್ದಾರೆ. ಹೀಗೆ ಹುಟ್ಟಿದಂತಹ ಮಕ್ಕಳು ಬೆಳೆದು ನಿಂತಿದ್ದಾರೆ. ಬೆಳೆದು ನಿಂತಾಗ ಹುಟ್ಟಿದವರು ಮೊದಲು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ರಾಮ, ಆಮೇಲೆ ಆಶ್ಲೇಷ ನಕ್ಷತ್ರದಲ್ಲಿ ಮತ್ತೆ ಲಕ್ಷ್ಮಣ ಹುಟ್ಟಿದ್ದಾನೆ, ಮತ್ತೆ ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟಿದ್ದಾನೆ, ಮತ್ತೆ ಮುಂದಿನ ವರ್ಷದ ಅದೇ ಆಶ್ಲೇಷ ನಕ್ಷತ್ರದಲ್ಲಿ ಮತ್ತೆ ಶತ್ರುಘ್ನ ಹುಟ್ಟಿದ್ದಾನೆ ಅಂತ ಹೀಗೆ 4 ಮಕ್ಕಳ ಜನನ ಆಗಿದೆ. ಅವರು ಯಮಳರು ಅಂತ ಇಡೀ ರಾಮಾಯಣದಲ್ಲಿ ಎಲ್ಲೂ ಇಲ್ಲ. ಆಮೇಲಿನ ವ್ಯಾಖ್ಯಾನಗಳಲ್ಲಿ ಅದನ್ನ ಅವರಿಬ್ರು ಅವಳಿ ಜವಳಿ ಅಂತ ಅನ್ನುವ ಕಲ್ಪನೆ ಬಂತು, ಲಕ್ಷ್ಮಣ ಮತ್ತು ಶತ್ರುಘ್ನ ಅಂತ. ಆದ್ರೆ ಇಡೀ ರಾಮಾಯಣದ ಎಲ್ಲಾ ಪ್ರಸಂಗದಲ್ಲೂ ಕೂಡ ಕುಶಲವರು ಹುಟ್ಟಿದಾಗ ಯಮಳವು ಸ್ಪಷ್ಟ ಇದೆ, ಯುಗ್ಮವು ಅವರಿಬ್ರು ಯುಗ್ಮರು ಅಂತ. ಆದ್ರೆ ಇವರ ವಿಚಾರದಲ್ಲಿ ಜಜ್ಞೆ ಪೃಥಕ್ ಪ್ರತ್ಯೇಕವಾಗಿ ಜಜ್ಞಿರೇ ಎಲ್ಲರೂ ಪ್ರತ್ಯೇಕವಾಗಿ ಹುಟ್ಟಿದರು ಅನ್ನುವ ಮಾತನ್ನ ಹೇಳಿ ಬೆಳೆದು ನಿಂತರು. ಆಯ್ತು, ಇಲ್ಲಿಂದ ಸೀದಾ ಆ ಕಥೆ ಹೋಗುವಂತಹದ್ದು ಎಲ್ಲಿಗೆ ಅಂದ್ರೆ ವಿಶ್ವಾಮಿತ್ರರ ಆಗಮನಕ್ಕೆ. ನಾವು ಈ ಕಾಂಡವನ್ನು ಮೊದಲು ಕಂಡದ್ದೇನು? ಬಾಲಕಾಂಡ ಅಂತ. ನಾವು ಅಂದುಕೊಂಡದ್ದು ಬಾಲಕಾಂಡ ಅಂದ್ರೆ ರಾಮನ ಬಾಲ್ಯವನ್ನೇ ಹೇಳುತ್ತೆ ಅಂತ. ಆದ್ರೆ ಇಡೀ ರಾಮಾಯಣದಲ್ಲಿ ರಾಮನ ಬಾಲ್ಯಕ್ಕೆ ಪ್ರಸಂಗ ಸಂಬಂಧ ಎಲ್ಲೂ ಕಾಣುವುದಿಲ್ಲ. ನಮಗೆ ವೇದವ್ಯಾಸರೇ ಕೊಟ್ಟಂತಹ ಒಂದು ಘಟನೆ, ಬಾಲ್ಯದ ಘಟನೆ ಅಂತ ಸಿಗುವುದಿದ್ರೆ ಅದು ಅಗ್ನಿ ಪುರಾಣದಲ್ಲಿ ಸಿಗುತ್ತೆ. ಆಟ ಆಡುವ ಹೊತ್ತಿಗೆ 4 ಜನ ಜೊತೆಯಾಗಿ ಪರಸ್ಪರ ಎಳೆದಾಡ್ತಾ ಇರ್ತಾರೆ. ಅಷ್ಟು ಹೊತ್ತಿಗೆ ಕೈಕೇಯಿಯ ಸಾಕುತಾಯಿಯಾದಂತಹ ಮಂಥರ ಅಲ್ಲಿ ಮಕ್ಕಳ ನಡುವೆ ಭರತನನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹೋಗಿ ಅಡ್ಡ ನಿಂತವಳು, ಈ ಮಕ್ಕಳು
ಪರಸ್ಪರ ಅವರಲ್ಲಿ ಆಟ ಆಡ್ತಾ ಇರಬೇಕು, ಇವಳು ಮಧ್ಯೆ ಹೋದಾಗ ದೂಡಿಕೊಳ್ತಾರೆ. ಆಗ ರಾಮಚಂದ್ರ ಕೆಳಕ್ಕೆ ಬಿದ್ದವನು ಕಾಲಿನಿಂದ ಒದ್ದು ಬಿಡ್ತಾನೆ. ಇವಳು ಸೀದ ಹೋಗಿ ಮುಗ್ಗರಿಸಿ ಕೆಳಕ್ಕೆ ಬಿದ್ದು ಒಂದೆರಡು ಪಲ್ಟಿ ಹೊಡಿತಾಳೆ. ಆ ಇಡೀ ಪ್ರಾಸಾದದಲ್ಲಿದ್ದ ಎಲ್ಲ ಜನರು ಕೂಡ ಗೊಳೋ ಅಂತ ಬಿದ್ದು ಬಿದ್ದು ಗೊಳ್ಳಂತ ನಕ್ಕು ಬಿಡ್ತಾರೆ. ಹಾಗೆ ನಕ್ಕಾಗ ಈ ಹುಡುಗನಿಂದ ನನಗೆ ಅಪಮಾನ ಆಯಿತು ಅಂತ ಅವಳಲ್ಲಿ ಒಳಗೆ ದ್ವೇಷದ ಬೀಜ ಹುಟ್ಟತ್ತೆ. ಆ ಬೀಜ ಹುಟ್ಟಿದ್ದು ಮುಂದೆ ಯೌವರಾಜ್ಯದ ಕಾಲದಲ್ಲಿ ಪ್ರಕಟಗೊಳ್ಳುತ್ತೆ ಅನ್ನೋದು ನಮಗೆ ಅಗ್ನಿಪುರಾಣದ ಕಥೆಯಲ್ಲಿ ಗೊತ್ತಾಗುತ್ತೆ. ಇದು ಒಂದು ಬಾಲ್ಯದ ಕಥೆ ಬಿಟ್ಟರೆ ಬೇರೆ ಬಾಲ್ಯದ ಕಥೆಯನ್ನು ನಾವು ವಾಲ್ಮೀಕಿಗಳಿಂದ ವೇದವ್ಯಾಸರಿಂದ ತಿಳ್ಕೊಳ್ಳಿಕ್ಕೆ ನಮಗೆ ಅಂಥ ನೇರವಾದ ಮಾತುಗಳು ಸಿಗುವುದಿಲ್ಲ. ಇದು ಬಿಟ್ಟರೆ ಸೀದಾ ವಿಶ್ವಾಮಿತ್ರರ ಕಥೆಗೆ ಬಂತು. ವಿಶ್ವಾಮಿತ್ರರು ಬಂದಿದ್ದಾರೆ. ಬಂದವರೇ ರಾಮನ ಅಪೇಕ್ಷೆ ನನ್ನ ಯಜ್ಞದ ರಕ್ಷಣೆಗೆ ಇದೆ, ಅದರಿಂದಾಗಿ ರಾಮನನ್ನು ಕಳುಹಿಸಿಕೊಡು. ಅವನು ಊನಷೋಡಶ ವರ್ಷವೊಮ್ಮೆ, ನನ್ನ ಹುಡುಗ ಇನ್ನೂ 16 ತುಂಬಿಲ್ಲ, ಎಳೆಯ ಮೈಯವನನ್ನು ನಾನು ಆ ಕೂಟ ವಿದ್ಯೆಯಿಂದ ಮಾಯಾವಿದ್ಯೆಯಿಂದ ಜಗತ್ತನ್ನು ಮೋಸ ಮಾಡಬಲ್ಲ ರಾಕ್ಷಸರ ನಡುವೆ ಕಳುಹಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಕರಣೆ ಮಾಡ್ತಾನೆ. ವಿಶ್ವಾಮಿತ್ರ ಕೇಳಿಕೊಂಡದ್ದೇನು ಅಂದರೆ, ನಾನು ದೊಡ್ಡ ಯಜ್ಞವನ್ನು ನಡೆಸಲಿಕ್ಕೆ ಸುಬಾಹು ಮಾರೀಚರಂತಹ ದುಷ್ಟರು ನಿರಂತರ ಮನುಷ್ಯ ರಕ್ತವನ್ನ ಮೂಳೆ ಮಾಂಸಗಳನ್ನು ಯಜ್ಞದ ಮಧ್ಯಕ್ಕೆ ಹಾಕಿ ನನ್ನ ಯಜ್ಞ ಸಾಂಗಗೊಳ್ಳದಂತೆ ತಡೀತಾ ಇದ್ದಾರೆ. ಅದನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇರುವುದು ರಾಮನಿಂದ ಮಾತ್ರ ಅನ್ನೋ ಎಚ್ಚರದಿಂದ ನಾನು ಬಂದು ನಿನ್ನ ಮಗನನ್ನ ನನ್ನ ಯಜ್ಞ ಸಂರಕ್ಷಣೆಗೆ ಕಳುಹಿಸಿಕೊಡು ಅಂತ ಕೇಳ್ತಾ ಇದ್ದೇನೆ ಅಂತ. ಬಹಳ ಹೊತ್ತು ದಶರಥ ವಾದಿಸ್ತಾನೆ. ಅವನು ಹೇಳ್ತಾನೆ, ನಾನೇ ಬರ್ತೇನೆ, ನನ್ನ ದೇಹ ಅನ್ನೋದು ನಿಮಗೋಸ್ಕರ ನಾನು ಮೀಸಲಾಗಿಟ್ಟುಕೊಂಡು ನೀವು ಏನು ಹೇಳಿದ್ರು ಅದನ್ನು ಮಾಡಿಕೊಡ್ತೇನೆ. ಆದರೆ ದಯವಿಟ್ಟು ರಾಮನನ್ನ ಮಾತ್ರ, ನನ್ನ ಕಣ್ಣನ್ನೇ ನನ್ನ ಜೀವವನ್ನೇ ನೀವು ತೆಗೆದುಕೊಂಡು ಹೋದ ಹಾಗೆ, ನೀವು ನನ್ನನ್ನು ಪ್ರಾಣವನ್ನು ಕೇಳುವುದಕ್ಕೂ ರಾಮನನ್ನು ಕೇಳುವುದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಂತ ಹೀಗೆ ನಿರಾಕರಿಸಿದಾಗ, ಸ್ವಪುತ್ರಂ ರಾಜಶಾರ್ದೂಲಂ ರಾಮಂ ಸತ್ಯ ಪರಾಕ್ರಮಂ ಕಾಕಪಕ್ಷಧರಂ ವೀರಂ ಜ್ಯೇಷ್ಠಂ ಮೇ ದಾತುಮರ್ಹಸಿ ಶಕ್ತೋ ಹ್ಯೇಷ ಮಯಾ ಗುಪ್ತೋ ದಿವ್ಯೇನ ಸ್ವೇನ ತೇಜಸ. ನೀನು ಚಿಂತಿಸಿದಂತೆ ರಾಮ ಚಿಕ್ಕ ಹುಡುಗ ಏನಲ್ಲ, ನನ್ನ ಯಜ್ಞಕ್ಕೆ ಅವನಿಂದಲೇ ರಕ್ಷಣೆ ಆಗತ್ತೆ ಅಂತ ನಂಬಿ ನಾನು ಬಂದಿದ್ದೇನೆ. ಆದ್ರಿಂದಾಗಿ ಅಲ್ಲಿ ಒಂದು ವರ್ಣನೆ ಇದೆ. ಏನು ಅಂದರೆ, ಕಾಕಪಕ್ಷಧರಂ ವೀರಂ. ಕಾಕಪಕ್ಷಧರ ಅಂದರೆ ನೆತ್ತಿಯ ಮಧ್ಯಕ್ಕೆ ಬೈತಲೆ ಬಾಚಿ ಕೆಳಗಡೆ ಕೂದಲನ್ನ ಕಾಗೆ ರೆಕ್ಕೆ ಹಾಗೆ ಬಿಟ್ಟಿದ್ದಾನೆ ಅಂತ. ಅಂದರೆ ಕೂದಲನ್ನ ಅಷ್ಟು ಚೆನ್ನಾಗಿ ಅಂದರೆ ಅದೊಂದು ಕೇಶ ವಿನ್ಯಾಸ. ಕೂದಲನ್ನ ಮಧ್ಯದ ಬೈತಲೆ ತೆಗೆದು ಕೆಳಭಾಗಕ್ಕೆ ಜಾರುವಂತೆ ಬಿಟ್ಟಿದ್ದಾನೆ. ಅದು ಕೆನ್ನೆಯ ಮೇಲೆ ಬಾಗಿ ಬಂದು ನಿಂತ ರೀತಿಯಲ್ಲಿ ರಾಮಚಂದ್ರ ಕಾಣಿಸ್ತಾ ಇದ್ದಾನೆ. ಅಂತಹ ರಾಮಚಂದ್ರನನ್ನ ದಾತುಂ ಅರ್ಹಸಿ, ಜ್ಯೇಷ್ಠಂ ರಾಮಂ ದಾತುಂ ಅರ್ಹಸಿ. ಇವನು ಖಂಡಿತ ನನ್ನ ಅಪೇಕ್ಷೆಯನ್ನು ಈಡೇರಿಸ್ತಾನೆ. ಇಷ್ಟು ಹೇಳುವಾಗ ಕೊನೆಗೆ ವಸಿಷ್ಠರು ಇವನು ಏನು ಹೇಳಿದ್ರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟು ವಿಶ್ವಾಮಿತ್ರನನ್ನು ಕೋಪಗೊಳಿಸ್ತಾನೆ ಅಂತ ಗೊತ್ತಾದಾಗ ಹೇಳ್ತಾನೆ, ಪ್ರತಿಶ್ರುತ್ಯ ಕರಿಷ್ಯೇತಿ ಉಕ್ತಂ ವಾಕ್ಯಂ ಅಕುರುವತಃ ಇಷ್ಟಾಪೂರ್ತವಧೋ ಭೂಯಾತ್ ತಸ್ಮಾತ್ ವರಂ ವಿಸರ್ಜಯ. ತಸ್ಮಾತ್, ಆ ಕಾರಣದಿಂದ ಈ ರಾಮನನ್ನು ನೀನು ವಿಶ್ವಾಮಿತ್ರನಲ್ಲಿಗೆ ಕಳುಹಿಸಿಕೊಡು. ಯಾಕಾಗಿ? ನೀನು ಅಕಸ್ಮಾತ್ ಮೊದಲು ಅವನು ಬಂದ ತಕ್ಷಣ ನೀವೇನು ಕೇಳ್ತಿರೋ, ನಿಮ್ಮಂತಹ ದೊಡ್ಡ ಜ್ಞಾನಿಗಳು ಬಂದದ್ದು ನಮ್ಮ ಮನೆಯ ದೊಡ್ಡ ಭಾಗ್ಯ ಅಂತ ಬಹಳ ಹೊತ್ತು ಅವರನ್ನು ಹೊಗಳಿದ್ದಾನೆ. ಈಗ ಆಗೋದಿಲ್ಲ ಅಂತ ಹೇಳಿದರೆ ಪ್ರತಿಶ್ರುತ್ಯ, ಪ್ರತಿಜ್ಞೆಯನ್ನು ಮಾಡಿ ನಿಮ್ಮ ಅಪೇಕ್ಷೆಯನ್ನು ಈಡೇರಿಸ್ತೇನೆ ಅಂತ ಮಾತು ಕೊಟ್ಟು ಈಗ ನಿರ್ವಹಿಸದೇ ಇದ್ರೆ ಅದು ನಿನ್ನ ಇಡೀ ಇಲ್ಲಿ ತನಕ ಮಾಡಿದ ಎಲ್ಲ ಯಜ್ಞ ಭಾಗಗಳನ್ನು ನಾಶಗೊಳಿಸುತ್ತೆ ಅಂತ ಹೇಳಿದ ಮೇಲೆ ಕುಲಪುರೋಹಿತರ ಮಾತನ್ನ ಕೇಳಿ ರಾಮಚಂದ್ರನ ಬಗ್ಗೆ ಬಹಳಷ್ಟು ವಿಸ್ತಾರವಾದ ವಿವರಣೆಯನ್ನು ವಸಿಷ್ಠರು ಕೊಡುತ್ತಾರೆ. ಕೊಟ್ಟು ಹೇಳ್ತಾರೆ, ಇದು ಧರ್ಮ ಸಂರಕ್ಷಣೆಗೋಸ್ಕರ ಆಗ್ತಾ ಇರುವಂತಹದ್ದು, ಲೋಕ ಸಂರಕ್ಷಣೆಯಾಗುತ್ತೆ. ಅವನು ಬಂದದ್ದೇ ಭೂಮಿಗೆ ಇಡೀ ಭೂಭಾರ ಹರಣಕ್ಕೋಸ್ಕರ. ಅದು ಕೇವಲ ನಿನ್ನ ಮಗ ಅಂತ ಅಷ್ಟೇ ತಿಳ್ಕೊಳ್ಬೇಡ, ಅವನು ಇಡೀ ಜಗತ್ತಿಗೆ ಸಂಬಂಧಪಟ್ಟವ ಅನ್ನುವ ಎಚ್ಚರ ಇರಬೇಕು ಅಂತ. ಅಂದರೆ ಒಂದು ಯಾವಾಗಲೂ ಒಂದು ಒಳ್ಳೆಯ ಕೆಲಸವನ್ನು ನಡೆಸುವಾಗ ನಮ್ಮ ಮನಸ್ಸಿನಲ್ಲಿ ಅದು ಬೇಕು ಬೇಡ ಅಂತ ಗೊಂದಲ ಉಂಟಾದಾಗ ನಮ್ಮ ಮನೆಯಲ್ಲಿ ಒಬ್ಬರು ಕುಲಪುರೋಹಿತರು ಅಂತಿದ್ರೆ ಅವರು ಅದು ಸರಿ ತಪ್ಪು ಅಂತ ಹೇಳ್ತಾರೆ. ಆಗ ನಾವು ಅದನ್ನು ಸರಿ ಮಾಡಿಕೊಂಡು ಆ ಧರ್ಮದ ಕರ್ತವ್ಯವನ್ನು ನೆರವೇರಿಸಲಿಕ್ಕಾಗತ್ತೆ. ನಮಗೆ ಈಗ ಅಂತಹ ಒಬ್ಬರು ಕುಲಪುರೋಹಿತರು ಅಂತ ಅನ್ನುವ ಕಲ್ಪನೆಯೇ ಕಳೆದು ಹೋಗಿದೆ. ಆದ್ರಿಂದಾಗಿ ಮನೆಯಲ್ಲಿ ಒಬ್ಬರು ಹಿರಿಯರು ಅಂತ ಇರುವುದೂ ಕೂಡ ಕಮ್ಮಿ ಆದರೂ, ಅದರ ಜೊತೆಗೆ ಹಿರಿಯರು ಅಂತ ಇದ್ರೂ ಕೂಡ ಅವರು ಕೂಡ ಯಥಾ ಪ್ರಕಾರ ತಲೆಹಣ್ಣಾಗಿದೆ ಅಂತ ಬಿಟ್ಟರೆ ಧರ್ಮಶಾಸ್ತ್ರದ ಆಳವಾದ ಚಿಂತನೆಯಿಂದ ಸರಿ ತಪ್ಪುಗಳನ್ನು ನಿರ್ಣಯಿಸುವುದರಲ್ಲಿ ಸೋಲ್ತಾ ಇದ್ದಾರೆ. ಆದ್ರಿಂದಾಗಿ ನಮ್ಮ ಇವತ್ತಿನ ಮಾರ್ಗದರ್ಶಕರ ಸಂಖ್ಯೆ ಕಮ್ಮಿಯಾಗಿ ನಾವು ಪ್ರತಿ ಹೆಜ್ಜೆಯಲ್ಲೂ ತಪ್ಪುವುದು ಅದು ಅನಿವಾರ್ಯ ಅನ್ನುವ ಸ್ಥಿತಿಗೆ ಬಂದು ನಿಂತಿದೆ. ಆದರೆ ಈ ಕಥೆ ನಮಗೆ ತಿಳಿಸುವುದೇನು ಅಂತಂದರೆ,
ದೇಶದ ರಕ್ಷಣೆಗೋಸ್ಕರವಾಗಿ ನಮಗೇನು ಅಂದರೆ ದೇಶ ರಕ್ಷಣೆ ಆಗಬೇಕು, ಆದರೆ ನಮ್ಮ ಮನೆಯ ಮಕ್ಕಳು ಯಾರು ದೇಶದ ರಕ್ಷಣೆಗೆ ಹೋಗಬಾರ್ದು. ನಮಗೆ ಚೆನ್ನಾಗಿ ಬೆಳೆ ಬೆಳೀಬೇಕು, ಚೆನ್ನಾಗಿ ಕೃಷಿ ಬರಬೇಕು, ಆದರೆ ನಮ್ಮ ಮನೆಯ ಮಗ ಯಾವತ್ತು ಕೃಷಿಕ ಆಗಬಾರ್ದು. ನಾವು ಏನಂದ್ರೆ ಮೂರನೆಯವರನ್ನ ಕೈ ತೋರಿಸಿ ಅವರು ಮಾಡಲಿ ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಹಾಗೆ ಯೋಚನೆ ಮಾಡಿದ್ರೆ ದೇಶದ ರಕ್ಷಣೆ ಯಾವಾಗ ಅನ್ನುವ ಎಚ್ಚರವನ್ನು ವಸಿಷ್ಠರು ಗೋಬ್ರಾಹ್ಮಣ ಹಿತಾರ್ಥಾಯ, ಇಡೀ ದೇಶದ ಹಸುವಿನ ರಕ್ಷಣೆಗೋಸ್ಕರವಾಗಿ, ಕೃಷಿಯ ರಕ್ಷಣೆಗೋಸ್ಕರವಾಗಿ, ಬ್ರಹ್ಮಜ್ಞಾನಿಗಳ ರಕ್ಷಣೆಗೋಸ್ಕರವಾಗಿ ನಿನ್ನ ಮಕ್ಕಳನ್ನು ನೀನು ಕಳಿಸಿಕೊಡಬೇಕಾದದ್ದು ನಿನ್ನ ಕರ್ತವ್ಯ. ವಿಶ್ವಾಮಿತ್ರ ಸ್ವತಃ ತನ್ನ ತಪಸ್ಸಿನ ಬಲದಿಂದಲೇ ಆ ರಾಕ್ಷಸರನ್ನ ನಿರ್ಮೂಲಗೊಳಿಸಬಲ್ಲ. ಇಲ್ಲಿ ಇನ್ನೊಂದು ಸಂದೇಶವನ್ನು ಬಹಳ ಸುಂದರವಾಗಿ ವಿಶ್ವಾಮಿತ್ರನು ಹೇಳ್ತಾನೆ, ನನ್ನ ತಪಸ್ಸಿನ ಬಲದಿಂದಲೇ ನಾನು ಅವರನ್ನು ಕೊಲ್ಲಬಲ್ಲೆ. ಆದರೆ ದೇಶಕ್ಕೆ ಒಂದು ನಿಯಮ ಇದೆ, ಕ್ಷತ್ರಿಯರಿಂದ ಭೂಮಿ ರಕ್ಷಣೆ ಆಗಬೇಕು ಅಂತ. ಭೂಪರು ಅಂತ ಅವರನ್ನ ಕರೆಯುವುದು, ನಮ್ಮನ್ನು ಭೂಸುರರು ಅಂತ ಕರೆದ್ರು ಕ್ಷತ್ರಿಯರಿಂದ ಕೈಮೀರಿ ಹೋದಾಗ ನಾವು ಬರ್ತೇವೆ, ವೇನನ ಸಂಹಾರ ಆದ ಹಾಗೆ. ಆದರೆ ಯಾವಾಗ ಯಾರಿಗೆ ಯಾವ ಕರ್ತವ್ಯವನ್ನು ನಿರ್ವಹಿಸಿದ್ದಾರೋ ಆ ಕರ್ತವ್ಯವನ್ನು ಅವರು ನಿರ್ವಹಿಸಿದ್ರೆ ಅವರಿಗೆ ಯಶಸ್ಸು ಇದೆ, ಅವರಿಗೆ ಪುಣ್ಯ ಇದೆ, ಅವರ ಧರ್ಮ ಪಾಲನೆ ಮಾಡಿದಂತಹ ಗುಣ ಬರುತ್ತೆ. ಅದರಿಂದಾಗಿ ಅದು ವಂಶದ ಉದ್ಧಾರಕ್ಕೂ ವಿಶೇಷವಾದ ರಕ್ಷೆ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ನಾನು ನಿನ್ನಲ್ಲಿ ಬಂದು ಕೇಳ್ತಾ ಇದ್ದೇನೆ ಅಂತ ಹೀಗೆ ಹೇಳಿದ್ದನ್ನು ವಸಿಷ್ಠರು ಅನುಮೋದಿಸಿದ ಬಳಿಕ ರಾಮನನ್ನ ಕಳುಹಿಸಿಕೊಡ್ತಾರೆ. ಹೀಗೆ ರಾಮನನ್ನ ಕಳುಹಿಸಿಕೊಟ್ಟ ನಂತರ ದಾರಿಯಲ್ಲಿ ಉದ್ದಕ್ಕೂ ಇನ್ನು ಶುರುವಾಗುವುದು ಬರೀ ಕಥೆಗಳು, ಬಹಳ ಸುಂದರವಾದ ಕಥೆಗಳು. ರಾಮಾಯಣದಲ್ಲಿ ಈ ಕಥೆಗಳು ಯಾಕೆ ಬಂತು ಅನ್ನುವುದೇ ಬಹಳ ಸ್ವಾರಸ್ಯ. ನಾವು ಕೂಡ ವಸ್ತುತಃ ಯಾವುದಾದ್ರೂ ಬೇರೆ ಬೇರೆ ಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋದಾಗ ನಮ್ಮಲ್ಲುವಂತಹದ್ದೇ ಜಿಜ್ಞಾಸೆ ಮೂಡುತ್ತೆ. ಅಲ್ಲೇನೋ ಒಂದು ಪ್ರತಿಮೆ ಇರುತ್ತೆ, ಇದು ಯಾರು ಪ್ರತಿಷ್ಠಾಪನೆ ಮಾಡಿದ್ದು, ಇಂತಹ ವನ ಯಾಕೆ ಸೃಷ್ಟಿಯಾಯಿತು, ಇದರ ಮಹತ್ವ ಏನು, ಈ ನದಿ ಏನು, ಇದು ಯಾವಾಗ ಹುಟ್ಟಿತು, ಇದರಲ್ಲಿ ಯಾರ್ಯಾರು ತಪಸ್ಸು ಮಾಡಿದ್ರು, ಇದೇ ತರದ ಪ್ರಶ್ನೆಗಳನ್ನ ರಾಮನೂ ಕೂಡ ವಿಶ್ವಾಮಿತ್ರರ ಹತ್ರ ಕೇಳಿದ್ದಕ್ಕೆ ಇಡೀ ಅನೇಕ ಹಿಂದಿನ ಇತಿಹಾಸದ ಪರಂಪರೆಯನ್ನ ವಿಶ್ವಾಮಿತ್ರರು ಬಿತ್ತರಿಸುತ್ತಾ ಹೋಗುವುದೇ ಬಹಳ ಸುಂದರ. ಅಲ್ಲಿ ಅಂದ್ರೆ ಯಾವಾಗ ಜನಕನ ಆಸ್ಥಾನದ ತನಕ ಹೋಗುತ್ತಾನೋ ಅಲ್ಲಿಯ ತನಕ ಬಹಳ ಬೇರೆ ಬೇರೆ ಕಥೆಗಳು ಇನ್ನು ಮುಂದೆ ಬರುವಂತಹದ್ದು. ಬರುವಾಗ ದಾರಿಯ ಮಧ್ಯದಲ್ಲಿ ವಿಶ್ವಾಮಿತ್ರರು ಒಂದು ಬಹಳ ಭಯಾನಕವಾದ ಅರಣ್ಯವನ್ನು ಪ್ರವೇಶ ಮಾಡುತ್ತಾರೆ. ಅರಣ್ಯವನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಸೂರ್ಯನ ಕಿರಣಗಳೂ ಕೂಡ ನೆಲಕ್ಕೆ ಬೀಳಲಿಕ್ಕೆ ಆಗದಷ್ಟು ನಿಬಿಡವಾದಂತಹ ಕಾಡಿನ ನಡುವೆ ಓಡಾಡುವ ಪ್ರಸಂಗದ ಜೊತೆಗೆ ಇನ್ನೊಂದು ವಿಶೇಷವನ್ನು ರಾಮ ಗಮನಿಸಿ ಕೇಳುತ್ತಾನೆ. ಯಾಕೋ ಇಲ್ಲಿಯ ಜೀರುಂಡೆಯ ಧ್ವನಿ ನಮ್ಮ ಎದೆಯನ್ನು ಭೇದಿಸುವ ಹಾಗೆ ಅನಿಸ್ತಾ ಇದೆ. ವಸ್ತುತಃ ಕ್ರೂರ ಮೃಗಗಳು ಅಂತ ಪ್ರಾಣಿಗಳು ಓಡಾಡ್ತಾ ಇದ್ರು, ನಮಗೇನು ತೊಂದರೆ ಮಾಡ್ತಾ ಇಲ್ಲ, ಅವುಗಳ ಪಾಡಿಗೆ ಅವುಗಳಿವೆ. ಆದ್ರೂ ಒಂದು ಭಯದ ವಾತಾವರಣ. ಇಲ್ಲಿ ಎಲ್ಲ ಪ್ರಾಣಿಗಳ ಮುಖದಲ್ಲೂ ಕಣ್ಣು ಯಾವಾಗಲೂ ಬಿಟ್ಟ ಕಣ್ಣು, ಯಾವಾಗ ನಮಗೆ ಪ್ರಾಣ ಹೋಗುತ್ತೋ, ನಮ್ಗೆ ಯಾವಾಗ ತೊಂದರೆ ಆಗುತ್ತೋ ಅಂತನ್ನುವ ನಿರೀಕ್ಷೆ, ನಮ್ಮನ್ನು ಯಾರಾದರೂ ರಕ್ಷಿಸ್ಲಿ ಅಂತನ್ನುವ ಕಾತರವೇ ಕಾಣ್ತಾ ಇದೆ. ಏನಿದು ಅಂತ ಪ್ರಶ್ನೆ ಮಾಡಿದಾಗ ಇದು ಮಲದ ಮತ್ತು ಕರುಷ ಅನ್ನುವಂತಹ ಎರಡು ಭೂಭಾಗಗಳು. ಹಿಂದೆ ಇಂದ್ರ ತಪಸ್ಸು ಮಾಡಿ ತನ್ನ ಸಾಧನೆಯನ್ನು ಮಾಡಿಕೊಂಡು ಯಾವಾಗ ತ್ವಷ್ಟೃವಿನ ಮಗನಾದಂತಹ ವೃತ್ರನನ್ನು ಹತ್ಯೆ ಮಾಡಬೇಕಾಯಿತು, ಆಗ ಆವರಿಸಿದಂತಹ ಬ್ರಹ್ಮಹತ್ಯೆಯ ಪಾಪವನ್ನು ಕಳಚಿಕೊಳ್ಳಿಕ್ಕೋಸ್ಕರ ಈ ಜಾಗದಲ್ಲಿ ಬಂದು ಒಂದು ಸರ್ತಿ ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಇಳಿದ ಆ ಪಾಪದ ಭಾಗ ಮಲ ಮತ್ತು ಕರುಷ, ಅದೆರಡೂ ಭೂಮಿಯ ಭಾಗವಾಯಿತು. ಅವುಗಳು, ಆ ಭಾಗಗಳು ಆ ಮಲವನ್ನು ಸ್ವೀಕರಿಸಿದ ಕಾರಣಕ್ಕಾಗಿ ನನ್ನ ಅನುಗ್ರಹದಿಂದ ಇದು ವಿಶೇಷವಾದ ಭೂಭಾಗ ಆಗಲಿ, ತಪಸ್ವಿಗಳಿಗೆ ಯೋಗ್ಯವಾದ ಜಾಗ ಆಗಲಿ ಅಂತ ಅನುಗ್ರಹಿಸಿದ. ಹಾಗೆ ಅನುಗ್ರಹಿಸಿದ ಋಷಿಗಳ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರದಲ್ಲಿ ಇಡೀ ಭೂಮಿಯನ್ನ ತನ್ನ ವಶಕ್ಕೆ ತಂದುಕೊಳ್ಳಿಕ್ಕೆ ರಾವಣ ಬೇರೆ ಬೇರೆ ಉಪಾಯಗಳನ್ನು ಹೂಡಿದ್ದ. ಅವನು ಲಂಕೆಯಲ್ಲಿದ್ದಾಗಲೂ ಈ ಭಾರತದ ಮೇಲೆ ತನ್ನ ಹತೋಟಿಯನ್ನು ಪೂರ್ಣವಾಗಿ ಸಾಧಿಸ್ಲಿಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಒಂದು ಕಡೆಯಿಂದ ತಾಟಕೆಯನ್ನ, ಇನ್ನೊಂದು ಕಡೆಯಿಂದ ಶೂರ್ಪನಖೆಯನ್ನ ವ್ಯವಸ್ಥೆ ಮಾಡಿದ್ದ. ಅಂದ್ರೆ ಪ್ರೇರಣೆ ಇತ್ತು. ಹಾಗಾಗಿ ತಾಟಕ ಅನ್ನುವಂತಹ ಒಬ್ಬಳು ರಾಕ್ಷಸಿ ಇಲ್ಲಿ ಇವರು ನಡೆಸುವಂತಹ ಯಾವುದೇ ಯಜ್ಞಕ್ಕೂ ಕೂಡ ಸರಿಯಾದ ಒಂದು ಕೊನೆ ಕಾಣದ ಹಾಗೆ ಮಾಡಿ ಅವರು ಅದನ್ನು ಫಲ ಪಡೆಯದಂತೆ, ತಮ್ಮ ಸಾಧನೆಯನ್ನು ನೆರವೇರಿಸಿಕೊಳ್ಳಿಕ್ಕಾಗದಂತೆ ಮಾಡ್ತಾ ಇದ್ದಾಳೆ. ನೋಡಿ ಇಲ್ಲಿ ಎಷ್ಟು ದೊಡ್ಡ ಬೆಟ್ಟ ಇದೆ ಅಂತ ತೋರಿಸ್ತಾನೆ. ಒಂದು ಬೆಟ್ಟವನ್ನ, ಅದು ಏನು ಅಂದ್ರೆ ಬರೀ ಎಲುಬು, ತಲೆ ಬುರುಡೆಗಳ ರಾಶಿ ಬಿದ್ದಿರುತ್ತೆ. ಇದೆಲ್ಲ ಋಷಿಗಳ ಎಲುಬು, ತಲೆಬುರುಡೆಗಳು. ಇಂತಹ ಎಳೆಯ ವಯಸ್ಸಿಗೆ ನಿನಗೆ ಇಂತಹ ಘೋರವಾದ ಪರಿಸರವನ್ನು ತೋರಿಸಬೇಕಾದದ್ದು ನನ್ನ ದೌರ್ಭಾಗ್ಯ, ಆದರೆ ಅನಿವಾರ್ಯ, ಏನೇನಾಗಿದೆ ಅನ್ನೋದು ನಿನಗೆ ಹೇಳಬೇಕಿತ್ತು ಅಂತ ಆ ಘಟನೆಯನ್ನು ತೋರಿಸಿಕೊಡ್ತಾನೆ. ತೋರಿಸಿಕೊಟ್ಟು ಯಾರಿವಳು ತಾಟಕ ಅಂತ ಕೇಳಿದಾಗ ಸುಕೇತು ಅನ್ನುವಂತಹ ಒಬ್ಬ ಯಕ್ಷ ತಪಸ್ಸು ಮಾಡಿ ಬ್ರಹ್ಮದೇವರನ್ನ ಪ್ರಾರ್ಥಿಸಿ ತನಗೆ ಮಗ ಬೇಕು ಅಂತ ಪ್ರಾರ್ಥಿಸ್ತಾನೆ.
ಆದರೆ ಆ ಪ್ರಾರ್ಥನೆಯಲ್ಲಿ ಮಗ ಅನ್ನೋದನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದದ್ರಿಂದ ಮಗಳನ್ನೇ ಪಡೀತಿ. ಆದರೆ ಅವನು ಅದಕ್ಕೆ ಕೇಳ್ತಾನೆ, ಹಾಗಾದ್ರೆ ಅವಳಿಗೆ 1000 ಆನೆಗಳ 10,000 ಆನೆಗಳ ನಾಗಾಯುತ ಸಹಸ್ರಶಃ 10,000 ಆನೆಗಳ ಬಲವುಳ್ಳ ಮಗಳನ್ನು ನಾನು ಪಡೀತೇನೆ ಅಂತ ಪಡೆದ ವರ ಅದು ಈ ತಾಟಕೆಯಾಗಿ ಹುಟ್ಟಿದ್ದು. ತಾಟಕೆಗೆ ಸುಂದ ಅನ್ನುವಂತಹ ಒಬ್ಬ ರಾಕ್ಷಸನ ಜೊತೆಗೆ ಮದುವೆಯೂ ಆಗುತ್ತೆ. ಅಗಸ್ತ್ಯರ ಆಶ್ರಮವನ್ನ ಕುಡಿದು, ಅಂದರೆ ಅಲ್ಲಿರುವಂತಹ ನೀರಿನ ಭಾಗವನ್ನೆಲ್ಲ ಕುಡಿದು ಅದರ ಮೇಲೆ ದಾಳಿಯನ್ನು ಮಾಡುವ ಸಂದರ್ಭದಲ್ಲಿ ಅಗಸ್ತ್ಯರ ಕೋಪದಿಂದ ಯಕ್ಷರಾಗಿ ನೀವು ಎಲ್ಲರಿಗೂ ಕೂಡ ಅಗತ್ಯ ಇದ್ದದನ್ನು ಪೂರೈಸುವುದು ಬಿಟ್ಟು ರಾಕ್ಷಸರ ರೀತಿ ವರ್ತಿಸಿದ ಕಾರಣ ನಿಮಗೂ ಕೂಡ ರಾಕ್ಷಸತ್ವ ಬರಲಿ, ನರ ಭಕ್ಷಕರಾಗಿ ನೀವು ಬೆಳೆಯಿರಿ ಅಂತ ಮಾರೀಚನನ್ನ ಮತ್ತೆ ತಾಟಕೆಯನ್ನ ಶಪಿಸ್ತಾರೆ. ಮಾರೀಚ ಅಂದ್ರೆ ಅದೇ ತಾಟಕೆಯ ಮಗ. ಹೀಗೆ ಇವರಿಬ್ಬರೂ ಸೇರಿಕೊಂಡು ಮಾಡ್ತಾ ಇರುವ ತೊಂದರೆಗಳಿಗೆ ನಾವು ಇವತ್ತು ಯಜ್ಞದ ಸಂರಕ್ಷಣೆ ಮಾಡುವ ಅಪೇಕ್ಷೆಯನ್ನು ಒಡ್ಡಿ ನಿನ್ನನ್ನು ಕರೆದುಕೊಂಡು ಬಂದದ್ದು ಅಂತ ಹೀಗೆ ಕೇಳುತ್ತಾರೆ. ಹೀಗೆ ರಾಮಚಂದ್ರ ವಿಶ್ವಾಮಿತ್ರನ ಅಪೇಕ್ಷೆಯಂತೆ ಅದೇ ಹೊತ್ತಿಗೆ ಬಂದಂತಹ ಬಹಳ ದೀರ್ಘವಾದ ಯುದ್ಧ ಆಗತ್ತೆ. ರಾಮ ಬಾಣವನ್ನ ಠೇಂಕರ ಆ ಶಬ್ದವನ್ನು ಹೊರಡಿಸಿದ ತಕ್ಷಣ ಅಲ್ಲಿದ್ದ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲವೂ ಬಿಲದೊಳಗೆ ಅಡಗಿಕೊಂಡ್ರೆ ಬಿಲದೊಳಗೆ ಅಡಗಿದ್ದ ಪರ್ವತಾಕಾರದ ಆ ತಾಟಕ್ಕೆ ಎದ್ದು ಬರ್ತಾಳೆ. ತನ್ನ ಮಾಯಾಶಕ್ತಿಯಿಂದ ಬಂದ ಸದ್ದಿನೆಡೆಗೆ ಅನೇಕ ಮೊದಲು ಧೂಳನ್ನು ಬಿಡ್ತಾಳೆ. ಧೂಳನ್ನು ಎಸೆದ್ರೂ ಕೂಡ ರಾಮಚಂದ್ರ ಆ ಧೂಳನ್ನ ಪರಿಮಾರ್ಜಿಸಿ ಮತ್ತೆ ಮುಂದೆ ನಡೆಯುವುದ ಹೊತ್ತಿಗೆ ಮರಳನ್ನು ಎಸೀತಾಳೆ. ಅದಾದ ಮೇಲೆ ಶಿಲಾವರ್ಷ ಆಗುತ್ತೆ. ಈ ಎಲ್ಲ ಶಿಲೆಗಳು ಕೂಡ ಒಂದೂ ಕೂಡ ತನ್ನ ಗುರುಗಳ ಮೇಲೆ, ತನ್ನ ಮೇಲೆ, ಋಷಿಗಳ ಮೇಲೆ ಬೀಳದಂತೆ ತಡೆಯೊಡ್ಡಿ ಬಾಣದಿಂದಲೇ ಎಲ್ಲವನ್ನು ಪಕ್ಕಕ್ಕೆ ಸರಿಸಿ ದೀರ್ಘಕಾಲದ ಯುದ್ಧ ನಡೆದ ಬಳಿಕ ಏನು ಮಾಡಿದ್ರೂ ಇವರು ಯಾರೂ ಕೂಡ ತನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಹಾಗೆ ನಿಂತಿದ್ದಾರಲ್ವ ಅಂತ ತಾನೇ ನೇರವಾಗಿ ಕಾಣಿಸಿಕೊಂಡ ಹೊತ್ತಿಗೆ ಎದೆಗೆ ಬಿಟ್ಟ ಬಾಣ ಆಕೆಯ ಪ್ರಾಣವನ್ನ ಅಪಹಾರ ಮಾಡುತ್ತೆ. ಇದಾಗಿ ಯಜ್ಞಕ್ಕೆ ಸಿದ್ಧರಾಗಿ 7 ದಿನಗಳ ಕಾಲ ಯಜ್ಞದ ಸಂಭಾರಗಳನ್ನೆಲ್ಲ ಸಿದ್ಧಪಡಿಸಿ ಯಾಗಕ್ಕೆ ಕೂಡುವ ಹೊತ್ತಿಗೆ ಆ 7 ದಿನಗಳಲ್ಲಿ ಅನೇಕ ಕಥೆಗಳನ್ನು ಹೇಳುತ್ತಾರೆ. ಒಂದು ಗಂಗೆಯ ಉತ್ಪತ್ತಿಯ ಕಥೆ, ಯಾಕೆಂದ್ರೆ ಅವರು ಹಾಗೆ ಮುಂದೆ ಹೋಗುವಾಗ ಗಂಗೆಯನ್ನು ದಾಟಿಕೊಂಡು ಹೋಗ್ತಾರೆ. ಇದು ತ್ರಿಪಥಗ ಅಂತ ಹೇಳಿದಾಗ ಇದು ಯಾಕೆ ತ್ರಿಪಥಗ ಆಯಿತು, 3 ಕಡೆ 3 ಹೆಜ್ಜೆಯನ್ನು ಯಾಕೆ ಇಟ್ಟಿತು ಈ ಗಂಗೆ ಅಂತ ಕೇಳಿದಾಗ ಕರ್ಪರ ಒಡೆದು ಬಂದಂತಹ ಗಂಗೆ ಸ್ವರ್ಗವನ್ನ ಸೇರಿತು. ಆ ಸ್ವರ್ಗವನ್ನ ಸೇರಿದ ಬಳಿಕ ಮತ್ತೆ ರುದ್ರದೇವರ ಸಹಾಯದಿಂದ ಸ್ವರ್ಗವನ್ನು ಸೇರಿತು. ಅದೇ ಮತ್ತೆ ರುದ್ರದೇವರ ಸಹಾಯದಿಂದ ಭೂಮಿಯನ್ನು ಸೇರಿತು. ಮತ್ತೆ ಭೂಮಿಯ ಒಳಗೆ ಪಾತಾಳದಲ್ಲಿರುವ ಸಗರಾದಿಗಳ ಮಕ್ಕಳಾದ 60,000 ಜನರನ್ನ ಉದ್ಧರಿಸಿತು ಅಂತ ಸ್ವರ್ಗದಲ್ಲಿ, ಭೂಮಿಯಲ್ಲಿ ಮತ್ತು ಪಾತಾಳದಲ್ಲಿ 3 ಕಡೆಗಳಲ್ಲಿ ಹರಿಯಬೇಕಾದ ಗಂಗೆಯ ಕಥೆಯನ್ನ ಬಹಳ ದೀರ್ಘವಾಗಿ ವಿಸ್ತಾರವಾಗಿ ಆ ಕಥೆ ಬರುತ್ತೆ. ಈ ಕಥೆಯನ್ನು ಹೇಳುವ ನೆಪದಲ್ಲಿ ಸಮುದ್ರದ ಮಥನದ ಕಥೆ ಬರುತ್ತೆ, ಸಗರ ಪುತ್ರರ ಕಥೆ ಬರುತ್ತೆ, ಮರುತ್ತುಗಳ ಕಥೆ ಬರುತ್ತೆ. ಅದರ ಜೊತೆಗೆ ಈ ಇಡೀ ಕಥೆ ನಡೆಯುವುದಕ್ಕೆ ಅಂದರೆ ಭಾಗೀರಥಿ ಹುಟ್ಟಿ ಬರಲಿಕ್ಕೆ ಕಾರಣವಾದ ಇದೇ ವಂಶದ ಪೂರ್ವಜರಾದ ಸಗರನ ಮಕ್ಕಳಲ್ಲಿ ಅಂಶುಮಾನ್, ಅವನ ಮಗನಾದ ದಿಲೀಪ, ಅವನ ಮಗನಾದ ಭಗೀರಥ, ಇವರು 3 ಜನರ ನಿರಂತರವಾದ ತಪಸ್ಸಿನ ಫಲವಾಗಿ ಕೊನೆಗೆ ಭಗೀರಥನಿಂದ ಭೂಮಿಗೆ ಗಂಗೆ ಇಳಿದು ಬರ್ತಾಳೆ. ಹೀಗೆ ಕುಶ ಅನ್ನುವಂತಹ ವ್ಯಕ್ತಿಗೆ ಕುಶಾಂಬ, ಘೃತಾಚಿ ಅನ್ನುವವಳಲ್ಲಿ ಹುಟ್ಟಿದಂತಹ ಮಕ್ಕಳು ಕುಶನಾಭ ಅಂತ ಇನ್ನೊಬ್ಬ, ಆಮೇಲೆ ವಸು ಅಂತ, ಹೀಗೆ 4 ಜನರಲ್ಲಿ ಕುಶನಾಭನ ಕಥೆಯನ್ನು ಹೇಳ್ತಾ ಕುಶನಾಭನಿಗೆ ಆ ಪರಂಪರೆಯಲ್ಲಿ ಬೆಳೆದು ಬಂದಂಥವರಲ್ಲಿ ಅವನಿಗೆ 100 ಜನ ಹೆಣ್ಣು ಮಕ್ಕಳಾಗ್ತಾರೆ ಕುಶನಾಭನಿಗೆ. ಆ 100 ಜನ ಹೆಣ್ಣು ಮಕ್ಕಳಲ್ಲಿ ಎಲ್ಲರೂ ಕೂಡ ಅತ್ಯಂತ ರೂಪವಂತರು. ಒಂದು ಸರ್ತಿ ಆಕಾಶದಲ್ಲಿ ಓಡಾಡ್ತಾ ಇದ್ದ ವಾಯು ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳ್ತಾನೆ. ಆಗ ಆ ಹೆಣ್ಣುಮಕ್ಕಳು ಹೇಳ್ತಾರೆ, ನಿನ್ನನ್ನು ಮದುವೆ ಆಗ್ಲಿಕ್ಕಾಗೋದಿಲ್ಲ, ನಾವು ಕುಶನಾಭನ ಮಕ್ಕಳು ಸಾಮಾನ್ಯರಲ್ಲ, ನಮ್ಮಲ್ಲೂ ಒಂದು ಗತ್ತು ಗೌರವ ಇದೆಲ್ಲ ಇದೆ. ಅದರ ಜೊತೆಗೆ ನಮ್ಮ ಅಪ್ಪ ಹೇಳಿದ ಹಾಗೆ ನಾವು ಕೇಳುವವರು, ಅದರಿಂದಾಗಿ ನಮ್ಮ ಅಪ್ಪನನ್ನು ನೀವು ಕೇಳಿ ಅವರು ಕೊಟ್ಟರೆ ನೀವು ಇಸ್ಕೊಳ್ಳಿ. ನಮ್ಮ ಅಪ್ಪ ಯಾರಿಗೆ ಕೊಂಡು ಹೋಗಿ ಕೊಡ್ತಾರೋ ನಾವು ಅವರನ್ನು ಮದುವೆ ಆಗೋದು ಹೊರತು ನಿನ್ನನ್ನು ಹಾಗೆಲ್ಲ ಮದುವೆ ಆಗ್ಲಿಕ್ಕಾಗೋದಿಲ್ಲ. ಶಾಪ ಕೊಟ್ಟು ನಿನ್ನನ್ನು ಈ ಕ್ಷಣದಲ್ಲೇ ನಾವು ನಿನ್ನ ಸ್ಥಾನದಿಂದ ಚ್ಯುತಿಗೊಳಿಸಲು ಸಮರ್ಥರಾದರೂ ಸುಮ್ಮನೆ ಬಿಟ್ಟಿದ್ದೇವೆ ಅಂತ ಒಂದು ಸ್ವಲ್ಪ ಅಹಂಕಾರದ ಜೊತೆಗೆ ಒಳ್ಳೆಯ ಮಾತನ್ನು ಆಡಿ ಸ್ವಲ್ಪ ಹೊತ್ತಿಗೆನೆ ಕೋಪಕ್ಕೊಳಗಾದ ವಾಯು ಅವರ ದೇಹದ ಒಳಗೆ ಸಂಚಾರ ಮಾಡಿ ದೇಹದ ಎಲ್ಲಾ ಮೂಲೆಗಳಲ್ಲಿದ್ದ ಗಾಳಿಯನ್ನ ಪೂರ್ತಿಯಾಗಿ ಸ್ವೀಕರಿಸಿ ಅಷ್ಟೂ ಜನರನ್ನ ಕುಬ್ಜರನ್ನಾಗಿ ಮಾಡಿ ದೇಹದ ಯಾವ ಭಾಗವೂ ಬೆಳೆಯದಂತೆ ಅತ್ಯಂತ ಸಣ್ಣ ಶರೀರವುಳ್ಳವರನ್ನಾಗಿ ಮಾಡಿ ಬಿಟ್ಟು ಹೊರಟು ಹೋಗ್ತಾನೆ. ಮರಳಿ ಬಂದಂತಹ ಮಕ್ಕಳನ್ನು ನೋಡಿ ಆಶ್ಚರ್ಯಚಕಿತನಾದ ತಂದೆ ಕುಶನಾಭ ಏನಾಯಿತು ಅಂತ ಕೇಳಿದಾಗ ಘಟನೆಯನ್ನು ವಿವರಿಸ್ತಾರೆ.
ಅವರು ಹೇಳಿದ ಮಾತಿನಲ್ಲಿ ಸತ್ಯ ಇತ್ತು, ಆದರೆ ಅದರ ಜೊತೆಗೆ ಸ್ವಲ್ಪ ಅಹಂಕಾರ ಇತ್ತು ಅನ್ನುವ ಕಾರಣಕ್ಕೆ ದೇಹ ಕುಬ್ಜವಾಯಿತು. ಆದರೆ ಅವರು ಮಾಡಿದ ಕೆಲಸ ಅದು ಒಳ್ಳೆಯದಾದ್ರಿಂದಾಗಿ ತಂದೆಯ ಪ್ರೀತಿಗೆ ಪಾತ್ರರಾದರು ಅನ್ನುವ ಕಾರಣಕ್ಕಾಗಿ ಅವರು ಅದನ್ನ ಮುಂದೆ ಚೂಳಿ ಅಂತನ್ನುವಂಥ ಒಬ್ಬ ಬ್ರಹ್ಮ ತಪಸ್ವಿ, ಅಂದರೆ ದೊಡ್ಡ ತಪಸ್ವಿ ಒಬ್ಬಳು ಸೋಮದ ಅನ್ನುವಂತಹ ಗಂಧರ್ವ ಕನ್ಯೆಯ ಜೊತೆಗೆ ಒಳ್ಳೆಯ, ಅಂದರೆ ವಸ್ತುತಃ ಅವಳು ಸೇವೆ ಮಾಡ್ತಾ ಇರ್ತಾಳೆ, ಬ್ರಹ್ಮವಾದಿನಿಯಾಗಿ ವೇದಾಧ್ಯಯನವನ್ನು ನಡೆಸಿಕೊಂಡಿದ್ದವಳು. ಆದರೆ ಈ ತಪಸ್ವಿಯ ಜೊತೆಗೆ ಸೇವೆ ಮಾಡ್ತಾ ಇದ್ದವಳಿಗೆ ಒಂದು ದಿವಸ ಅಪೇಕ್ಷೆ ಆಗುತ್ತೆ, ನನ್ನ ಬ್ರಹ್ಮವಾದಿನಿತ್ವವನ್ನು ಬಿಡದೆಯೇ ನಾನು ಯಾರನ್ನು ಮದುವೆಯಾಗದೆ ಗಂಡನನ್ನು ಪಡೆಯದೆ ನನಗೆ ಒಂದು ಮಗನನ್ನು ಪಡೆಯುವ ಅಪೇಕ್ಷೆ ಇದೆ. ಯಾಕೆಂದರೆ ಅದರಿಂದ ಲೋಕಕ್ಕೆ ಮುಂದೆ ಈ ನನ್ನ ಶಾಸ್ತ್ರದ ಚಿಂತನೆಯನ್ನು ಹರಿಯ ಬಿಡಬೇಕು ಅಂತನ್ನುವ ಅಪೇಕ್ಷೆಯಿಂದ ನನಗೆ ನಿನ್ನಿಂದ ಪುತ್ರ ಸಂತಾನ ಆಗಬೇಕು ಅಂತ ಕೇಳಿಕೊಂಡದ್ದಕ್ಕೆ ಸ್ಪರ್ಶದಿಂದಲೇ, ಕೇವಲ ಸಂಕಲ್ಪದಿಂದಲೇ ಆಕೆಗೆ ಬ್ರಹ್ಮದತ್ತ ಅನ್ನುವಂತಹ ಒಬ್ಬ ಮಗನನ್ನ ದಯಪಾಲಿಸ್ತಾನೆ ಆ ಋಷಿ. ಅದನ್ನ ಬೆಳೆಸಿ ಯೋಗ್ಯವಾದ ಶಾಸ್ತ್ರಜ್ಞಾನವನ್ನು ಕೊಡಿಸಿ ಈ 100 ಮಕ್ಕಳನ್ನ ಮದುವೆ ಆಗುವುದಕ್ಕೆ ಬ್ರಹ್ಮದತ್ತ ಕೈಚಾಚಿದಾಗ ಬಹಳ ಸಂತೋಷದಿಂದ ಕುಶನಾಭ ಒಪ್ಪಿಸಿಕೊಡ್ತಾನೆ. ಯಾವಾಗ ಪಾಣಿಗ್ರಹಣ ಮಾಡ್ತಾರೋ ಆ ಕ್ಷಣದಲ್ಲಿ ಎಲ್ಲ ಅವರ ಕುಬ್ಜತೆಯು ಹೊರಟು ಹೋಗಿ ಮತ್ತೆ ಮೊದಲಿನಂತೆ ಅತ್ಯಂತ ಸುಂದರಾಂಗಿಯರಾಗಿ ಬೆಳೆದು ನಿಲ್ತಾರೆ. ತಂದೆಯ ಮಾತನ್ನು ನಡೆಸಿಕೊಟ್ಟದ್ದ ಕಾರಣ ಮತ್ತೆ ಆ ಬ್ರಹ್ಮದತ್ತಿಂದ ಆ ಪಾಣಿಯನ್ನು ಗ್ರಹಣ ಮಾಡುವುದು ಅಂದರೆ ನಮ್ಮ ಬದುಕಿಗೆ ಪೂರ ಮಂಗಳವನ್ನು, ಅದಕ್ಕೆ ಕಲ್ಯಾಣೋತ್ಸವ ಅಂತ ಹೇಳುದು. ಆ ಮಂತ್ರಗಳಲ್ಲಿ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಸುಂದರವಾದ ಮಂತ್ರಗಳಿವೆ. ಅದೆಲ್ಲವೂ ಕೂಡ ಭಗವಂತನಿಗೆ ಒಬ್ಬೊಬ್ಬರಿಗೆ ಈ ಶರೀರವನ್ನು ನಾವು ಕೊಟ್ಟುಕೊಂಡು ಕೊನೆಗೆ ಪತಿರ್ ಗಂಧರ್ವಾಯ ದದೌ, ಅವನಿಗೆ ಗಂಧರ್ವನಿಗೆ ಅಲ್ಲಿರುವಂತಹ ಸೋಮನಿಗೆ ಎಲ್ಲರಿಗೂ ಕೊಟ್ಟು ಈ ಹೆಣ್ಣನ್ನ ಯಜ್ಞದ ಮೂಲಕ ಗಾರ್ಹಸ್ಥ್ಯವನ್ನು ನಡೆಸಿಕೊಡ್ಲಿಕ್ಕೆ ಅನುಜ್ಞೆಯನ್ನು ಪಡೆಯುವುದು ಅಂತ. ಹೀಗೆ ಕುಶನಾಭ ಮಕ್ಕಳನ್ನು ಪಡೆದ್ರು, ಗಂಡು ಮಕ್ಕಳಿಲ್ಲ ಅಂತನ್ನುವ ಕೊರತೆಯನ್ನು ಅಪೇಕ್ಷಿಸಿ ಬ್ರಹ್ಮದೇವರನ್ನು ಪ್ರಾರ್ಥಿಸಿದಾಗ ಮತ್ತೆ ಈ ವಂಶಕ್ಕೆ ಸಂಬಂಧಪಟ್ಟಂತೆ ಹುಟ್ಟಿದವನೇ ಈ ಕೇಶಿನಿ ಮತ್ತು ಸುಮತಿ ಅನ್ನುವರಿಗೆ ಸಂಬಂಧಪಟ್ಟಂತೆ ಬಂದವ ಗಾಧಿಯ ಮಗ ಮುಂದೆ ವಿಶ್ವಾಮಿತ್ರ. ಅಂದ್ರೆ ಈ ಕಥೆಯನ್ನು ಸ್ವಲ್ಪ ಹೇಳಬೇಕಿರುತ್ತೆ, ಅದನ್ನು ವಿವರಿಸುವುದು ಮುಂದೆ ಶತಾನಂದರ ಹತ್ರ ಮತ್ತೆ ವಿಶ್ವಾಮಿತ್ರರು ಮಾತಾಡುವಾಗ ಗುರುಗಳ ಬಗ್ಗೆ ನಾನು ನಿಮ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅಂತ ಹೇಳಿ ಪೂರ ಕಥೆಯನ್ನು ಹೇಳುತ್ತಾರೆ. ಈ ಕಥೆಯನ್ನು ಹೇಳುವ ಮುಂಚೆ ನಾವು ಮೊದಲು ವಸಿಷ್ಠರನ್ನ ಭೇಟಿಯಾದಾಗ ಒಂದು ವಿಶ್ವಾಮಿತ್ರರ ಆಡಿದ ಮಾತನ್ನು ನೆನಪಿಸಿಕೊಳ್ಳಬೇಕು. ವಸಿಷ್ಠರಂತಹ ಒಳ್ಳೆಯ ಉಪದೇಶಕರನ್ನ, ದೊಡ್ಡ ಬ್ರಹ್ಮಜ್ಞಾನಿಗಳನ್ನು ಇಟ್ಟುಕೊಂಡು ನೀನು ಹೆಜ್ಜೆ ತಪ್ತಾ ಇರುವುದರಿಂದ ನನಗೆ ಬೇಸರ ಆಗ್ತಾ ಇದೆ, ಅವರನ್ನು ನಾನು ಮುಖ ನೋಡಿಕೊಂಡು ಸುಮ್ಮನಿದ್ದೇನೆ, ಅವರಂತಹ ದೊಡ್ಡ ಜ್ಞಾನಿಗಳು ನಿನಗೆ ಸಿಕ್ಕಿದ್ದು ದೊಡ್ಡ ಭಾಗ್ಯ ಅಂತ ಮೊದಲು ಹೇಳಿರ್ತಾನೆ. ಇಲ್ಲಿ ಅವರ ಕಥೆಯನ್ನು ಹೇಳುವಾಗ ಪರಸ್ಪರ ವಿರೋಧಿಗಳಂತೆ ಕಾಣ್ತಾರೆ ವಸಿಷ್ಠರು ಮತ್ತೆ ವಿಶ್ವಾಮಿತ್ರರು. ಅವರ ಆಶ್ರಮಕ್ಕೆ ಬಂದಾಗ ವಿಶ್ವರಥ ಅಂತನ್ನುವ ಹೆಸರಿನಿಂದ ಗಾಧಿಯ ಮಗನಾಗಿ ಬಂದವ ಅವರ ಹಸುವನ್ನು ಎಳೆದುಕೊಂಡು ಹೋಗುವ ಪ್ರಸಂಗ ಬಂದಾಗ ಶಬಲೆ ನನ್ನನ್ನ ನೀನು ರಕ್ಷಿಸಬೇಕು ಅಂತ ಕೇಳಿದಾಗ ವಸಿಷ್ಠರು ಹೇಳ್ತಾರೆ ನಾನು ಅಸಹಾಯಕ. ಆಗ ತಾನೇ ತನ್ನ ದೇಹದಿಂದ ಸೈನ್ಯವನ್ನು ಸೃಷ್ಟಿ ಮಾಡಿ ವಿಶ್ವಾಮಿತ್ರರ ಅಷ್ಟೂ ಸೈನ್ಯವನ್ನು ನಾಶ ಮಾಡಿ ಅವನ ಮಕ್ಕಳನ್ನು, ಅವನ ಸೈನ್ಯವನ್ನು, ಅವನ ಮಂತ್ರಿಯನ್ನು ಎಲ್ಲವನ್ನೂ ಕಳೆದು ಬಿಟ್ಟಾಗ ಮತ್ತೆ ತಪಸ್ಸು ಮತ್ತೆ ಯಜ್ಞದ ಸಿದ್ಧಿಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಯುದ್ಧಕ್ಕೆ ಬರ್ತಾನೆ. ಆಗ ಬ್ರಹ್ಮದಂಡ ನುಂಗಿಬಿಡುತ್ತೆ. ಹೀಗೆ ವಸಿಷ್ಠರ ಮೇಲೆ ಜಿದ್ದಿನಿಂದ ತಪಸ್ಸು ಮಾಡಿ ಅನೇಕ ಸಾವಿರಾರು ವರ್ಷಗಳನ್ನು ಕಳೆದು ಮೊದಲು ಋಷಿ ಆಗ್ತಾನೆ, ಆಮೇಲೆ ಮಹರ್ಷಿ ಆಗ್ತಾನೆ, ಆಮೇಲೆ ಅಂದ್ರೆ ಮೊದಲು ರಾಜರ್ಷಿಯಾಗಿ, ಆಮೇಲೆ ಋಷಿಯಾಗಿ, ಆಮೇಲೆ ಮಹರ್ಷಿಯಾಗಿ, ಆಮೇಲೆ ಬ್ರಹ್ಮರ್ಷಿ ಆಗ್ತಾನೆ. ಹೀಗೆ ಬ್ರಹ್ಮರ್ಷಿಯಾದ ಕಥೆಯನ್ನು ಹೇಳಿ ಕುಶನಾಭನ ಪರಂಪರೆಯಲ್ಲಿ ಬಂದವನೇ ಈ ವಿಶ್ವಾಮಿತ್ರ. ವಿಶ್ವರಥ ಆದವನು ಮುಂದೆ ವಿಶ್ವಾಮಿತ್ರನಾಗಿ ದೇವತೆಗಳಿಂದ ಪ್ರಾರ್ಥನೆ ಪಡಿತಾನೆ. ಓಂಕಾರ ವ್ಯಾಹೃತಿಗಳಿಂದ ಕೂಡಿದ ಗಾಯತ್ರಿಯ ಚಿಂತನೆ ನನಗೆ ವಿಶೇಷವಾಗಿ ಒದಗಿ ಅದರ ಮೂಲಕ ಲೋಕಕ್ಕೆ ಕಲ್ಯಾಣವನ್ನು ಮಾಡುವ ಶಕ್ತಿ ನನಗೆ ಒದಗಿ ಬರಲಿ ಅಂತ ಕೇಳಿಕೊಂಡದ್ದಕ್ಕೆ ಬ್ರಹ್ಮಾದಿ ದೇವತೆಗಳು ಕೂಡ ಅಸ್ತು ಅಂತ ಹೇಳ್ತಾರೆ. ವಸಿಷ್ಠರ ಬಾಯಲ್ಲೇ ನಾನು ಬ್ರಹ್ಮರ್ಷಿ ಅಂತ ಅನಿಸಿಕೊಳ್ಬೇಕು ಅಂತ ಕೇಳಿದ್ದಕ್ಕೆ ಅವರೂ ಕೂಡ ಅಸೂಯೆಯನ್ನು ಬಿಟ್ಟು ತಪಸ್ವಿಯಾಗಿ ಬ್ರಹ್ಮಜ್ಞಾನವನ್ನು, ನನ್ನ ಮಕ್ಕಳನ್ನೆಲ್ಲ ಕೊಂದವರು ಅಂತ ಕೋಪ ಇರಬೇಕದು ವಸಿಷ್ಠರಿಗೆ ವಸಿಷ್ಠ ಅಂತ ಹೆಸರು ಅದಕ್ಕೇನೆ. ವಾಸ ಮಾಡುವವರಲ್ಲಿ ಅತ್ಯಂತ ಶಾಂತರು ಅಂತ ಅರ್ಥ. ಅವರಿಗೆ ಆದ ಅನ್ಯಾಯಕ್ಕೆ ನಾವಾದರೆ ಪರಿತಪಿಸಿ ಇನ್ಯಾವತ್ತೂ ಅವನ ಮುಖ ನೋಡಬಾರ್ದು, ಅವನ ಹೆಸರು ಕೇಳಬಾರ್ದು ಅಂತ ಯೋಚಿಸ್ತಿದ್ವಿ. ಆದರೆ ವಸಿಷ್ಠರು ಅಂಥ ಸಾಧನೆ ಮಾಡಿದ್ದಾನೆ ಎನ್ನುವ ಕಾರಣಕ್ಕೆ ಹಿಂದಿನ ಎಲ್ಲ ನೋವನ್ನು ಮರೆತು ಮತ್ತೆ ಮೊದಲಿನಂತೆ ಅತ್ಯಂತ ಆತ್ಮೀಯವಾಗಿ ವರ್ತಿಸಿದ್ರು ಅನ್ನುವ ಕಾರಣ
ನಮಗೆ ಗೊತ್ತಾಗುವುದು ದೊಡ್ಡವರಲ್ಲಿ ನಡೆದ ಗಲಾಟೆ ಅದು ಕೇವಲ ಲೋಕದ ಕೆಲವು ಘಟನೆಗಳನ್ನು ಶಿಕ್ಷಣವಾಗಿ ಕೊಡ್ಲಿಕ್ಕೋಸ್ಕರ ಹೊರತು ಅವರ ಆಂತರ್ಯದಲ್ಲಿ ಅದಿಲ್ಲ ಅಂತ. ಇಲ್ಲ ಅಂದ್ರೆ ರಾಮಚಂದ್ರನಿಗೆ ಮಂತ್ರಗಳ ಉಪದೇಶವನ್ನು ಕೊಡುವಂತಹ ದೊಡ್ಡ ಗುರುಗಳಾಗಬೇಕು ಅಂತಂದ್ರೆ ಅದು ಉಪನಿಷತ್ತಿನಲ್ಲಿ ವಿಶೇಷವಾಗಿ ಬೃಹತಿ ಸಹಸ್ರವನ್ನ 3 ಬಾರಿ ದೇವರ ಮುಂದೆ ಹಾಡಿ ಇದನ್ನ ಮತ್ತೊಮ್ಮೆ ಹೇಳು ಮತ್ತೊಮ್ಮೆ ಹೇಳು ಮತ್ತೊಮ್ಮೆ ಹೇಳು, ನನಗೆ ತುಂಬಾ ತೃಪ್ತಿಯಾಗಿದೆ ಅಂತ ಯಜಮಾನನ ಒಳಗೆ ನಿಂತು ಇಂದ್ರನಲ್ಲಿ ನಿಂತು ಭಗವಂತ ಕೇಳಿಸಿಕೊಂಡ ಅಂದ್ರೆ ವಿಶ್ವಾಮಿತ್ರನ ಸ್ಥಾನ ಸಾಮಾನ್ಯ ಅಲ್ಲ ಅನ್ನುವುದು ಇಡೀ ಗೊತ್ತಾಗುತ್ತೆ. ಹೀಗೆ ಮಾರೀಚ ಸುಬಾಹುಗಳು ಅದೇ ಹೊತ್ತಿಗೆ ಬಂದು ದಾಳಿ ಮಾಡಿದಾಗ ಅವರಿಬ್ಬರನ್ನೂ ಕೂಡ ಅದರಲ್ಲಿ ಸುಬಾಹುವನ್ನ ಅಲ್ಲೇ ಮುಕ್ತಾಯ ಮಾಡ್ತಾನೆ. ಮಾರೀಚನನ್ನ ಸಹಸ್ರ ಯೋಜನದಷ್ಟು ದೂರಕ್ಕೆ ಎಸೆದು ಬಿಡ್ತಾನೆ. ಎಸೆದು ಹೋಗಿ ಬಿದ್ದವ ಮತ್ತೆ ಈ ಕಡೆಗೆ ತಲೆ ಹಾಕುವುದಿಲ್ಲ ಅಂತ ತನ್ನನ್ನು ಅಡಗಿಸಿಕೊಳ್ಳುತ್ತಾನೆ. ಋಷಿಗಳಿಗೆ ಆನಂದ ಆಗುತ್ತೆ. ಹೀಗೆ ತಾಟಕೆಯನ್ನು ವಧಿಸಿದ, ಮಾರೀಚ ಸುಬಾಹುಗಳಂತಹ ಅತ್ಯಂತ ದುಷ್ಟರನ್ನು ಶಿಕ್ಷಿಸಿದ, ಮುಂದೆ ಶಿವಧನುಸ್ಸಿನಂತಹ ಧನುಸ್ಸನ್ನು ಕೂಡ ಎತ್ತಿ ಅದರ ಬಗ್ಗೆ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತಾರೆ. ಇದು ಆ ಕಾಲದ ಯಾವುದೇ ಗಂಧರ್ವರು, ರಾಕ್ಷಸರು, ಯಕ್ಷರು, ಕಿನ್ನರರು, ಕಿಂಪುರುಷರು, ದೇವತೆಗಳೂ ಕೂಡ ಎತ್ತಲಾರದ ಅಪೂರ್ವವಾದ ಶಿವಧನಸ್ಸು ದೇವರಾತ ಅಂತ ನಮ್ಮ ಪೂರ್ವಜರಲ್ಲಿ ಆರನೆಯವನಿಗೆ ದೇವತೆಗಳು ಕೊಟ್ಟದ್ದನ್ನ ನಾನು ಉಳಿಸಿಕೊಂಡು ಬಂದಿದ್ದೇನೆ. ನಾನು ಒಂದು ಸರ್ತಿ ನೆಲದಲ್ಲಿ ಯಜ್ಞಕ್ಕೋಸ್ಕರ ಹಲವನ್ನ ಉಳುವಾಗ ಬಂದಂತಹ ಮಗು ಅದು ಗರ್ಭದಿಂದ ಪ್ರವೇಶಿಸದೆ ಹಾಗೆ ಬಂದದ್ದು ಅನ್ನುವ ಕಾರಣಕ್ಕಾಗಿ ಇದನ್ನು ನಾನು ಯಾರೋ ಒಬ್ಬರಿಗೆ, ಸಾಮಾನ್ಯ ರಾಜರಿಗೆ ಕೊಡಬಾರದು, ಅಂತಹ ವಿಶಿಷ್ಟನಾದ ಒಬ್ಬ ವ್ಯಕ್ತಿಗೆ ಕೊಡಬೇಕು ಅಂತ ಯೋಚಿಸಿದ್ದೆ. ಅದಕ್ಕೋಸ್ಕರ ಹೇಗಿದ್ರೂ ನಮ್ಮ ಪರಂಪರೆಯಲ್ಲಿ ಶಿವಧನುಸ್ಸು ಬಂದದ್ದನ್ನ ಅದನ್ನು ವಿಶೇಷವಾಗಿ ಪೂಜೆ ಮಾಡಿ ಬ್ರಹ್ಮಾದಿ ದೇವತೆಗಳಿಂದ ವರವೂ ಇತ್ತು. ಈ ರಕ್ಷಣೆ ಮಾಡಲಿಕ್ಕೆ ಮತ್ತು ಇದನ್ನು ಯಾರಾದರೂ ಅಪಹರಿಸಲಿಕ್ಕೆ ಆಗದಂತಹ ದೊಡ್ಡ ಸೈನ್ಯದ ರಕ್ಷಣೆಯೂ ಕೂಡ ನನಗೆ ದೇವತೆಗಳಿಂದ ಒದಗಿ ಬಂದಿತ್ತು. ಈ ಶಿವಧನುಸ್ಸನ್ನು ಯಾರು ಹೆದೆಯೇರಿಸಿ ಹಗ್ಗವನ್ನ ಕಟ್ಟುತ್ತಾನೋ ಅಂಥವನಿಗೆ ನನ್ನ ಮಗಳನ್ನ ಕೊಡ್ತೇನೆ ಅಂತ ನಾನು ಘೋಷಣೆ ಮಾಡಿದ್ದೆ. ಈ ತನಕ ಸಹಸ್ರಾರು ರಾಜರು, ದೇವತೆಗಳು, ಗಂಧರ್ವರು, ರಾಕ್ಷಸರು ಎಲ್ಲರೂ ಬಂದು ಸೋತು ಹೋಗಿದ್ದಾರೆ. ಹಾಗೆ ಸೋತು ಹೋಗಿದ್ದ ಮೇಲೆ ನಾನು ಇದನ್ನ ಈ ಸಂದರ್ಭದಲ್ಲಿ ರಾಮನಿಗೆ ಒಂದು ಸರ್ತಿ ಈ ಪ್ರಯತ್ನ ಮಾಡಿ ಇವಳನ್ನ ಮದುವೆ ಆಗಬಹುದು ಅಂತ ಬಯಸ್ತೇನೆ ಅಂತ ಜನಕ ಅದರ ಹಿಂದಿನ ಕಥೆಯನ್ನು ಹೇಳ್ತಾನೆ. ಅಂದ್ರೆ ವಿಶ್ವಾಮಿತ್ರರು ಈ ವಧೆಯಾದ ಬಳಿಕ ದಾರಿಯಲ್ಲಿ ಹೋಗುವಾಗ ಅಹಲ್ಯೆಯ ಉದ್ಧಾರದ ಕಥೆಯನ್ನ ಶತಾನಂದನಿಗೆ ಮುಂದೆ ಹೇಳುತ್ತಾರೆ. ಅಂದ್ರೆ ಕಥೆ ಆದಾಗೆ ಹೇಳಿರುವುದಿಲ್ಲ, ಅಲ್ಲಿಗೆ ಹೋದ ಮೇಲೆ ಅಹಲ್ಯ ಉದ್ಧಾರದ ಕಥೆ ಹೇಳ್ತಾರೆ. ಗೌತಮರ ತಪಸ್ಸು ಮಿತಿ ಮೀರಿದಾಗ ತಕ್ಷಣದಲ್ಲಿ ಆ ತಪಸ್ಸು ಅವರ ಯೋಗ್ಯತೆಯನ್ನ, ಸ್ವರೂಪವನ್ನು ನಾಶ ಮಾಡುತ್ತೆ ಅನ್ನುವ ಕಾರಣಕ್ಕೆ ಇಂದ್ರ ಸ್ವತಃ ಮತ್ತೆ ಗೌತಮರ ವೇಷದಿಂದ ಬೇಕು ಅಂತ ಗೌತಮರು ಬರುವ ತನಕ ಕಾಣಿಸಿಕೊಂಡು ಓಡಿ ಹೋಗುವ ಮೂಲಕ ಶಪಿಸಿದ್ರು. ಶಪಿಸಿದ ಫಲವಾಗಿ ತಪಸ್ಸು ಲೋಪ ಆಯಿತು. ಆಕೆಗೆ ಸಿಕ್ಕ ಶಾಪದಿಂದಾಗಿ ರಾಮನ ಬಗ್ಗೆ ಮತ್ತಷ್ಟು ದೃಢವಾದ ಭಕ್ತಿಯನ್ನಿಟ್ಟು ಧ್ಯಾನ ಮಾಡುವಂತಾಯಿತು. ಮುಂದೆ ರಾಮನ ದರ್ಶನದಿಂದ ರಾಮ ಕೇವಲ ಕಣ್ಣೋಟದಿಂದ ಆಕೆಯನ್ನು ಉದ್ಧರಿಸಿದ ಅನ್ನುವ ಕಥೆಯನ್ನು ಹೇಳಿ, ಜನಕನ ಕಥೆ ಮತ್ತು ಸೂರ್ಯವಂಶದ ಕಥೆ ಎರಡನ್ನೂ ಬಿತ್ತರಿಸುವ ಒಂದು ವಿಶೇಷವಾದ ಅಧ್ಯಾಯವನ್ನು ಹೇಳಿ, ಜನಕ ಅಂದ್ರೆ ಯಾವಾಗ ರಾಮಚಂದ್ರ ಅದನ್ನು ಎತ್ತಿ ಹೆದೆಯೇರಿಸಿ ಮುರಿದು ಬಿಡ್ತಾನೋ, ಮುರಿದ ಹೊತ್ತಿಗೆ ಈಕೆಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡುವುದು ಅಂತಾಗುವಾಗ ಮಂತ್ರಿಗಳನ್ನು ಹೇಳಿ ಕಳುಹಿಸ್ತಾನೆ. ದಶರಥಾದಿಗಳ ಬರುವಿಕೆಗೆ ಅವರೆಲ್ಲ ಬಂದಾಗ ವಸಿಷ್ಠರು ರಾಮಚಂದ್ರನ ಪೂರ್ವಜರ ಕಥೆಯನ್ನು ಹೇಳ್ತಾನೆ. ನಿಮಿಯ ಮೊದಲಾದ ಕಥೆಗಳನ್ನ ಜನಕನು ವ್ಯಕ್ತಪಡಿಸ್ತಾನೆ. ಹೀಗೆ ವ್ಯಕ್ತಪಡಿಸಿದಾಗ ಕೇವಲ ರಾಮನಿಗೆ ಮಾತ್ರ ಅಲ್ಲ, ಲಕ್ಷ್ಮಣನಿಗೆ ಉರ್ಮಿಳೆಯನ್ನ, ಜೊತೆಗೆ ಭರತ ಶತ್ರುಘ್ನರಿಗೂ ಕೂಡ ತನ್ನ ತಮ್ಮನಾದ ಕುಶಧ್ವಜನ ಸಾಂಕಾಶ್ಯ ಅನ್ನುವ ಊರಿನಲ್ಲಿ ರಾಜನಾಗಿ ನನ್ನ ತಮ್ಮ ಇದ್ದಾನೆ, ಅವನಿಗಿಬ್ಬರು ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ಕೂಡ ಭರತ ಶತ್ರುಘ್ನರಿಗೆ ಕೊಟ್ಟು ಮಾಂಡವಿ ಶ್ರುತಕೀರ್ತಿ ಅನ್ನುವಂತಹ ಈ ಮಕ್ಕಳನ್ನ ಮದುವೆ ಮಾಡಿಕೊಟ್ಟು ನನ್ನ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುತ್ತೇನೆ ಅಂತ ಬಹಳ ಸುಂದರವಾಗಿ ಆ ಸೀತಾ ವಿವಾಹದ ಪ್ರಕ್ರಿಯೆಯನ್ನು ಹೇಳ್ತಾರೆ. ಮದುವೆಗೆಲ್ಲ ಸಿದ್ಧ ಆದಾಗ ಕೊಡುವವರ ಮೇಲೆ ಜವಾಬ್ದಾರಿ ಇರುವುದು. ನೀವು ಹೇಗೆ ಹೇಳಿಕೊಡ್ತೀರೋ, ಏನನ್ನು ಹೇಳಿಕೊಡ್ತೀರೋ ಅದು ನಿಮ್ಮ ಜವಾಬ್ದಾರಿ ಅಂತ. ಹಾಗೆ ಕೊಟ್ಟ ಮದುವೆಯನ್ನ ದಶರಥ ಚೆನ್ನಾಗಿ ನಡೆಸಿಕೊಂಡು ಎಲ್ಲರನ್ನು ಸೊಸೆಯಂದಿರನ್ನ ಕರ್ಕೊಂಡು ದಾರಿಯಲ್ಲಿ ಬರುವಾಗ ಎದುರುಗಡೆ ಒಂದು ಯುಗದ ಹಿಂದಿನ ಕ್ಷತ್ರಿಯರ ನಿರ್ಮೂಲವನ್ನು ಮಾಡಿದ ಪರಶುರಾಮ ಎದುರಾಗ್ತಾನೆ. ಆ ದುಶ್ಶಕುನಗಳನ್ನು ನೋಡಿ ದಶರಥ ಹೆದರಿದಾಗ ರಾಮಚಂದ್ರ ಎದುರಾಗಿ, ನೀನೇನೋ ವೈಷ್ಣವ ಧನುಸ್ಸನ್ನು ಮುರಿದದ್ದು ದೊಡ್ಡ ಸಂಗತಿ, ಆದರೆ ನನ್ನ ಕೈಯಲ್ಲಿರುವ ಶಿವಧನುಸ್ಸನ್ನು ಮುರಿಬೇಕಾದದ್ದು ದೊಡ್ಡ ಸಂಗತಿ ಅಂತ ಮಾತಾಡಿಕೊಂಡಾಗ ದಶರಥ ಹೆದರಿದರೆ ರಾಮ ಸಮಾಧಾನ ಮಾಡಿ ಅವನ ಜೊತೆಗೆ ಯುದ್ಧವನ್ನು ಮಾಡುವ ಪ್ರಸಂಗ ಬರುತ್ತೆ. ಲೋಕಕ್ಕೆ ಯುದ್ಧ ಅಂತ ಅನಿಸಿದ್ರೆ ಅದು ಇನ್ನೂ ಆಂತರ್ಯದಲ್ಲಿ ಅತುಲ ಅನ್ನುವ ಒಬ್ಬ ರಾಕ್ಷಸ ದೇವರ ಹತ್ರ ಅಂದ್ರೆ ಹಿಂದೆ ತಪಸ್ಸು ಮಾಡಿ ವರ ಪಡ್ಕೊಂಡಿದ್ದ. ದೇವರು ಸೋತಾಗ ನನಗೆ ಸಾವು ಬರಲಿ ಅಂತ. ಎಂಥ ಒಳ್ಳೆ ವರ ನೋಡಿ. ಯಾಕೆಂದ್ರೆ ದೇವರು ಯಾವತ್ತೂ ಸೋಲುದಿಲ್ಲ ಅನ್ನೋದು ಅವನಿಗೂ ಕನ್ಫರ್ಮ್ ಇತ್ತು. ಅದರಿಂದಾಗಿ ದೇವರು ಸೋತಾಗ ನನಗೆ ಸಾವು ಬರಲಿ ಅಂತ ಕೇಳಿಕೊಂಡಿದ್ದ. ಅದರ ಫಲವಾಗಿ ಎಸೆದ ಬಾಣ
ಪರಶುರಾಮನ ಒಳಗೆ ಸೇರಿಕೊಂಡಿದ್ದ, ಅವನಿಗೆ ಒಳಗೆ ಸೇರುವುದು ಅಂದರೆ ಆಶ್ರಯ ಇತ್ತು ಅಂತ ಅಷ್ಟೇ ಅರ್ಥ. ಅವನೊಳಗೆ ಸೇರಿಕೊಂಡಿದ್ದ ಅಂದ್ರೆ ಪರಶುರಾಮನ ಮೇಲೆ ಪರಿಣಾಮವನ್ನು ಬೀರುವ ಹಾಗಲ್ಲ. ಅಲ್ಲಿ ಉಳಿದುಕೊಂಡಿದ್ದ ಅತುಲನನ್ನು ಕೊಂದಿತು. ಮುಂದೆ ಈ ಯುಗದ ನಿರ್ಣಯವನ್ನು ಕೈಗೊಳ್ಳುವ ಜವಾಬ್ದಾರಿ ನಿನ್ನದು ಅಂತ ಪರಶುರಾಮ ತನ್ನ ಅವತಾರದ ಜವಾಬ್ದಾರಿನ ರಾಮಚಂದ್ರನಿಗೆ ಕೈಗೆ ಕೊಟ್ಟು ಒಪ್ಪಿಸಿದ. ಹಾಗೆ ದಶರಥ ಮರಳಿ ಅಯೋಧ್ಯೆಗೆ ಬಂದಾಗ ಮುಂದೆ ಈ ರಾಮನ ದರ್ಶನವನ್ನ ನೋಡ್ಲಿಕ್ಕೋಸ್ಕರ ಇಡೀ ದೇಶದ ಜನ ಬಹಳ ದಿವಸ ಆಗಿದೆ ಹೋಗಿ ಕಾದು ಜನರು ಇಷ್ಟು ದಿವಸ ಅವನ ಆಟೋಟಗಳನ್ನು ಕಣ್ಣಾರೆ ಕಂಡು ಆ ಸೌಂದರ್ಯವನ್ನು ಅನುಭವಿಸಿ ವಿರಹದಿಂದ ಕಾತರರಾಗಿದ್ದಂತಹ ರಾಮನ ದರ್ಶನ ಅವರ ಕಣ್ಣಲ್ಲಿ ನೀರು ತರಿಸಿತು ಅಂತ ಮುಂದೆ ಅಯೋಧ್ಯಾಕಾಂಡ ಆರಂಭ ಆಗುತ್ತೆ. ಆ ಭಾಗವನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.